ಓಕೆ, ಸ್ಟಾರ್ಟ್ ಮಾಡಿ. ಓಕೆ, ಗುಡ್ ಮಾರ್ನಿಂಗ್ ಡಿಎಕ್ಸನ್ ಎಲ್ರಿಗೂ ಬೆಳಗಿನ ಶುಭೋದಯವನ್ನು ಸಲ್ಲಿಸಿದ ಇಂದಿನ 1896ನೇ ಜೂಮ್ ಮೀಟಿಂಗ್ ಕಾರ್ಯಕ್ರಮಕ್ಕೆ ತಮ್ಗೆಲ್ರಿಗೂ ಅದರ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮ ಪ್ರೊಡಕ್ಟ್ ಟ್ರೈನಿಂಗ್ ಡಿಎಕ್ಸನ್ ರೈಸ್ ಬ್ರ್ಯಾಂಡ್ ಆಯಿಲ್. ಈ ಒಂದು ರೈಸ್ ಬ್ರ್ಯಾಂಡ್ ಆಯಿಲ್ ಬಗ್ಗೆ ಹೇಳಲಿಕ್ಕೆ ನಮ್ಮ ಕರ್ನಾಟಕದ ಗ್ರೇಟ್ ಲೀಡರ್ ಶ್ರೀಯುತ ಎಸ್.ಎನ್. ಶೆಟ್ಟಿ ಈಗ ಡಿಎಕ್ಸನ್ ಅಲ್ಲಿ ಎಕ್ಸಿಕ್ಯೂಟಿವ್ ಸೀನಿಯರ್ ಕ್ರೌನ್ ಡೈಮಂಡ್ ಅಂತ ಒಂದು ತಲುಪಿದ್ದಾರೆ. ಅವರು ಇವತ್ತಿನ ಈ ಒಂದು ರೈಸ್ ಬ್ರ್ಯಾಂಡ್ ಆಯಿಲ್ ಬಗ್ಗೆ ಹೇಳಲಿಕ್ಕೆ ಸರ್ ತಮ್ಗಾಗಿ ವೇದಿಕೆ. ಓಕೆ, ಥ್ಯಾಂಕ್ ಯು ಅಶೋಕ್, ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಡಿಎಕ್ಸನ್ ಕಂಪ್ನಿಗೆ ನಾವು ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದ್ರೆ ರೈಸ್ ಬ್ರಾನ್ ಆಯಿಲ್, ಅಕ್ಕಿಯ ಹೊಟ್ಟಿನ ಎಣ್ಣೆಯನ್ನ ಕಂಪನಿ ರಿಲೀಸ್ ಮಾಡಿದೆ. ಸೊ ಈಗ ಇದು ರಿಸರ್ಚ್ ಪ್ರಕಾರ ಈಗ ನೀವು ನೋಡಬಹುದು, ಒನ್ ಆಫ್ ದ ಬೆಸ್ಟ್ ಆಯಿಲ್ ಅಂತ ಹೇಳ್ತದೆ. ಬೇರೆ ಆಯಿಲ್ ಎಲ್ಲ ನಮ್ಗೆ ಇರ್ಬೋದು, ಇವನ್ ತುಪ್ಪನೂ ಇರ್ಬೋದು, ಆದ್ರೆ ಇದಕ್ಕಿಂತ ರೇಟ್ 3 ಪಟ್ಟು ಜಾಸ್ತಿ ಆಗ್ತದೆ. ಸೊ ಹಾಗಾಗಿರೋದ್ರಿಂದ ನಿಮ್ಗೆ ಇಕಾನಮಿ ಆಗಿ ಬೆಸ್ಟ್ ಆಯಿಲ್ ಅಂತ ಹೇಳಿದ್ರೆ ರೈಸ್ ಬ್ರೌನ್ ಆಯಿಲ್. ಈ ಆಯಿಲ್ ನಾವು ಅಂದ್ರೆ ಈ ಆಯಿಲ್ ಅಂದ್ರೆ ಏನು, ಈ ಆಯಿಲ್ ಇಂದ ಏನೇನು ಪ್ರಯೋಜನ ಇದೆ, ಮತ್ತೆ ಆಯಿಲ್ ಅನ್ನ ಯಾವ ರೀತಿ ಯೂಸ್ ಮಾಡಬೇಕು ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹಾಗೇನೆ ಇದರ ಬಿಸ್ನೆಸ್ ಬಗ್ಗೆನೂ ನಾವು ತಿಳ್ಕೊಳ್ಳೋಣ ಇವತ್ತಿನ ಈ ಚಾಪ್ಟರ್. ಸೊ ಹಾಗಾಗಿ ರೈಸ್ ಬ್ರಾನ್ ಆಯಿಲ್ ಅಂದ್ರೆ ಏನು ಅಂತ. ಸೊ ಫಸ್ಟ್ಗೆ ಕೊಟ್ಟಿದ್ದಾರೆ, ಸೇವ್ ಯುವರ್ ಹಾರ್ಟ್ ಬೈ ಫಾಲೋಯಿಂಗ್ ಎ ಹಾರ್ಟ್ ಹೆಲ್ದಿ ಲೈಫ್ ಸ್ಟೈಲ್. ಸೊ ಹಾರ್ಟ್ ಯಾಕೆ ಅಂತ ಹೇಳಿದ್ರೆ, ಈ ಹಾರ್ಟ್ ಒಂದೇ ಒಂದು ಅಂಗ ನಮ್ಮ ಬಾಡಿಯಲ್ಲಿ 24 ಗಂಟೆ ಕೆಲಸ ಮಾಡ್ತಾ ಇರ್ತದೆ. ಈ ಹಾರ್ಟ್ ಏನಾದ್ರೂ ನಿಂತೋಯ್ತಂದ್ರೆ ನಾವು ನಿಂತೋಗ್ಬಿಡ್ತೀವಿ. ಆದ್ರಿಂದ ಹಾರ್ಟ್ ಅನ್ನ, ಈ ಹೃದಯವನ್ನ ಕಾಪಾಡುವ ಕೆಲಸ ನಮ್ಮ ಮೇಲಿದೆ. ಆದ್ರಿಂದ ಹೃದಯಕ್ಕೆ ತೊಂದರೆ ಕೊಡೋದು ಯಾವುದು ಅಂತ ಹೇಳಿದ್ರೆ, ಜಾಸ್ತಿ ನಿಮ್ಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಅಂಡ್ ಫ್ಯಾಟ್ ಇದು ಎಲ್ಲಿ ಜಾಸ್ತಿ ನಾವು ತಗೊಳ್ತೀವಿ ಅಂದ್ರೆ ಎಣ್ಣೆಯಲ್ಲಿ ಹೋಗ್ತದೆ, ಎಣ್ಣೆಯಲ್ಲಿ ಇರ್ತದೆ. ಸೊ ಆದ್ರಿಂದ ನಮ್ಗೆ ಯಾವ ಎಣ್ಣೆಯನ್ನ ತಗೋಬೇಕು ಅದು ತುಂಬಾ ಇಂಪಾರ್ಟೆಂಟ್. ನಮ್ಮ ಹಾರ್ಟ್ ಅನ್ನ ಉಳಿಸ್ಕೊಳ್ಬೇಕಾದ್ರೆ ಯಾವ ಎಣ್ಣೆಯನ್ನ ತಗೋಬೇಕು ಅದು ಇಂಪಾರ್ಟೆಂಟ್. ಮಾರುಕಟ್ಟೆಯಲ್ಲಿ ನಿಮ್ಗೆ ಈಗ ನಾನು ನಿಮ್ಗೆ ಕೆಲವು ತೋರಿಸ್ತೀನಿ, ನೋಡಿ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಯಾಕೆಂದ್ರೆ ಆ ರೀತಿ ಎಣ್ಣೆಗಳು ಮಾರುಕಟ್ಟೆಯಲ್ಲಿ ನಮ್ಗೆ ಸಿಗ್ತಾ ಇದೆ. ಅದು ಒಳ್ಳೇದೋ ಕೆಟ್ಟದೋ ತುಂಬಾ ಜನರಿಗೆ ಇನ್ನೂ ಗೊತ್ತಿಲ್ಲ. ಇದಕ್ಕಿದ್ದಾಗೆ 30 ವರ್ಷ ಹುಡುಗ ಹಾರ್ಟ್ ಫೈಲ್, 25 ವರ್ಷದವನು ಬಸ್ ಕಂಡಕ್ಟರ್ ಹಾರ್ಟ್ ಫೈಲ್, ಜಿಮ್ ಅಲ್ಲಿ ಹೋಗ್ತಾ ಅಲ್ಲಿ ಹಾರ್ಟ್ ಫೈಲ್. ಯಾಕೆ ಆಗ್ತದೆ? ದಟ್ ಈಸ್ ಅವರ್ ಲೈಫ್ ಸ್ಟೈಲ್. ಅದೇ ಕಾರಣ ಇದು, ಮೇನ್ ಕಾರಣ. ಬೇಕಾದಷ್ಟು ಕಾರಣಗಳಿರ್ಬೋದು, ಅದು ಮೇನ್ ಕಾರಣ ಅದಿದೆ. ಹಾರ್ಟ್ ನಿಮ್ಗೆ ಅಟ್ಯಾಕ್ ಆಯ್ತು ಹೇಳ್ತಾರೆ, ಹಾರ್ಟ್ ನಿಮ್ಗೆ ಅಲ್ಲೇ ನಿಂತು ಹೋಯ್ತು ಹೇಳ್ತಾರೆ. ಸೊ ಹಾಗಾಗಿರೋದ್ರಿಂದ, ಸೊ ಅದರಿಂದ ನಾವು ಸೀರಿಯಸ್ ಆಗಿ ಹೆಲ್ತ್ ಬಗ್ಗೆ ಕಾನ್ಶಿಯಸ್ ಇದ್ದವರಿಗೆ ಈಗ ಇನ್ನೂ ಸಹ ನೀವು ಕಳ್ಸಿಕೊಡ್ಬಹುದು. ಸೊ ಓಪನ್ ಮಾಡಿ ಲಿಂಕ್ ಅನ್ನ ಕಳಿಸ್ಕೊಡಿ, ಸೊ ಅವರಿಗೆ ಗೊತ್ತಾಗ್ಲಿ. ರೈಸ್ ಬ್ರಾನ್ ಆಯಿಲ್, ಎ ಹಾರ್ಟ್ ಹೆಲ್ದಿ ಚಾಯ್ಸ್ ಫಾರ್ ಮ್ಯಾನೇಜಿಂಗ್ ಕೊಲೆಸ್ಟ್ರಾಲ್. Rice bran oil, a heart healthy choice for managing cholesterol. It's most important. ನಾವು ಇದ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮ್ಮ ಹೃದಯಕ್ಕೆ ನಾವೇನೋ ತೊಂದರೆ ಕೊಡ್ತಾ ಇದೀವಿ ಅಂತ ಅರ್ಥ. ಆದ್ರಿಂದ ವೆರಿ ಇಂಪಾರ್ಟೆಂಟ್. ಇದನ್ನ ಜಪಾನ್ ಅವರು ಹೃದಯದ ಎಣ್ಣೆ ಅಂತಾನೆ ಕರೀತಾರೆ. ಹೈಯೆಸ್ಟ್ ಇಂಪೋರ್ಟ್ ಮಾಡ್ತಾರೆ ನೋಡಿ. ನಾವು ಇಲ್ಲಿ ಯೂಸ್ ಮಾಡೋದಿಲ್ಲ. ಎಲ್ಲ ನಮ್ಮ ಎಣ್ಣೆ ಇಲ್ಲಿ ತಯಾರಾಗ್ತದೆ, ಎಣ್ಣೆಗಳು ಮ್ಯಾಕ್ಸಿಮಮ್ ಹೋಗ್ತದೆ ಅಂತ ಹೇಳಿದ್ರೆ ಜಪಾನ್ ಮತ್ತೆ ಜರ್ಮನಿಗೆ ಹೋಗ್ತದೆ. ಇನ್ನು ಬೇರೆ ಯುರೋಪ್ಗೆ ಜಾಸ್ತಿ ಹೋಗ್ತದೆ. ಸೊ ಈಗ ನಾವು ಇದ್ರ ಬಗ್ಗೆ ಅವೇರ್ನೆಸ್, ಈವನ್ ನಮ್ಮ ಮಾನ್ಯ ಪ್ರೈಮ್ ಮಿನಿಸ್ಟರ್ ಕೂಡ, ಅಂದ್ರೆ ಮೊದಲು ಇದಕ್ಕೆ ಯಾರಿಗೂ ಗೊತ್ತಿಲ್ಲ. ಸೊ ಅವರು ಅವೇರ್ನೆಸ್ ಮಾಡಿದ್ದಾರೆ. ಸೊ ಎಸ್ಪೆಷಲಿ ನಾವು ಸೌತ್ನವ್ರು, ಇಲ್ಲಿ ನಾವು ಕರ್ನಾಟಕದಲ್ಲಿ ರೈಸ್ ಜಾಸ್ತಿ ಬೆಳೆಸ್ತೀವಿ ನಾವು. ಅದಕ್ಕಿಂತ ನಮ್ಗಿಂತ ಜಾಸ್ತಿ ಬೆಳೆಸೋರು ಇದ್ದಾರೆ. ಒರಿಸ್ಸಾ ಇರ್ಬೋದು, ಈವನ್ ಪಂಜಾಬ್ ಇರ್ಬೋದು, ಜಾಸ್ತಿ ಬೆಳೆಸ್ತಾರೆ. ಸೊ ಅವರಿಗೆಲ್ಲ ಕಿವಿ ಮಾತು ಹೇಳಿದ್ದಾರೆ, ಇದರ ಫ್ಯಾಕ್ಟ್ರಿ ಹಾಕಿ ಇದನ್ನ ತಯಾರು ಮಾಡಿ, ಇದು ಫ್ಯೂಚರ್ ಇಸ್ ವೆರಿ ಬ್ರೈಟ್ ಇದೆ ಅಂತ. ಡಾಕ್ಟರ್ಸ್, ಮೋಸ್ಟ್ ಆಫ್ ದ ಡಾಕ್ಟರ್ಸ್ ಇವತ್ತು ಇದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ವಿಚ್ ಆಯಿಲ್ ಈಸ್ ಬೆಸ್ಟ್ ಆಯಿಲ್.
ಆಸ್ ಪರ್ ದ ರಿಸರ್ಚ್ ಹೇಳ್ತಾ ಇದ್ದಾರೆ, ರೈಸ್ ಬ್ರೌನ್ ಆಯಿಲ್, ಅಕ್ಕಿ ತೌಡಿನ ಎಣ್ಣೆ ಇದೆ ನೋಡಿ, ನಂಬರ್ 1 ಅಂತ ತುಂಬಾ ಜನ ಡಾಕ್ಟರ್ಸ್ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಅದರಿಂದ ಬೆಟರ್ ಚಾಯ್ಸ್ ಅಂತ ಹೇಳ್ಬೋದು ರೈಸ್ ಬ್ರೌನ್ ಆಯಿಲ್. ದಟ್ ಟು DXN ರೈಸ್ ಬ್ರೌನ್ ಆಯಿಲ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈಗ ಇದಕ್ಕೆ ಕಾಂಪಿಟೀಟರ್ಸ್ ಈಗ ಆಲ್ರೆಡಿ ಬಂದಿದ್ದಾರೆ ಬಿಡಿ, ಬೇಕಾದಷ್ಟು ಜನ ಕಾಂಪಿಟೀಟರ್ಸ್ ಬಂದಿದ್ದಾರೆ. ಆದ್ರೆ ಇದರಲ್ಲಿ ಮ್ಯಾಕ್ಸಿಮಮ್ ಈ ಕಂಪನಿಗಳು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ, ಇಂಡಿಯನ್ ಮಾರ್ಕೆಟ್ ಅನ್ನ ಬಿಟ್ಟಿದ್ದಾರೆ, ಎಕ್ಸ್ಪೋರ್ಟ್ ಮಾರ್ಕೆಟಿಗೆ ಹೋಗ್ತಾರೆ ಮ್ಯಾಕ್ಸಿಮಮ್. ನೋಡಿ ಅದಾನಿ ವಿಲ್ಮರ್, ನೀವು ಅದಾನಿ ಕಂಪನಿ ಕೇಳಿರ್ಬಹುದು, ಅದಾನಿ ಅವರು ಮ್ಯಾಕ್ಸಿಮಮ್ ಮಾರ್ಕೆಟ್ ಅನ್ನ ಕವರ್ ಮಾಡಿದ್ದಾರೆ. ಅದರ ನಂತರ ನಿಮ್ಗೆ ಇನ್ನೊಂದು ಕಂಪನಿ ಇದೆ ಮೋದಿ ನ್ಯಾಚುರಲ್ಸ್ ಅಂತ, ಅವರು ಕೂಡ ನಿಮ್ಗೆ 1200% ಅವ್ರು ಕವರ್ ಮಾಡಿದ್ದಾರೆ. ಉಳಿದವರೆಲ್ಲ ಬೇಕಾದಷ್ಟು ಕಂಪನಿಗಳು ಕಾಣ್ತಾರೆ ನಿಮ್ಗೆ, ಮ್ಯಾರಿಕೋ ಇರಬಹುದು, ಕೊನಾಗ್ರಾ ಇರಬಹುದು, BCL ಇಂಡಸ್ಟ್ರಿ, ಕಿಂಗ್ ರೈಸ್ ಆಯಿಲ್ ಗ್ರೂಪ್ ಅಂಡ್ ಕ್ಯಾಲಿಫೋರ್ನಿಯಾ ರೈಸ್ ಅಂಡ್ ರಶೀಲಾ ಹೆಲ್ತ್ ಅಂಡ್ ಸೇತಿಯಾ ಆಯಿಲ್, ಗೇಫಿ ರಿಫೈನರಿ. ಸೋ ಮೆನಿ ಬಿಗ್ ಕಂಪನಿಗಳು ಇದರಲ್ಲಿ ಎಂಟ್ರಿ ಆಗ್ತಾ ಇದ್ದಾವೆ. ಯಾಕಂತ ಹೇಳಿದ್ರೆ ಆಯಿಲ್ ಇಸ್ ದ ಒಂದು ಬಿಗ್ಗೆಸ್ಟ್ ಮಾರ್ಕೆಟ್. ನೋಡಿ, ಆಯಿಲ್ ಇಸ್ ದ ಬಿಗ್ಗೆಸ್ಟ್ ಮಾರ್ಕೆಟ್. ಪ್ರತಿಯೊಂದು ಮನೆಯಲ್ಲೂ ಆಯಿಲ್ ಯೂಸ್ ಆಗ್ತಾ ಇದೆ. ಕೆಲವು ಮನೆಯಲ್ಲಿ 1 ಲೀಟರ್ ಇದ್ರೆ, ಕೆಲವು ಮನೆಯಲ್ಲಿ 2 ಲೀಟರ್, 3 ಲೀಟರ್, 5 ಲೀಟರ್. ನಾನು ಮೊನ್ನೆ ಯಾವುದೋ ಹುಬ್ಳಿ ಏರಿಯಾದಲ್ಲಿ ಒಬ್ಬರಿಗೆ ಫೋನ್ ಮಾಡಿದೆ, 15 ಲೀಟರ್ ಬೇಕಂತೆ ನೋಡಿ ಎಣ್ಣೆ. ಅಂದ್ರೆ ಆಲ್ಟರ್ನೇಟಿವ್ ಡೇಸಿಗೆ ಅವರಿಗೆ 1 ಲೀಟರ್ ಬೇಕಾಗಿದೆ. ದಿಸ್ ಎ ವೆರಿ ಬಿಗ್ ಮಾರ್ಕೆಟ್. ಇದನ್ನ ಸರಿಯಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡಲಿಲ್ಲ. ಅಂಡರ್ಸ್ಟ್ಯಾಂಡ್ ಮಾಡಿದ್ರೆ ವಿ ಆರ್ ಆಲ್ ಬಿಕಮ್ ಕರೋಡ್ಪತೀಸ್ ವಿತ್ ಇನ್ ನೋ ಟೈಮ್. ನಾವು ಇದನ್ನ ಪೊಸಿಷನ್ ಮಾಡೋದ್ರಲ್ಲಿ ಸ್ವಲ್ಪ ಹಿಂದೆಟ್ ಹಾಕಿರ್ಬೋದು. ಇಸ್ ಎ ವೆರಿ ಬಿಗ್ ಮಾರ್ಕೆಟ್. ಇಲ್ಲಿ ನೋಡಿ ಮಾರ್ಕೆಟ್ ಹೇಗೆ ಹೋಗ್ತಾ ಇದೆ. ನಿಮ್ಗೆ ಯಾವೆಲ್ಲ ಮಾರ್ಕೆಟ್ ಅಲ್ಲಿ ಇಲ್ಲಿ ನಿಮ್ಗೆ ಕಾಣ್ತಾ ಇದೆ, ಯಾವ ಮಾರ್ಕೆಟ್ ಅಲ್ಲಿ ಹೈಯೆಸ್ಟ್ ಮಾರ್ಕೆಟ್ ಅಲ್ಲಿ ಎಣ್ಣೆಗಳಿದೆ. ಅದರಲ್ಲಿ ಸನ್ಫ್ಲವರ್ ಆಯಿಲ್ ಇದೆ, ರೈಸ್ ಬ್ರೌನ್ ಆಯಿಲ್ ಇದೆ, ಮಸ್ಟರ್ಡ್ ಆಯಿಲ್ ಇದೆ, ಗ್ರೌಂಡ್ ನಟ್ ಆಯಿಲ್, ಸೋಯಾಬೀನ್ ಆಯಿಲ್, ಸಿಸೇಮ್ ಆಯಿಲ್, ಕೋಕೋನಟ್ ಆಯಿಲ್ ಅಂಡ್ ಸಫ್ಲವರ್ ಆಯಿಲ್. ಸೊ ದೀಸ್ ಆರ್ ದ ಮೈನ್, ಅಂದ್ರೆ ಸಫೋಲ್ ಆಯಿಲ್ ಇರಬಹುದು, ಮೈನ್ ಆಯಿಲ್ಗಳು ಮಾರುಕಟ್ಟೆಯಲ್ಲಿ ಎಲ್ಲ ಫುಡ್ ಗ್ರೇಡ್ ಆಯಿಲ್ಗಳು. ಇದನ್ನ ನಾವು ಪ್ರತಿಯೊಬ್ರು ಮ್ಯಾಕ್ಸಿಮಮ್ ಜನ ಈ ಆಯಿಲ್ಗಳನ್ನ ಬಳಸ್ತಾ ಇದ್ದಾರೆ. ಇದರಲ್ಲಿ ಯಾವ ಆಯಿಲ್ ಅನ್ನ ನಾವು ಸೆಲೆಕ್ಟ್ ಮಾಡಬಹುದು ಅಂತ ಸೆಲೆಕ್ಟ್ ಮಾಡಬಹುದು, ಬೇಕಾದಷ್ಟು ಆಯಿಲ್ಗಳನ್ನು ಸೆಲೆಕ್ಟ್ ಮಾಡಬಹುದು. ವಿ ಹ್ಯಾವ್ ಟು ಸಿ ದ ರೇಟ್ ಆಲ್ಸೋ, ಅದು ಪ್ರೈಸ್ ಫ್ಯಾಕ್ಟರ್ ಕೌಂಟ್ ಆಗ್ತದಲ್ಲ. ಸೊ ಹಾಗಾಗಿ ನಿಮ್ಗೆ ಮಾರ್ಕೆಟ್ ಅಲ್ಲಿ ಸಿಗುವ ಆಯಿಲ್ ಅನ್ನ ಯಾವ ರೀತಿ ಮಾರ್ಕೆಟ್ ಮಾಡ್ತಾರೆ ಅಂತ ಹೇಳಿ ಒಬ್ರು ಹೇಳಿದ್ದಾರೆ, ರಿಸರ್ಚರ್ ಇವರು. ಸೊ ಇವರು ಅದ್ರ ಬಗ್ಗೆ ಮಾತಾಡಿದ್ದಾರೆ. ಆಲಿವ್ ಆಯಿಲ್ ಆರ್ ರೈಸ್ ಬ್ರೌನ್ ಆಯಿಲ್ ಅಂತ 2 ಆಯಿಲ್ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ. ವಿಚ್ ಈಸ್ ಬೆಟರ್? ಈ ಆಲಿವ್ ಆಯಿಲ್ಗಿಂತ ಆಲಿವ್ ಎಣ್ಣೆ ಕೇಳಿರ್ಬೋದು, ಯಾಕಂದ್ರೆ ಇದು ಸಹ ಒಳ್ಳೆ ಆಯಿಲ್. ಆಲಿವ್ ಆಯಿಲ್, ಇಂಪೋರ್ಟೆಡ್ ಆಲಿವ್ ಆಯಿಲ್ ಪ್ಲಾಂಟ್ಸ್ ಇನ್ 2007 ರೆಗಿಸ್ಟ್ರಾನ್ ಎಂದ ಲಗಾರ್ ಗಯಾ ಹೇ, ಇಟಲಿ. ಯಾಕಂದ್ರೆ ಇದು ನಮ್ಮ ಇಂಡಿಯನ್ ಮೇಕ್ ಅಲ್ಲ ಇದು, ಅದು ಇಂಡಿಯಾದಲ್ಲಿ ಇದು ಆಲಿವ್ ಬೆಳೆಯುವುದನ್ನ ತುಂಬಾ ಕಮ್ಮಿ ಇರ್ಬೋದು, ನನ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಬಟ್ ಮೋಸ್ಟ್ ಆಫ್ ದ ಆಲಿವ್ ಆಯಿಲ್ ಬೇರೆ ಕಂಟ್ರೀಸ್ ಇಂದ ಇಂಪೋರ್ಟ್ ಆಗ್ತದೆ. ಇದಕ್ಕೆ ಲೀಟ್ರಿಗೆ ನೋಡಿ ಕಾಸ್ಟ್ 1200 ರುಪೀಸ್ ಇದೆ, 1200 ರುಪೀಸ್. ಬಟ್ ಅಡಲ್ಟ್ರೇಷನ್ ಅವ್ರು ಹೇಳ್ತಾರೆ, ಅದ್ರ ಬಗ್ಗೆ ಹೇಳಿಲ್ಲ ಅವರು, ಅಡಲ್ಟ್ರೇಷನ್ ಬಗ್ಗೆ ಗೊತ್ತಿಲ್ಲ. ಸೊ ಅದರಿಂದ ಇದಕ್ಕೆ ರೇಟ್ 1200 ಇಸ್ ದ ಬೆಸ್ಟ್ ಆಯಿಲ್. ಬಟ್ ಕಂಪೇರಿಂಗ್ ಟು ದಟ್ ಆಲಿವ್ ಆಯಿಲ್, ರೈಸ್ ಬ್ರೌನ್ ಆಯಿಲ್ ಇಸ್ ಬೆಟರ್ ಅಂತ ಹೇಳ್ತಾರು. ಕಂಪೇರಿಂಗ್ ಟು ಆಲಿವ್ ಆಯಿಲ್, ರೈಸ್ ಬ್ರೌನ್ ಆಯಿಲ್ ಇಸ್ ಎ ಬೆಟರ್. ಎಷ್ಟು ರೇಟ್ ಎಷ್ಟು? ಅದಕ್ಕೆ ಲೀಟ್ರಿಗೆ ನಿಮ್ಗೆ 1200 ರುಪೀಸ್, ನಮ್ದು ಲೀಟ್ರಿಗೆ ಸುಮಾರು 250 ರುಪೀಸ್. ಸಾಧಾರಣ ನಿಮ್ಗೆ 10 ಟೈಮ್ಸ್ ಅದು ರೇಟ್ ಜಾಸ್ತಿ ಇದೆ ನೋಡಿ, 10 ಟೈಮ್ಸ್ ಆಲಿವ್ ಆಯಿಲ್ ರೇಟ್ ಇದೆ. ಬಟ್ ಅವ್ರು ಹೇಳ್ತಾರೆ ದಟ್ ಈಸ್ ಈಕ್ವಲೆಂಟ್ ಟು ರೈಸ್ ಬ್ರೌನ್ ಆಯಿಲ್ ಈಸ್ ಈಕ್ವಲೆಂಟ್ ಟು ಆಲಿವ್ ಆಯಿಲ್ ಅಂತ. ಆದ್ರಿಂದ ನಮ್ಗೆ ಎಷ್ಟು ಬೆನಿಫಿಟ್ ಆಗ್ಬಹುದು, ಅದಕ್ಕೋಸ್ಕರ ಇದು ಇಂಪೋರ್ಟ್ ಜಾಸ್ತಿ, ಇಂಪೋರ್ಟ್ ಅಲ್ಲಿ ಎಕ್ಸ್ಪೋರ್ಟ್ ಆಗ್ತಾ ಇರೋದು ಈಗ. ಸೊ ಜನ ನಮ್ಗೆ ಯಾವ ತರ ಮೋಸ ಮಾಡ್ತಾರೆ ಅಂತ ಹೇಳ್ತಾರೆ. ನಾವ್ ಯಾವುದೇ ಒಂದು ಕಂಪನಿಯ ವಿರೋಧ ಅಲ್ಲ ನಾನು, ಬಟ್ ನಿಮ್ಗೆ ಪಬ್ಲಿಕ್ಕಿಗೆ ಗೊತ್ತಾಗ್ಲಿ ಅಂತ ನಾನು ನಿಮ್ಗೆ ಹೇಳೋದು. ಇದರಲ್ಲಿ ಫಾರ್ಚೂನ್ ಖಚಿ ಗನಿ ಆಯಿಲ್ ಅಂತ ಹಾಕಿದ್ದಾರೆ. ಯಾರಿಗಾರ ಗೊತ್ತಿದೆಯಾ ಇದು? ಎನಿಬಡಿ ಗೊತ್ತಿದ್ದವ್ರು ಹೇಳ್ಬೋದು. ನಿಮ್ಗೆ ಬೇಕಾದ್ರೆ ಓಪನ್ ಮಾಡಿ ಇಟ್ಟಿರ್ತೀನಿ. ವಾಟ್ ಯು ಮೀನ್ ಬೈ ಖಚಿ ಗನಿ ಆಯಿಲ್? ಓಪನ್ ಆಗ್ತಾ ಇಲ್ವಾ ಅಶೋಕ್? ಓಪನ್ ಇದೆ ನೋಡಿ, ನೀವು ಮಾತಾಡ್ಬೋದು. ಇದರಲ್ಲಿ
ಫಾರ್ಚೂನ್ ಕಚಿ ಘನಿ ಆಯಿಲ್ ಅಂತ ಹಾಕಿದ್ದಾರೆ. ಸಾಸಿವೆ ಎಣ್ಣೆ ಕಚ್ಚಿ ಗನಿ ಅಂದ್ರೆ ನೋ, ಫಾರ್ಚೂನ್ ಆಯಿಲ್ ಅಪ್ಕೋ ಆಯಿಲ್ ಯಾವ್ದು ನನಗೆ ಗೊತ್ತಿಲ್ಲ, ಬಟ್ ಕಚಿ ಗನಿ ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ಲೋಕಲ್ ಅಲ್ಲಿ ಏನ್ ಮಾಡ್ತಾರೆ, ಕಚ್ಚಾ ಇದು ಗಾಣದ ಎಣ್ಣೆ ಅಂತ ಹೇಳ್ತಾರೆ. ಕಚ್ಚಾ ಪ್ಯೂರ್ ಮಸ್ಟರ್ಡ್, ಅಫ್ಕೋರ್ಸ್ ಅದು ಮಸ್ಟರ್ಡ್ ಆಯಿಲ್ ಇರ್ಬೋದು, ಬಟ್ ಕಚ್ಚಿ ಗನಿ ಅಂತ ಅದಕ್ಕೆ ಯಾಕೆ ಹೆಸರು ಕೊಟ್ಟಿದ್ದಾರೆ ಅವರು ಅಂತ. ಸೊ ಇದು ಕಚ್ಚಿ ಅಂದ್ರೆ ಸಾಸಿವೆ ಸರ್, ಕಚ್ಚಿ ಅಂದ್ರೆ ಸಾಸಿವೆ ಸರ್. ಓಕೆ, ಕಚ್ಚಿ ಗನಿ ಆಯಿಲ್, ಸಾಸಿವೆ ಆಯಿಲ್ ಇರ್ಬೋದು, ಬಟ್ ಘನಿ ಅಂದ್ರೆ ಗಾಣದ ಎಣ್ಣೆ ಅಂತ ಹೇಳ್ತಾರು. ಗಾಣದ ಎಣ್ಣೆ ಘನಿ ಇಸ್ ಎ ಕಚಿ ಗನಿ ಆಯಿಲ್, ದಟ್ ಈಸ್ ಕಾಲ್ಡ್, ಅದು ಗಾಣದ ಎಣ್ಣೆ, ಸಾಸಿವೆ ಗಾಣದ ಎಣ್ಣೆ ಇರ್ಬೋದು. ಸೊ ವಾಟ್ ಐ ಆಮ್ ಟೆಲ್ಲಿಂಗ್ ಇಸ್, ಯಾಕೆ ನಾವು ಇದನ್ನ ಯಾವ ರೀತಿ ಜನ ನಮ್ಗೆ ಕಂಪನಿಯವ್ರು ನಮ್ಗೆ ಫೂಲ್ ಮಾಡ್ತಾ ಇದ್ದಾರೆ ಅಂತ. ಇದು ದಿಸ್ ಇಸ್ ಎ ಫೂಲ್. ಯಾಕಂತ ಹೇಳಿದ್ರೆ ಇದರಲ್ಲಿ ಇಸ್ ಎ ಬ್ರಾಂಡ್ ಇಸ್ ಕಾಲ್ಡ್ ಫಾರ್ಚೂನ್, ಹೈಯೆಸ್ಟ್ ಮೂವ್ಮೆಂಟ್ ಆಗ್ತದೆ, ಬಟ್ ಕಚಿ ಗಾನಿ ಅಂತ ಗಾಣದ ಎಣ್ಣೆ ಅವರು ಮಾಡೋದಿಲ್ಲ. ಬಟ್ ಅದ್ರಲ್ಲಿ ಹಾಕಿದ್ದಾರೆ ನೋಡಿ, ಗಾಣದ ಎಣ್ಣೆ ಅಂತ ಹಾಕಿದ್ದಾರೆ. ಸೊ ದಟ್ ಮೀನ್ಸ್ ಅವ್ರು ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನ್ ಮಾಡಿದಾರೆ ನೋಡಿ, ಇಲ್ಲಿ ನೋಡಿ. ಓಕೆ, ಇಲ್ಲಿ ನೆಕ್ಸ್ಟ್ ಇದೆ. ಇಲ್ಲಿ ನೋಡಿ, ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಟ್ರೇಡ್ ಮಾರ್ಕ್ ಆಗಿ ಗಾಣದ ಎಣ್ಣೆ ಅಂದ್ರೆ ಮಸ್ಟರ್ಡ್ ಆಯಿಲ್ ಇರ್ಬೋದು, ಮಸ್ಟರ್ಡ್ ಆಯಿಲ್ ಕಚಿ ಗನಿ ಅಂತ ಅವ್ರು ಟ್ರೇಡ್ ಮಾರ್ಕ್ ಮಾಡ್ಬಿಟ್ಟಿದ್ದಾರೆ. ಆ ಟ್ರೇಡ್ ಮಾರ್ಕ್ ಅನ್ನ ಅದ್ರಲ್ಲಿ ಹಾಕಿದ್ದಾರೆ. ಅವ್ರಿಗೆ ಯಾರು ಕ್ಲೈಮ್ ಮಾಡ್ಲಿಕ್ಕೆ ಆಗುದಿಲ್ಲ ನೋಡಿ. ಫಾರ್ಚೂನ್ ಕಚಿ ಗನಿ ಸೆಹತ್ ಅಂತ ಹಾಕಿದ್ದಾರೆ. ಸೊ ಹಾಗಾಗಿರೋದ್ರಿಂದ ಯಾವ ರೀತಿ ನಾವು ಫೂಲ್ ಆಗ್ತಾ ಇದೀವಿ ಮಾರ್ಕೆಟ್ ಅಲ್ಲಿ, ಅದಕ್ಕೆ ಒಂದು ಉದಾಹರಣೆ ಅವರು ಕೊಟ್ಟಿದ್ದಾರೆ, ಯಾವ ರೀತಿ ನಾವು ಫೂಲ್ ಮಾಡ್ತಾ ಇದ್ದಾರೆ ನಮ್ಗೆ ಅಂತ. ಸೊ ನೆಕ್ಸ್ಟ್ ನಿಮ್ಗೆ ಇಲ್ಲಿ ರೀಜನಲ್ 5 ಪಾಯಿಂಟ್ಸ್, ನಮ್ಗೆ 5 ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಅವರು ರಿಸರ್ಚ್ ಅಲ್ಲಿ ಹೇಳ್ತಾರೆ. ಇನ್ನೊಂದು ನೋಡಿ, ಇನ್ನೊಂದ್ರಲ್ಲಿ ಅವರು ತೋರಿಸ್ತಾ ಇದ್ದಾರೆ ನಿಮ್ಗೆ ಅನಿಮಲ್ ಪ್ರೋಟೀನ್. ನಮ್ಗೆ ಕೊಲೆಸ್ಟ್ರಾಲ್ ಎಲ್ಲ ಇರುವುದು ಎಲ್ಲಿ, ಯಾವ್ದಲ್ಲಿ ಕೊಲೆಸ್ಟ್ರಾಲ್ ಇರ್ತದೆ, ಓನ್ಲಿ ಅನಿಮಲ್ ಬೇಸ್ ಆಯಿಲ್ ಅಲ್ಲಿ ಮಾತ್ರ ನಮ್ಗೆ ಏನ್ ಹೇಳ್ತಾರೆ, ನಮ್ಗೆ ಕೊಲೆಸ್ಟ್ರಾಲ್ ಇರ್ತದೆ, ಬ್ಯಾಡ್ ಕೊಲೆಸ್ಟ್ರಾಲ್ ಇರ್ತದೆ ಅಂತ. ಅದ್ರಲ್ಲಿ ಯಾವ್ದೆಲ್ಲ ಇರ್ತದೆ ಅಂದ್ರೆ, ಅವರು ಮಿಲ್ಕ್, ಬಟರ್ ಅಂಡ್ ಕರ್ಡ್, ದೇಸಿ ಗೀ, ನಾನ್ ವೆಜ್ ಅಂಡ್ ಕಾಡ್ ಲಿವರ್ ಅಂದ್ರೆ ಫಿಶ್ ಇಂದ ಮಾಡಿದ್ರೆ, ಆಮೇಲೆ ದೇಸಿ ಇದು ತುಪ್ಪ ಮಾಡ್ತಾರಲ್ಲ, ಇದರಲ್ಲಿ ನಿಮ್ಗೆ ಕೊಲೆಸ್ಟ್ರಾಲ್ ಇರುವ ಚಾನ್ಸಸ್ ಜಾಸ್ತಿ ಇರ್ತದೆ. ಮತ್ತೆ ಯಾವುದೇ ನಿಮ್ಗೆ ಪ್ಲಾಂಟ್ ಬೇಸ್ ಅಲ್ಲಿ ಕೊಲೆಸ್ಟ್ರಾಲ್ ಇರುವುದಿಲ್ಲ ಅಂತ ರಿಸರ್ಚ್ ಹೇಳ್ತದೆ. ದೆರ್ ಇಸ್ ನೋ ಕೊಲೆಸ್ಟ್ರಾಲ್. ಮತ್ತೆ ಯಾಕೆ ಅವರು ಪುನಃ ಹೇಳ್ತಾರೆ ಅಂತ ಹೇಳಿದ್ರೆ, ಅದು ನಮ್ಗೆ ಫೂಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ತೋರಿಸಿದ್ದಾರೆ ನೋಡಿ, ಯಾವ್ದೋ ಇದರಲ್ಲಿ ಒಂದು ಸ್ಲೈಡ್ ಅಲ್ಲಿ ನಾನು ನೋಡಿದೆ ಆಗ. ನೋಡಿ ಇಲ್ಲಿ ಹಾಕಿದ್ದಾರೆ, ಏನ್ ಹಾಕಿದ್ದಾರೆ, ನೋ ಕೊಲೆಸ್ಟ್ರಾಲ್, ಹೆಲ್ದಿ ಅಂಡ್ ಟೇಸ್ಟಿ, ನೋ ಕೊಲೆಸ್ಟ್ರಾಲ್ ಅಂತ ಹಾಕಿದ್ದಾರೆ. ದಟ್ ಮೀನ್ಸ್ ಅವರು ನಮ್ಗೆ ಸುಮ್ಮನೆ ಫೂಲ್ ಮಾಡ್ತಾರಂತೆ. ಜನರಿಗೆ ಫೂಲ್ ಮಾಡೋದ್ರಲ್ಲಿ ನಂಬರ್ 1. ಏನ್ ಮಂಜುನಾಥ್ ಅವರೇ, ಯಾಕೆ ಇಷ್ಟು ಗೆರೆ ಹಾಕ್ಬಿಟ್ರಲ್ಲ? ಮಂಜುನಾಥ್ ಅವರು ಹೊಸಬ್ರು ಇದ್ದಾರಾ? ಆದ್ರಿಂದ ನಾವು ಫೂಲ್ ಆಗ್ಬಾರ್ದು ಅಂತ, ನಾವು ಫೂಲ್ ಆಗ್ಬಾರ್ದು ಇದರಲ್ಲಿ ನಾವು ಫೂಲ್ ಆದ್ರೆ ನಾವು ಸೋತ್ ಹೋದಾಗೆ. ಸೊ ಹಾಗಾಗಿ ಇನ್ನೊಂದು ನೀವು ತಿಳ್ಕೊಬೇಕಂತ ಹೇಳಿದ್ರೆ, ಇಲ್ಲಿ ಮಸ್ಟರ್ಡ್ ಆಯಿಲ್ ಕೊಟ್ಟಿದ್ದಾರೆ, ಬಾಯ್ಲಿಂಗ್ ಪಾಯಿಂಟ್ 254, ಕೋಕೋನಟ್ ಆಯಿಲ್ 171 ಅಂಡ್ ಪೀನಟ್ ಆಯಿಲ್ 232, ರೈಸ್ ಬ್ರಾನ್ ಆಯಿಲ್ 254. ಸ್ಮೋಕಿಂಗ್ ಪಾಯಿಂಟ್ ನಿಮ್ಗೆ ಒಂದು ಲೆವೆಲ್ ಅಲ್ಲಿ ಹೀಟ್ ಆದ ನಂತರ ಅದು ಫುಲ್ ಬಾಯ್ಲ್ ಆಗಿಬಿಡ್ತದೆ, ಮತ್ತೆ ಏನಾಗ್ತದೆ, ಅದು ಹೀಟ್ ಆಗಿ ಸ್ಮೋಕ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬಟ್ ಸ್ಮೋಕಿಂಗ್ ಪಾಯಿಂಟ್ ರೈಸ್ ಬ್ರಾನ್ ಆಯಿಲ್ ಅಂಡ್ ಮಸ್ಟರ್ಡ್ ಆಯಿಲ್ ಒನ್ ಅಟ್ ದ ಸೇಮ್ ಇದೆ. ಬಟ್ ಮಸ್ಟರ್ಡ್ ಆಯಿಲ್ ರೇಟ್ ಇಸ್ ವೆರಿ ಕಾಸ್ಟ್ಲಿ, ಬಟ್ ರೈಸ್ ಬ್ರಾನ್ ಆಯಿಲ್ ಇಸ್ ವೆರಿ ಕಾಂಪಿಟೇಟಿವ್ ರೇಟ್. ನಿಮ್ಗೆ 254 ಡೆಫಿನೆಟ್ಲಿ ಬೆಸ್ಟ್ ಆಯಿಲ್ ಸಿಗ್ತದೆ ಅಂತ ಹೇಳ್ತಾರೋ. 254 ಸ್ಮೋಕಿಂಗ್ ಪಾಯಿಂಟ್ ಇದಲ್ಲಿದೆ. ಸೊ ಅದನ್ನ ನೀವು ಯು ಹ್ಯಾವ್ ಟು ಪ್ರಿಫರ್ ರೈಸ್ ಬ್ರಾನ್ ಆಯಿಲ್. ಯಾಕೆ ನಾವು ರೈಸ್ ಬ್ರಾನ್ ಆಯಿಲ್ ಅನ್ನೇ ಪ್ರಿಫರ್ ಮಾಡ್ಬೇಕಂತ ಕೆಲವೊಂದು ರಿಸರ್ಚ್ ಪ್ರಕಾರ ಹೇಳ್ತಾ ಇದ್ದಾರೆ, ರೈಸ್ ಬ್ರಾನ್ ಆಯಿಲ್ ಇಸ್ ದ ಬೆಟರ್ ಅಂತ. ಓಕೆ, ಇಲ್ಲಿ ಹೇಳ್ತಾರೆ ನೋಡಿ, ಹೋಲಿಸ್ಟಿಕ್ ಹೆಲ್ತ್ ಇವರು ಒಂದು ಏನ್ ಹೇಳ್ತಾರೆ ಚಾನಲ್ನವ್ರು, 5 lakh ಡೆತ್ ಡ್ಯೂ ಟು ಟ್ರಾನ್ಸ್ ಫ್ಯಾಟ್ ರಿಲೇಟೆಡ್ ಹಾರ್ಟ್ ಇಶ್ಯೂಸ್ ಡೈರೆಕ್ಟ್ಲಿ. ಎಣ್ಣೆಯಿಂದಲೇ ಇಷ್ಟು ಜನ, 5 ಲಕ್ಷ ಜನ ಸತ್ತೋಗ್ತಾರಂತೆ ನೋಡಿ ಹಾರ್ಟ್ ಫೇಲ್ಯೂರ್ ಇಂದ. ಟು ಹೈ ಟ್ರಾನ್ಸ್ ಫ್ಯಾಟ್ ಡ್ಯೂ ಟು ಹಾರ್ಟ್ ಇಶ್ಯೂಸ್, ಆಯಿಲ್ ತಗೊಳ್ಳೋದ್ರಿಂದ. ನಿಮ್ಗೆ ಯಾವುದೋ ಕಮ್ಮಿ ರೇಟಲ್ಲಿ ಆಯಿಲ್ ತೆಗ್ತಾಳೆ ಅಂತ ಹೇಳಿದ್ರೆ
ಅದರಲ್ಲಿ ನೀವು ಈ ವಿಡಿಯೋ ನೋಡ್ಬೇಕು, ಇದು 1 ಗಂಟೆ ಇದೆ, ಕ್ಲಿಯರ್ ಕಟ್ ಕೊಟ್ಟಿದ್ದಾರೆ ಯಾವ್ಯಾವ ಆಯಿಲ್ ಅಲ್ಲಿ ಎಷ್ಟೆಷ್ಟು ಪ್ರಾಬ್ಲಮ್ ಇದೆ ಅಂತ, ಎಷ್ಟೆಷ್ಟು ತೊಂದರೆಗಳಿದೆ ಅಂತ. ಕಮ್ಮಿ ರೇಟ್ ಅಂತ ಆಯಿಲ್ ತಗೊಳಕ್ ಹೋಗ್ಬೇಡಿ, ನಿಮ್ಮ ಜೀವನವೇ ಹೋಗ್ಬಿಡ್ತದೆ ಅದರಲ್ಲಿ ಅಂತ. ಸೊ ಅದರಿಂದ ತಗೊಳ್ಳುವ ಮೊದಲು ಸ್ವಲ್ಪ ಯೋಚನೆ ಮಾಡಿ, ಯಾಕೆಂದ್ರೆ ಹಾರ್ಟ್ ಹೋಯ್ತು ಅಂತ ಹೇಳಿದ್ರೆ ಮತ್ತೇನು ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರಿಂದ ಇದನ್ನ ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್. ಆದ್ರಿಂದ ತುಂಬಾ ಸೀರಿಯಸ್ ಆಗಿ ಹೋಲಿಸ್ಟಿಕ್ ಹೆಲ್ತ್ ಇದನ್ನ ಇನ್ನೊಂದ್ಸಲ ನೋಡಿ, ನೀವು ಫ್ರೀ ಇದ್ದಾಗ ನೋಡ್ಕೊಳ್ಳಿ. ಕ್ಲಿಯರ್, ಆರ್ಡರ್ಲೆಸ್, ಟೇಸ್ಟ್ಲೆಸ್ ಅಂಡ್ ಲಾಂಗ್ ಲಾಸ್ಟಿಂಗ್. ಎಷ್ಟೋ ಆಯಿಲ್ಗಳು ಮಾರ್ಕೆಟ್ ಅಲ್ಲಿ ಸಿಗ್ತದಲ್ಲ, ಅದು ಕ್ಲಿಯರ್ ಅಂದ್ರೆ ನಿಮ್ಗೆ ಡಬಲ್ ರಿಫೈನ್ಡ್ ಅಂತ ಹಾಕ್ತಾರೆ, ಅದರಲ್ಲಿ ಅಂಶ ಯಾವುದೇ ಇರುವುದಿಲ್ಲ ಅಂತ ನೋಡಿ. ಕ್ಲಿಯರ್, ಜಸ್ಟ್ ಲೈಕ್ ಎ ವಾಟರ್ ಇದ್ದ ಹಾಗೆ. ಅದು ರೇಟ್ ನಿಮ್ಗೆ ಕಮ್ಮಿ ಕೊಡ್ತಾರೆ, ಯಾಕೆಂದ್ರೆ ಅದರ ಅಂಶ ಎಲ್ಲ ತೆಗೆದು ಬಿಟ್ಟಿರ್ತಾರೋ. ಆರ್ಡರ್ಲೆಸ್, ಇನ್ನು ಯಾವುದೇ ಸ್ಮೆಲ್ ಅದರಲ್ಲಿ ನಿಮ್ಗೆ ಬರೋದಿಲ್ಲ, ಯಾಕೆಂದ್ರೆ ಅದಕ್ಕೆ ಪ್ಯಾರಾಫಿನ್ ಅಂದ್ರೆ ಬೇರೆ ಪೆಟ್ರೋಲಿಯಂ ಆಯಿಲ್ ಅನ್ನ ಮಿಕ್ಸ್ ಮಾಡುವ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಅಡಲ್ಟ್ರೇಷನ್ ಮಾಡಿಬಿಡ್ತಾರೆ, ಗೊತ್ತೇ ಆಗುದಿಲ್ಲ. ನಿಮ್ಗೆ ರೇಟ್ ಕಮ್ಮಿ ಕೊಡ್ತಾರೆ, ಅರ್ಧ ಲೀಟರ್ ಈ ಆಯಿಲ್ ಇದ್ರೆ ಅರ್ಧ ಲೀಟರ್ ನಿಮ್ಗೆ ಪ್ಯಾರಾಫಿನ್ ಆಡ್ ಮಾಡಿ ಬಿಡ್ತಾರೆ. ಆರ್ಡರ್ಲೆಸ್, ಅದು ಯಾವುದೇ ನಿಮ್ಗೆ ಪರಿಮಳ ಅಥವಾ ಸ್ಮೆಲ್ ಇರುವುದಿಲ್ಲ. ಟೇಸ್ಟ್ಲೆಸ್, ಈವನ್ ಟೇಸ್ಟ್ ಕೂಡ ಇರುವುದಿಲ್ಲ, ನೋ ಟೇಸ್ಟ್ ಎಟ್ ಆಲ್. ನೀವು ಹೊರಗಡೆ ಈಗ ಈ ರೋಡ್ ಸೈಡ್ ಅಲ್ಲೆಲ್ಲ ಮಾಡ್ತಾರಲ್ಲ, ದಿಸ್ ಇಸ್ ದ ಥಿಂಗ್. ಸೊ ಇದನ್ನ ನಾವು ಕಂಟಿನ್ಯೂಯಸ್ ಆಗಿ ಆಗ್ತಾ ಇದ್ರೆ ಏನಾಗ್ಬಹುದು, ಏನ್ ಪ್ರಾಬ್ಲಮ್ ಅನ್ನ ಫೇಸ್ ಮಾಡಬಹುದು ನಮ್ಗೆ. ಸೊ ಈಗ ರೈಸ್ ಬ್ರಾನ್ ಆಯಿಲ್ ಇಸ್ ಎ ಬಿಗ್ ಫ್ಯಾಕ್ಟ್ರಿ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಯಲ್ಲಿ ರೈಸ್ ಬ್ರಾನ್ ಆಯಿಲ್ ಈಗ ತಯಾರಾಗ್ತಾ ಇದೆ. ಸೊ ಅದರಲ್ಲಿ ನಾನು ಹೇಳಿದ ದೊಡ್ಡ ದೊಡ್ಡ ಕಂಪನಿಗಳು ಇದ್ದಾರೆ. ಅದರಲ್ಲಿ ನಿಮ್ಗೆ AR ರಿಫೈನರಿ, ಇರುವುದು ಆರ್ಗ್ಯಾನಿಕ್ ಆಯಿಲ್ ಮಾಡುವ ಕಂಪನಿ ಜೊತೆಗೆ DXN ಕಾಂಟ್ರಾಕ್ಟ್ ಮಾಡ್ಕೊಂಡಿದೆ. ಸೊ ಇದೆಲ್ಲ ವೇನ್ ಇಂಪಾರ್ಟೆಂಟ್ ರಾ ಮೆಟೀರಿಯಲ್ ಅಂದ್ರೆ ಈಗ ಕಾಣ್ತಾ ಇದೆಯಲ್ಲ, ಇದು ರಾ ಮೆಟೀರಿಯಲ್. ಇದಕ್ಕೆ ರೈಸ್ ಬ್ರಾನ್ ಅಥವಾ ತೌಡು ಅಂತ ಹೇಳ್ಬೋದು, ಚಿಲ್ಕ ಅಂತ ಹೇಳ್ತಾರಲ್ಲ ಅದು. ಇದು ಅಕ್ಕಿಯ ಮೇಲ್ಗಡೆ ಒಂದು ಲೇಯರ್ ಇರ್ತದೆ, ಕೆಂಪು ಇರ್ತದೆ ಸಾಧಾರಣ. ಅದು ನೀವು ರಾ ತೆಗೆದ್ರೆ ನಮ್ಗೆ ಗೊತ್ತಾಗ್ತದೆ, ಯಾಕಂದ್ರೆ ನಾವು ಭತ್ತ ಬೆಳಿತೀವಿ. ಸೊ ಹಾಗಾಗಿ ಅದರ ಮೇಲ್ಗಡೆ ಅದರ ಬಿಡಿಸಿದಾಗ ಅದರ ಮೇಲ್ಗಡೆ ಒಂದು ಕೆಂಪು ಅಥವಾ ಒಂದು ಪಿಂಕ್ ಕಲರ್ ಅಲ್ಲಿ ಇರ್ತದೆ, ಸಾಧಾರಣ ಪಿಂಕ್ ಕಲರ್ ಅಲ್ಲಿ ಇರ್ತದೆ. ದಟ್ ಈಸ್ ದ ಥಿಂಗ್. ಸೊ ಅದೇನಾಗ್ತದೆ ಅಂತ ಹೇಳಿದ್ರೆ, ಎಸ್ಪೆಷಲಿ ವೈಟ್ ರೈಸ್, ಯಾರೆಲ್ಲ ವೈಟ್ ರೈಸ್ ಊಟ ಮಾಡ್ತೀರಿ ನಿಮ್ಗೆ ಇದು ಸಿಗುದಿಲ್ಲ, ಯಾಕಂದ್ರೆ ಅದ್ರ ಮೇಲಿನ ಲೇಯರ್ ಅಲ್ಲಿ ಹಲ್ಲರಲ್ಲಿ ತೆಗೆದು ಬಿಡ್ತಾರೆ. ನಮ್ಗೆ ವೈಟ್ ರೈಸ್ ಮಾತ್ರ ಕಾಣ್ತದೆ. ಅದರಲ್ಲಿ ರೈಸ್ ಅಲ್ಲಿರುವ ವೆರಿ ಇಂಪಾರ್ಟೆಂಟ್ ಭಾಗನೇ ಇದು, ಹೇಳಿದಲ್ಲ ಅದು ಸಿಪ್ಪೆ. ಸೊ ಅದಕ್ಕೋಸ್ಕರ ನೀವು ಆದಷ್ಟು ನೀವು ಕೆಂಪು ರೈಸ್ ಅನ್ನ ಉಪಯೋಗ ಮಾಡಿ ಹೇಳ್ತಾರೆ. ಬಿಳಿ ರೈಸ್ ಯೂಸ್ ಮಾಡಬೇಡಿ, ಕೆಂಪು ರೈಸ್ ನಿಮ್ಗೆ ಊಟಕ್ಕೆ ತುಂಬಾ ಒಳ್ಳೇದು ಅಂತ. ಸೊ ಅದನ್ನ ಯೂಸ್ ಮಾಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಬಟ್ ಏನಾಗಿದೆ, ಜನರಿಗೆ ಫ್ಯಾಷನ್ ಆಗಿದೆ, ವೈಟೇ ಬೇಕು ಅಂತ ಹೇಳ್ತಾರೆ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಮಾರ್ಕೆಟ್ ಇದ್ದಾಗೆ ಏನು ಮ್ಯಾನುಫ್ಯಾಕ್ಚರ್ ಅದೇ ರೀತಿ ಮಾಡ್ತಾರೆ. ಸೊ ಅದನ್ನ ತೌಡನ್ನ ತೆಗೆದು ಬೇರೆ ಮಾಡ್ತಾರೆ, ಅಕ್ಕಿಯನ್ನ ಬೇರೆ ಮಾಡ್ತಾರೆ. ತೌಡಿಂದ, ಇದು ತೌಡ್ ಇದೆಯಲ್ಲ, ಇದು ರೈಸ್ ಬ್ರಾನ್ ಇದೆಯಲ್ಲ, ಇದರಿಂದ ನಿಮ್ಗೆ ಎಣ್ಣೆ ತಯಾರಾಗ್ತದೆ. ಬಟ್ ಇದು ಕೆಲವು ಟೈಮ್ ಇದರಲ್ಲಿ ಡೈರೆಕ್ಟ್ ತಯಾರು ಮಾಡೋದಿಲ್ಲ, ಇದನ್ನ ಪೆಲೆಟೈಸ್ ಮಾಡ್ತಾರೆ. ಪೆಲೆಟೈಸ್ ಅಂದ್ರೆ ಒಂದು ಅದನ್ನ ಪ್ರೆಸ್ ಮಾಡಿಬಿಟ್ಟು ಪೆಲೆಟ್ ಮಾಡ್ತಾರೆ. ಪೆಲೆಟ್ ಇಂದ ನಿಮ್ಗೆ ಎಣ್ಣೆ ತೆಗಿಲಿಕ್ಕೆ ಅವರಿಗೆ ತುಂಬಾ ಈಸಿ ಆಗ್ತದೆ. ಸೊ ಪೆಲೆಟೈಸ್. ಸೊ ಈಗ ಮಾರ್ಕೆಟ್ ಬಗ್ಗೆ ಹೇಳುವುದಾದ್ರೆ, ಸೊ ಇಲ್ಲಿ ಕಾಣ್ತಾ ಇದೆ ನಿಮ್ಗೆ ರೈಸ್ ಬ್ರಾನ್ ಆಯಿಲ್ ಮಾರ್ಕೆಟ್ USD ಅಲ್ಲಿ $1 ಬಿಲಿಯನ್ ಅಲ್ಲಿ ಇದೆ ನೋಡಿ. 2023ರಲ್ಲಿ 4.8 ಬಿಲಿಯನ್ ಇತ್ತು. ಅದು ಹಾಗೆ ಏರ್ತಾ 2030 ಎಲ್ಲಿವರೆಗೆ ಹೋಗಿದೆ ಕೊಡಿ. ಇದರಲ್ಲಿ ಎರಡಿದೆ, ಆರ್ಗ್ಯಾನಿಕ್ ಅಂಡ್ ನಾನ್ ಆರ್ಗ್ಯಾನಿಕ್. ನಾನ್ ಆರ್ಗ್ಯಾನಿಕ್ ಜಾಸ್ತಿ, ಬ್ಲಾಕ್ ಕಲರ್ ಕಾಣ್ತದಲ್ಲ ಅದು ನಾನ್ ಆರ್ಗ್ಯಾನಿಕ್. ಆರ್ಗ್ಯಾನಿಕ್ ಆಗಿ ಮಾಡಿರೋದಿಲ್ಲ, ಎಲ್ಲೋ ಬೆಳಿತಾರೆ, ಕೆಮಿಕಲ್ ಫರ್ಟಿಲೈಸರ್ ಹಾಕಿ ಬೆಳಿತಾರೆ. ಬಟ್ ಅದರಿಂದನೇ ಜನ ರೇಟಿಗೋಸ್ಕರ ಅದನ್ನ ತಗೊಳ್ತಾರೆ. ಬಟ್ ಆರ್ಗ್ಯಾನಿಕ್ ಆಯಿಲ್ ಮೇಲ್ಗಡೆ ಕಾಣ್ತಾ ಇದೆಯಲ್ಲ, ದಟ್ ಆಲ್ಸೋ ಈಗ ಶೂಟ್ ಅಪ್ ಆಗ್ತಾ ಇದ್ದಾರೆ, 1 by 1 ಇನ್ಕ್ರೀಸ್ ಆಗ್ತಾನೆ ಇದೆ. ಸೊ ಅದರಿಂದ ಇದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಬೇಕಾಗ್ತದೆ. ಗ್ಲೋಬಲ್ ರೈಸ್ ಬ್ರಾನ್ ಆಯಿಲ್ ಮಾರ್ಕೆಟ್, ದಿಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಮಾರ್ಕೆಟ್ ಇನ್ ದ ವರ್ಲ್ಡ್. ಅಷ್ಟು ಆಯಿಲ್ ಈಗ ನೋಡಿ ಇಂಡಿಯಾದಿಂದ ಎಕ್ಸ್ಪೋರ್ಟ್ ಆಗ್ತಾ ಇದೆ. ವಿ ಆರ್ ದ ಮ್ಯಾಕ್ಸಿಮಮ್. ಈಗ ಚೈನಾ ಇದೆ, ನಾವು ಸಹ ಇದನ್ನ ಹೈಯೆಸ್ಟ್ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ. ಸೊ ಇದನ್ನ ಆಲ್ಮೋಸ್ಟ್ ಈಗ ನಾವು ನೋಡಿದ್ರೆ 23.2 ಬಿಲಿಯನ್ ಅಷ್ಟು ಸೋರ್ಸ್, ಅಷ್ಟು ಫೋರ್ಕಾಸ್ಟ್ ಮಾಡಿದೆ ಆಲ್ರೆಡಿ. ಅಷ್ಟು 2033ರಲ್ಲಿ ಅಲ್ಲಿವರೆಗೆ ಹೋಗ್ತದೆ ಅಂತ ಆಲ್ರೆಡಿ ಫೋರ್ಕಾಸ್ಟ್ ಮಾಡಿದ್ದಾರೆ. ಅಂದ್ರೆ ವೆರಿ ಬಿಗ್ ಮಾರ್ಕೆಟ್ ಅಂತ ಹೇಳ್ಬೋದು. ಸೊ ಇವನ್ ರೈಸ್ ಬ್ರಾನ್ ಆಯಿಲ್ ಮಾರ್ಕೆಟ್ ಪ್ರೊಡಕ್ಷನ್ ವಾಲ್ಯೂಮ್ ಇನ್ ರೈಸ್ ಇನ್ ಮೆಟ್ರಿಕ್ ಟನ್ಸ್ ಇನ್ ಇಂಡಿಯಾ 2018-2022ರಲ್ಲಿ ನಿಮ್ಗೆ ಎಷ್ಟು ತಯಾರು ಮಾಡಿದ್ದಾರೆ ಅದರ ಬಗ್ಗೆ ಈ ಫೋರ್ಕಾಸ್ಟ್ ಇದೆ.
ಇದು ಡೈರೆಕ್ಟರೇಟ್ ಆಫ್ ಎಕನಾಮಿಕ್ಸ್ ಅಂಡ್ ಸ್ಟಾಟಿಸ್ಟಿಕ್ ಡಿಪಾರ್ಟ್ಮೆಂಟ್ ಅವರು ಇದನ್ನ ಕೊಟ್ಟಿದ್ದಾರೆ. ಸೊ ಈಗ ನಮ್ಗೆ ವಾಟ್ ಈಸ್ ರೈಸ್ ಬ್ರಾನ್ ಆಯಿಲ್ ಗುಡ್ ಫಾರ್ ಅಂತ ಸ್ಟಾರ್ಟ್ ಮಾಡೋಣ. ಈಗ ಇದು ಯಾಕೆ ಯೂಸ್ ಮಾಡಬೇಕು ಅಂತ. ಒಂದನೇದಾಗಿ ನಮ್ಮ ಜೀರ್ಣಕ್ರಿಯೆಗೆ ಇದು ಅತ್ಯುತ್ತಮ ಅಂತ ಹಾಕಿದ್ದಾರೆ. ಅತ್ಯುತ್ತಮವಾಗಿ ಜೀರ್ಣ ಆಗ್ಬೇಕಾದ್ರೆ ಸೊ ನಾವು ರೈಸ್ ಬ್ರಾನ್ ಆಯಿಲ್ ಅನ್ನ ಯೂಸ್ ಮಾಡ್ಬೇಕು. ಆಮೇಲೆ ಬಾಡಿಯನ್ನ ಟಾಕ್ಸಿನ್ ಅನ್ನ ಎಲಿಮಿನೇಟ್ ಮಾಡ್ಲಿಕ್ಕೆ, ಅಂದ್ರೆ ಇದು ಇಮ್ಯುನಿಟಿ ಮೇಲೆ ವರ್ಕ್ ಆಗ್ತದೆ. ಟಾಕ್ಸಿನ್ ಎಲಿಮಿನೇಟ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಆಗ್ತದೆ. ಕೊಲೆಸ್ಟ್ರಾಲ್ ವೈಸ್ ಲೋವರ್ ಕೊಲೆಸ್ಟ್ರಾಲ್, ವೆರಿ ಸ್ಮಾಲ್ ಪ್ರಮಾಣದಲ್ಲಿ ಕೊಲೆಸ್ಟ್ರಾಲ್ ಇರ್ತದೆ. ಅಂಡ್ ಹೈಡ್ರೇಟಿಂಗ್ ಸ್ಕಿನ್, ಚರ್ಮಕ್ಕೆ ತುಂಬಾ ಒಳ್ಳೇದು ಅಂತ. ಚರ್ಮಕ್ಕೆ ಇದು ಮೃದುತ್ವ ಕೊಡ್ತದೆ. ದಟ್ ಇಸ್ ದ ಒಂದು ರಿಸರ್ಚ್. ಸೊ ನೆಕ್ಸ್ಟ್ ರಿಸರ್ಚ್ ಅಲ್ಲಿ ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ಹಾರ್ಟ್ ಫ್ರೆಂಡ್ಲಿ ಕುಕಿಂಗ್ ಆಯಿಲ್ ಅಂತ ಹೇಳ್ತಾರೆ. ಸೊ ಇದರಲ್ಲೂ ಸಹ ಸೇಮ್ ನಿಮ್ಗೆ ರಿಪೋರ್ಟ್ ಬಂದಿದೆ. ಒಂದ್ ಅಂತ ಹೇಳಿದ್ರೆ ಹೆಲ್ಪ್ಸ್ ದ ಡೈಜೆಷನ್ ಅಂಡ್ ಲೋವರ್ ಕೊಲೆಸ್ಟ್ರಾಲ್ ಅಂಡ್ ಹೆಲ್ಪ್ಸ್ ದ ಜಾಯಿಂಟ್ ಪೇನ್. ಜಾಯಿಂಟ್ ಪೇನ್ಗೆ ಇದು ತುಂಬಾ ಒಳ್ಳೇದಾಗ್ತದೆ. ಅಂಡ್ ಈವನ್ ಸ್ಕಿನ್ಗೆ ತುಂಬಾ ಒಳ್ಳೇದಂತ. ಸೊ ಈಗ ರೈಸ್ ಬ್ರಾನ್, DXN ರೈಸ್ ಬ್ರಾನ್ ಆಯಿಲ್ ಬಗ್ಗೆ ನಾವು ಹೋಗೋಣ. ಸೊ ಇದು ವೆರಿ ಇಂಪಾರ್ಟೆಂಟ್. ಇದನ್ನ ನಾವು ಕರೆಕ್ಟ್ ಆಗಿ 1 by 1 ಸರಿಯಾಗಿ ತಿಳ್ಕೊಂಡ್ರೆ ಜನ ಇದನ್ನ ಪೊಸಿಷನ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗ್ತದೆ. ನೀವು ಕ್ಲೈಮ್ ಮಾಡಬಹುದು 15,000 ppm. ಈ ಆಯಿಲ್ ಅಲ್ಲಿ 15,000 ppm. ನೀವು ಯಾವುದೇ ಬಾಟ್ಲ್ ಅಲ್ಲಿ ನೋಡಿ ಬೇಕಾದ್ರೆ, ನಾನು ನೋಡಿದೆ ನಿನ್ನೆ ಎಲ್ಲ, ಸಾಧಾರಣ ಒಂದು ಬಾಟ್ಲ್ ಅಂದ್ರೆ 14,000 ವರೆಗಿದೆ. ಬಟ್ DXN ನಿಮ್ಗೆ ಹೈಯೆಸ್ಟ್ ಪ್ಯೂರೆಸ್ಟ್ ಆಯಿಲ್ ಕೊಡ್ತದೆ. 15,000 ppm ಅಷ್ಟು ಒರಿಜಿನಲ್ ಇದರಲ್ಲಿ ಇದೆ. ಸೊ ಹಾಗಾಗಿರೋದ್ರಿಂದ ಒನ್ ಆಫ್ ದ ಬೆಸ್ಟ್ ಆಯಿಲ್ ಅಂತ ಹೇಳ್ಬಹುದು DXN ಆಯಿಲ್. ಸೊ ಇದರಲ್ಲಿ ಕಾಂಬೋ ಪ್ಯಾಕ್ ಸಹ ಬರ್ತದೆ. ನೀವು 6 ಎಟ್ ಎ ಟೈಮ್ ತಗೋಬಹುದು, ಅಥವಾ ಸಿಂಗಲ್ 2 ಲೀಟರ್ ಬಾಟ್ಲ್ ಅನ್ನು ನೀವು ತಗೋಬಹುದು. 2 ಪ್ಯಾಕೆಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಅವೈಲಬಿಲಿಟಿ ಇದೆ. ಸೊ ಬೇಕಾದಷ್ಟು ಈಗ DXN ಆಯಿಲ್ ಯೂಸ್ ಮಾಡಿ ಬೇಕಾದಷ್ಟು ಲೇಡೀಸ್ ಅವರ ಎಕ್ಸ್ಪೀರಿಯನ್ಸ್ ಅನ್ನ ಕೊಟ್ಟಿದ್ದಾರೆ. ಹೈ ಹೀಟ್ ಬರ್ನ್ಸ್ ರೆಸಿಸ್ಟೆಂಟ್, ನೋ ಪ್ರಿಸರ್ವೇಟಿವ್, ಒರಿಜಿನಲ್ ಇಸ್ 15,000 ppm ವರೆಗಿದೆ, ಟ್ರಾನ್ಸ್ ಫ್ಯಾಟ್ ಫ್ರೀ ಇದೆ ಅಂತ. ಸೊ ಹಾಗಾಗಿ ಇದನ್ನು ನೋಟ್ ಮಾಡ್ಕೊಳ್ಳಿ. ಸೊ ಹಾಗೆ ಯಾವ ರೀತಿ ನೀವು ಇದನ್ನ ಯೂಸ್ ಮಾಡಬಹುದು, ಯಾವ ರೀತಿ ಇದರ ಟೇಸ್ಟ್ ಅನ್ನ ಸವಿಬಹುದು, ಅದು ನೀವು ಎಕ್ಸ್ಪೀರಿಯನ್ಸ್ ಮಾಡಿದಾಗಲೇ ಮಾತ್ರ ಗೊತ್ತಾಗ್ತದೆ. ಸೊ ಹೈ ಬೆನಿಫಿಟ್ಸ್ ಆಫ್ ರೈಸ್ ಬ್ರಾನ್ ಆಯಿಲ್. ಇಲ್ಲಿ ಸಹ ಹೈ ಸ್ಮೋಕ್ ಪಾಯಿಂಟ್, ನಾನು ಆಗ್ಲೇ ಹೇಳಿದೆ 254 ಸ್ಮೋಕ್ ಪಾಯಿಂಟ್ ಅಲ್ಲಿ ಇದೆ. ಇದು ಕೊಲೆಸ್ಟ್ರಾಲ್ ಕಂಟ್ರೋಲ್ ಇದೆ ಅಂಡ್ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ ಅಂಡ್ ಮಾಯ್ಶ್ಚರೈಸಿಂಗ್ ಸ್ಕಿನ್. ಸೊ ಎಷ್ಟೆಷ್ಟು ಯೂಸ್ ಮಾಡಬೇಕು ದಟ್ ಡಿಪೆಂಡ್ಸ್. ಸಾಧಾರಣ ಎಕ್ಸ್ಪೀರಿಯನ್ಸ್ ನಮ್ಮ ದಯಾನಂದ್ ಶೆಟ್ಟಿ ಅವರು ಹೇಳ್ತಾರೆ, ಸಾಧಾರಣ ಬೇರೆ ಆಯಿಲ್ 1 ಲೀಟರ್ ಬೇಕಾದ್ರೆ ಇದು 3/4 ಲೀಟರ್ ಸಾಕಂತ. 1 ಲೀಟರ್ಗೆ 1/4 ಲೀಟರ್ನ ಇದು ಏನು ಸೇವಿಂಗ್ ಮಾಡ್ಬೋದು ಹೇಳ್ತಾರೆ. ಯಾಕೆಂದ್ರೆ ಇದು ಸ್ಪ್ರೆಡ್ಡಿಂಗ್ ಕೂಡಲೇ ಸ್ಪ್ರೆಡ್ ಆಗಿಬಿಡ್ತದೆ. ಜಸ್ಟ್ ಲೈಕ್ ಏನು ನಾವು ತುಪ್ಪ ಯೂಸ್ ಮಾಡ್ತೇವೆ ಅದೇ ತರ ಇದು ಸ್ಪ್ರೆಡ್ ಆಗ್ತದೆ. ಕಮ್ಮಿ ಆಯಿಲ್ ಸಾಕಾಗ್ತದೆ ಅಂತ ಹೇಳ್ತಾರೆ. ಹಾಗೆ ನಾವು ಈಗ ಕನ್ನಡಕ್ಕೆ ಬರೋಣ. ಅಕ್ಕಿ ಹೊಟ್ಟು ಎಣ್ಣೆಯ ಟಾಪ್ 10 ಆರೋಗ್ಯ ಪ್ರಯೋಜನಗಳು ನಾವು ತಿಳ್ಕೊಳ್ಬೇಕಾಗ್ತದೆ. ಸೊ 1 by 1 ಈಗ ನಮ್ಮ ಅಚ್ಚ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನ ನಾವು 1 by 1 ನೋಡ್ತಾ ಹೋಗೋಣ, ಏನೆಲ್ಲ ಬೆನಿಫಿಟ್ ಇದೆ ಅಂತ. ನೀವು ಮಾತ್ರ ಪೆನ್ ಇದ್ರೆ ಅಥವಾ ಬುಕ್ ಇದ್ರೆ ನೋಟ್ ಮಾಡ್ಕೊಳ್ಳಿ, ಯಾಕಂದ್ರೆ ಜನರಿಗೆ ನೀವು ಹೇಳ್ಬೇಕಾಗ್ತದೆ. ಸೊ ಹಾಗಾಗಿ ಅಕ್ಕಿ ಕಾಳುಗಳ ಹೊರ ಪದರ, ಓಕೆ, ಅಕ್ಕಿ ಕಾಳುಗಳ ಹೊರ ಪದರದಿಂದ ಪಡೆಯಲಾದ ಅಕ್ಕಿ ಹೊಟ್ಟು ಎಣ್ಣೆಯು ವಿಶೇಷವಾಗಿ ಭಾರತ ಮತ್ತು ಇತರ ಏಷ್ಯಾದ ದೇಶಗಳಿಗೆ ಆರೋಗ್ಯಕರ ಅಡುಗೆ ಎಣ್ಣೆಯಾಗಿ ವ್ಯಾಪಕ ಜನಪ್ರಿಯತೆಯನ್ನು ಗಳಿಸಿದೆ. ಇದರ ಹಗುರವಾದ ಸುವಾಸನೆ ಮತ್ತು ಹೆಚ್ಚಿನ ಹೊಗೆ ಬಿಂದುವಿಗೆ ಹೆಸರುವಾಸಿಯಾದ ಇದನ್ನು ಆರೋಗ್ಯ ಪ್ರಜ್ಞೆಯ ವ್ಯಕ್ತಿಗಳಿಗೆ ಅತ್ಯುತ್ತಮ ಅಡಿಗೆ ಎಣ್ಣೆಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಯಾರಿಗೆ? ಆರೋಗ್ಯ ಪ್ರಜ್ಞೆಯ ವ್ಯಕ್ತಿಗಳಿಗೆ. ನಮ್ಗೆ ಎಷ್ಟು ಜನರಿಗೆ ಪ್ರಜ್ಞೆ ಉಂಟೋ ಗೊತ್ತಿಲ್ಲ, ಅದರಲ್ಲಿ ಕಂಪ್ಲೀಟ್ ಕ್ಲಿಯರ್ ಕಟ್ ಹೇಳಿದ. ಆರೋಗ್ಯ ಪ್ರಜ್ಞೆ ಇದ್ದವರು ಇದ್ರ ಬಗ್ಗೆ ಸ್ವಲ್ಪ ಥಿಂಕ್ ಮಾಡಿ, ಯೋಚನೆ ಮಾಡಿ. ಅತ್ಯುತ್ತಮ ಅಡುಗೆ ಎಣ್ಣೆಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಪೋಷಕಾಂಶಗಳು ಮತ್ತು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿರುವ ಅಕ್ಕಿ ಹೊಟ್ಟು ಎಣ್ಣೆಯು ಹೃದಯದ ಆರೋಗ್ಯ ಬೆಂಬಲದಿಂದ ಚರ್ಮದ ಪೋಷಣೆವರೆಗೆ ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ. DXN ಎಕ್ಸ್ಪರ್ಟ್ ನಂತ ಬ್ರ್ಯಾಂಡ್ಗಳು ಅಕ್ಕಿ ಹೊಟ್ಟು ಎಣ್ಣೆಯನ್ನು ಆರೋಗ್ಯಕ್ಕಾಗಿ ಸಮತೋಲಿತ ಆಯ್ಕೆಯಾಗಿ ಪ್ರಚಾರ ಮಾಡುವುದರೊಂದಿಗೆ ಈ ಎಣ್ಣೆ
ಅನೇಕ ಮನೆಗಳಲ್ಲಿ ಪ್ರಧಾನ ಆಹಾರವಾಗಿದೆ ಎಂಬುದನ್ನು ನೋಡುವುದು ಸುಲಭ. ತುಂಬಾ ಜನ ನಾವು ಈಗ ಎಣ್ಣೆ ಆಲ್ರೆಡಿ ಮಾರ್ಕೆಟ್ ಮಾಡಿದೀವಿ. ತುಂಬಾ ಜನ ನಾನು ನೋಡ್ತೀನಿ ಒಂದ್ಸಲ ರೆಗ್ಯುಲರ್ ತಗೊಂಡೋದ್ರೆ ಅದೇ ನಮ್ಮ ಎಣ್ಣೆನೇ ತಗೊಳ್ತಾರೆ ನೋಡಿ. ಒಂದ್ಸಲ ನೀವು ಅವರಿಗೆ ಪೊಸಿಷನ್ ಮಾಡೋದು ಕಷ್ಟ ಆಗ್ಬಹುದು, ಬಟ್ ನೀವು ಹೋಗಿ ಕುತ್ಕೊಂಡು ಕರೆಕ್ಟ್ ಆಗಿ ಡೆಮೋ ಮಾಡಿದ್ರೆ, ಪೊಸಿಷನ್ ಮಾಡಿದ್ರೆ ಅವರು 100% ನಮ್ಮ ಹತ್ರ ಸ್ಟಾಕ್ ಇಲ್ಲ ಅಂದ್ರೂ ವೆಯ್ಟ್ ಮಾಡ್ತಾರೆ, ನಿಮ್ದೇ ತಂದ್ಕೊಡಿ ಸರ್ ಎಣ್ಣೆಯನ್ನ, ಅಷ್ಟರ ಮಟ್ಟಿಗೆ ಅದು ಇದೆ. ಸೊ ಅದರಿಂದ ನಾನು ನೋಡ್ತಾ ಇದ್ದೇನೆ, ಫಸ್ಟ್ ನಮ್ಗೆ ಇರೋದು ಪೇಸ್ಟ್ ಇದೆ, ಎರಡನೇದಾಗಿ RGGL ಕೂಡ ಇದೆ, ಮೂರನೇದಾಗಿ ಈಗ ಬಂದ ಪ್ರಾಡಕ್ಟ್ ಅಲ್ಲಿ ಈ ಪ್ರಾಡಕ್ಟ್ ಇದೆಯಲ್ಲ, ಸೂಪರ್ ಪ್ರಾಡಕ್ಟ್ ಇದೆ ನೋಡಿ. ಜನರಿಗೆ ಅದು ಬೇಕೇ ಬೇಕು ಅಂತ ಹೇಳುವ ಸ್ಥಿತಿಯಲ್ಲಿ ಇದ್ದಾರೆ. ಆದ್ರಿಂದ ನೀವು ಇದರ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಪೊಸಿಷನ್ ಮಾಡಬಹುದು. ಅಕ್ಕಿ ಹೊಟ್ಟು ಎಣ್ಣೆಯ ಪೌಷ್ಟಿಕಾಂಶದ ವಿಹಾರ ನಮಗೂ ಗೊತ್ತಿರ್ಬೇಕು, ನಾವು ಹೇಳ್ಬೇಕಾದ್ರೆ ಇದು ಯಾಕೆ ಇಷ್ಟು ವರ್ಕ್ ಆಗ್ತದೆ ಅಂತ. ಅಕ್ಕಿ ಹೊಟ್ಟು ಎಣ್ಣೆಯು ಪೌಷ್ಟಿಕ ಭರಿತ ಅಡುಗೆ ಎಣ್ಣೆಯಾಗಿದ್ದು, ಇದು ಅಗತ್ಯವಾದ ಕೊಬ್ಬಿನಾಮ್ಲಗಳು, ಜೀವಸತ್ವಗಳು ಮತ್ತು ಉತ್ಕರ್ಷಣ ನಿರೋಧಕಗಳ ಪ್ರಭಾವಶಾಲಿ ಪ್ರೊಫೈಲ್ ಅನ್ನು ಹೊಂದಿದೆ. ಇದನ್ನು ಉತ್ತಮ ಆಯ್ಕೆಯನ್ನಾಗಿ ಮಾಡುವ ಬಗ್ಗೆ ಇಲ್ಲಿ ಒಂದು ಹತ್ತಿರದ ನೋಟವಿದೆ. ನಾವು ಯಾಕೆ ಇದನ್ನು ಉತ್ತಮ ಅಂತ ಹೇಳ್ಬೇಕಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಯಾಕೆ ಅಂತ. ಕ್ಯಾಲರಿಗಳು, ಪ್ರತಿ ಚಮಚಕ್ಕೆ 120 ಕ್ಯಾಲೋರಿಗಳಷ್ಟು ಇದರಲ್ಲಿ ಕ್ಯಾಲೋರೀಸ್ ಇದೆ. ಶಕ್ತಿ ಬೇಕಲ್ಲ, ಅದು ಇದರಲ್ಲಿದೆ. ಕೊಬ್ಬು ಸುಮಾರು 14 ಗ್ರಾಂ ಕೊಬ್ಬನ್ನು ಹೊಂದಿರುತ್ತದೆ. ಹೆಚ್ಚಾಗಿ ಅಪರ್ಯಾಪ್ತ ಕೊಬ್ಬುಗಳು, ಆರೋಗ್ಯಕರ ಕೊಬ್ಬುಗಳು ಇದರಲ್ಲಿ ಇದೆ. ಈಗ ನಾವು ಹೇಳ್ತೀವಿ ಕೊಲೆಸ್ಟ್ರಾಲ್ ಬಗ್ಗೆ, ಬ್ಯಾಡ್ ಕೊಲೆಸ್ಟ್ರಾಲ್, ಗುಡ್ ಕೊಲೆಸ್ಟ್ರಾಲ್ ಅಂತ. ಇದರಲ್ಲಿ ಹಾಕಿದ್ದಾರೆ ಗುಡ್ ಕೊಲೆಸ್ಟ್ರಾಲ್. ಅಗತ್ಯ ಕೊಬ್ಬಿನಾಮ್ಲಗಳು ಒಮೆಗಾ-6 ಅಧಿಕ ಮತ್ತು ಒಮೆಗಾ-3 ಅಲ್ಪ ಪ್ರಮಾಣದಲ್ಲಿದೆ. ಕೆಲವರು ಕೇಳ್ತಾರೆ ಇದರಿಗೆ ಒಮೆಗಾ-3 ಉಂಟಾ ಅಂತ. ಇದರಲ್ಲಿ ಕೊಟ್ಟಿದ್ದಾರೆ ಒಮೆಗಾ-6 ಇದೆ, ಹೈಯೆಸ್ಟ್ ಇದೆ. ಇವನ್ ಒಮೆಗಾ-3 ಕೂಡ ಅಲ್ಪ ಪ್ರಮಾಣದಲ್ಲಿ ಇದರಲ್ಲಿ ಇದೆ. ಜೀವಸತ್ವಗಳಿದೆ, ವಿಟಮಿನ್ ಇ ಮತ್ತು ವಿಟಮಿನ್ ಕೆ ಇಂದ ಸಮೃದ್ಧವಾಗಿದೆ. ಉತ್ಕರ್ಷಣ ನಿರೋಧಕಗಳು, ಹೃದಯದ ಆರೋಗ್ಯವನ್ನು ಬೆಂಬಲಿಸುವ ಉತ್ಕರ್ಷಣ ನಿರೋಧಕವಾದ ಒರಿಜಿನಾಲ್ ಅನ್ನು ಹೊಂದಿರುತ್ತದೆ. ನಾನು ಹೇಳಿದಲ್ಲ, ಇದರಲ್ಲಿ ಹೈಯೆಸ್ಟ್ ಒರಿಜಿನಾಲ್ ಅದು ಇರುವುದರಿಂದ ನಮ್ಮ ಹಾರ್ಟ್ ಅನ್ನ ಇದು ಕಾಪಾಡ್ತದೆ. ಇದರಲ್ಲಿ 15,000 ಅಷ್ಟು ಒರಿಜಿನಾಲ್ ಇದರಲ್ಲಿ ಇದೆ. ಇನ್ನು ಬೇರೆ ಬೇರೆ ನಿಮ್ಗೆ ಎಣ್ಣೆ ಕಾಣಬಹುದು ಮಾರ್ಕೆಟ್ ಅಲ್ಲಿ. ಕ್ಯಾನೋಲಾ ಅಂತ ಆಯಿಲ್ ಇದೆ, ಅಥವಾ ಸೂರ್ಯಕಾಂತಿ ಎಣ್ಣೆ ಅಂತ ಇತರ ಅಡುಗೆ ಎಣ್ಣೆಗಳಿಗೆ ಹೋಲಿಸಿದರೆ, ಇದನ್ನು ಹೋಲಿಕೆ ಮಾಡಿದರೆ ಅಕ್ಕಿ ಹೊಟ್ಟು ಎಣ್ಣೆಯು ಅದರ ಕೊಬ್ಬಿನ ಸಮತೋಲನ ಮತ್ತು ವಿಶಿಷ್ಟವಾದ ಉತ್ಕರ್ಷಣ ನಿರೋಧಕಗಳಿಗೆ ಎದ್ದು ಕಾಣುತ್ತದೆ. ನೋಡಿದ್ರ, ಸೂರ್ಯಕಾಂತಿ ಅಥವಾ ಕೆನೋಲಾಕ್ಕಿಂತ ದಿಸ್ ಇಸ್ ದ ಬೆಟರ್ ಆಯಿಲ್ ಅಂತ ಹಾಕಿದ್ದಾರೆ. ಇದು ಕಡಿಮೆ ಕೊಲೆಸ್ಟ್ರಾಲ್ ಹೊಂದಿರುವ ಹೃದಯ ಸ್ನೇಹಿ ಅಡುಗೆಯನ್ನು ಬಯಸುವವರಿಗೆ ಸೂಕ್ತವಾಗಿದೆ. ವೆರಿ ಲೋ ಕೊಲೆಸ್ಟ್ರಾಲ್, ನಮ್ಗೆ ಕೊಲೆಸ್ಟ್ರಾಲ್ ಬೇಕೇ ಬೇಕು, ಕೊಲೆಸ್ಟ್ರಾಲ್ 0 ಆಗ್ಬಾರ್ದು. ಬಟ್ ಅದೇ ತರ ಇದರಲ್ಲಿ ಕಡಿಮೆ ಕೊಲೆಸ್ಟ್ರಾಲ್ ಅಂಡ್ ಹಗುರವಾದ ಸುವಾಸನೆಯು ಹುರಿಯಲು ಮತ್ತು ಬೇಯಿಸಲು ಬಹುಮುಖವಾಗಿಸುತ್ತದೆ. ವಿವಿಧ ಭಾರತೀಯ ಭಕ್ಷ್ಯಗಳಿಗೆ ಆರೋಗ್ಯಕರ ತಿರುವನ್ನು ನೀಡುತ್ತದೆ. ಯಾವುದೇ ರೀತಿಯ ನಿಮ್ದು ತಿಂಡಿ ತಿನಿಸುಗಳನ್ನ ಮಾಡಬಹುದು, ಅದಕ್ಕೆ ಅದು ಅಡ್ಜಸ್ಟ್ ಆಗ್ತದೆ ಅಂತ ಹೇಳಿದೆ. ಸೊ ಅಕ್ಕಿ ಹೊಟ್ಟು ಎಣ್ಣೆ 10 ಆರೋಗ್ಯಕರ ಪ್ರಯೋಜನಗಳು 1 by 1 ಈಗ ನಾವು ನೋಡ್ತಾ ಹೋಗೋಣ. ಸೊ ನಿಮ್ಗೆ ಕಂಪನಿ ದಿಸ್ ಇಸ್ ಅ ಕಾಂಬೋ ಪ್ಯಾಕ್ ಅನ್ನ ಯೂಸ್ ಮಾಡಿ. ಒಂದು ಮನೆಯವರು ನೀವು ತಗೊಳ್ಬೇಕಾದ್ರೆ 6 ತಗೊಂಡ್ಬಿಡಿ. ಸ್ವಲ್ಪ ರೇಟ್ ಜಾಸ್ತಿ ಕಾಣಬಹುದು ನಿಮ್ಗೆ 6ಕ್ಕೆ, ಬಟ್ ಅದು ನಿಮ್ಗೆ ಟೋಟಲ್ ಆದಾಗ ತುಂಬಾ ಕಮ್ಮಿ ಆಗ್ತದೆ. ಆದ್ರಿಂದ ಯು ಕ್ಯಾನ್ 6 ಪೊಸಿಷನ್ ಮಾಡಿದ್ರೆ ಮಾರ್ಕೆಟ್ ಅಲ್ಲಿ ಸಿಗುವ ಎಲ್ಲಾ ಎಣ್ಣೆಗೂ ಕಾಂಪೀಟ್ ಮಾಡಬಹುದು ನೋಡಿ. ಎಲ್ಲ ನಾನು ಗ್ರೇಡ್ ಎಣ್ಣೆ, ಮಿಕ್ಸಿಂಗ್ ಎಣ್ಣೆ ಅಲ್ಲ, ನಿಮ್ಗೆ ಪ್ಯಾರಾಫಿನ್ ಮಿಕ್ಸಿಂಗ್ ಎಣ್ಣೆಗೆ ನಮ್ಗೆ ಕಂಪೇರ್ ಪ್ಯೂರ್ ಎಣ್ಣೆ ನಾವು ಹೇಳ್ತೀವಿ. ಈವನ್ ಪ್ಯೂರ್ ಎಣ್ಣೆ ಇವತ್ತು ನಮ್ಗೆ ನಿಮ್ಮ ಹತ್ರ ಕೇಳಬೇಕು. ನಮ್ಮಲ್ಲಿ ಈಗ ದಕ್ಷಿಣ ಕನ್ನಡ ಈಗ ಇಲ್ಲಿ ನಾವು ಜಾಸ್ತಿ ಕೋಕೋನಟ್ ಆಯಿಲ್ ಅನ್ನ ಬಳಸ್ತಾ ಇದೀವಿ. 1 ಲೀಟರ್ಗೆ ಒರಿಜಿನಲ್ ಕೋಕೋನಟ್ ಆಯಿಲ್ಗೆ ಎಣ್ಣೆ ಎಷ್ಟು ಗೊತ್ತುಂಟಾ ನಿಮ್ಗೆ? ಸುಮಾರು 350 ರೂಪಾಯಿಗೆ ಹೋಗಿದೆ. 350 ರುಪೀಸ್ ಈಗ ಮಾರ್ಕೆಟ್ ಅಲ್ಲಿ ಅಷ್ಟು ರೇಟ್ ಇದೆ. ಸೊ ಅದರಿಂದ ನಾನು ಹೇಳೋದು, ನೀವು ಅದನ್ನ ಬಳಸಿ, ಒಳ್ಳೇದು. ನಾನು ಕೋಕೋನಟ್ ಆಯಿಲ್ ಬಗ್ಗೆ ಮಾತಾಡೋದು ಯಾಕಂದ್ರೆ ನಮ್ಮ ಅಜ್ಜಿಯವರೆಲ್ಲ ಯೂಸ್ ಮಾಡ್ತಾ ಇದ್ರು. ಬಟ್ ಈಗ ನೀವು ಕಂಪೇರಿಂಗ್ ರೇಟ್ ವೈಸ್ ಕಂಪೇರ್ ಮಾಡಿದ್ರೆ, ಸೊ ಅದರ ಒಟ್ಟಿಗೆ ನೀವು 50% ನೀವು ಈ ಆಯಿಲ್ ಅನ್ನು ಯೂಸ್ ಮಾಡಿ ನೋಡಿ. ದಿಸ್ ಇಸ್ ದ ಬೆಟರ್ ಆಯಿಲ್. ಓಕೆ, ಒಂದು ರೋಗ ನಿರೋಧಕ ಶಕ್ತಿ ವರ್ಧನೆ ಮಾಡ್ತದೆ ಈ ಆಯಿಲ್. ನಿಮ್ಗೆ ರೋಗ ನಿರೋಧಕ ಶಕ್ತಿ, ನಮ್ಮ ಇಮ್ಯುನಿಟಿಯನ್ನ ಸ್ಟ್ರಾಂಗ್ ಮಾಡ್ತದೆ. ಕಾಯಿಲೆ ಬರದಂತೆ ತಡಿಲಿಕ್ಕೆ ಇದು ಸಹಾಯ ಮಾಡ್ತದೆ. ಅಕ್ಕಿ ಹೊಟ್ಟು ಎಣ್ಣೆಯು ಒರಿಜಿನಲ್ ಮತ್ತು ಟೋಕೋಫೆರಾಲ್ಗಳಂತ ಉತ್ಕರ್ಷಣ ನಿರೋಧಕಗಳಿಂದ ತುಂಬಿದ್ದು, ಇದು ದೇಹದಲ್ಲಿನ ಸ್ವತಂತ್ರ
ರಾಡಿಕಲ್ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ನಮ್ಮ ಬಾಡಿಯಲ್ಲಿ ಫ್ರೀ ರಾಡಿಕಲ್ ಇರ್ತದೆ, ವೆರಿ ವೆರಿ ಡೇಂಜರ್. ಅದನ್ನ ಏನ್ ಮಾಡ್ತದೆ, ಇದು ಉತ್ಕರ್ಷಣ ನಿರೋಧ, ಅದನ್ನ ತೆಗೆದು ಹೊರಗೆ ಹಾಕ್ತದೆ ನೋಡಿ. ಈ ಉತ್ಕರ್ಷಣ ನಿರೋಧಕಗಳು ಜೀವಕೋಶಗಳನ್ನು ಹಾನಿಯಿಂದ ರಕ್ಷಿಸುವ ಮೂಲಕ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಸೋಂಕುಗಳ ವಿರುದ್ಧ ಹೆಚ್ಚು ಪರಿಣಾಮಕಾರಿಯಾಗಿ ಹೋರಾಡಲು ಸಹಾಯ ಮಾಡುತ್ತದೆ. ಸೊ ಅದರಿಂದ ಯಾಕೆ ಯೂಸ್ ಮಾಡಬೇಕು? ರೋಗ ನಿರೋಧಕ ಶಕ್ತಿ ವರ್ಧನೆ, ಕಾಯಿಲೆ ಬರದಂತೆ ನಮ್ಮನ್ನ ತಡಿಲಿಕ್ಕೆ ನಮ್ಮ ಈ ರೈಸ್ ಬ್ರಾನ್ ಆಯಿಲ್ ನಮ್ಗೆ ಹೆಲ್ಪ್ ಮಾಡ್ತದೆ. ನಂಬರ್ 1. ನಂಬರ್ 2, ಋತುಬಂಧ ಬೆಂಬಲ. ಇದು ಎಸ್ಪೆಷಲಿ ಮಹಿಳೆಯರಿಗೆ ತುಂಬಾ ಒಳ್ಳೇದು. ಯಾಕೆಂದ್ರೆ ಅವರಿಗೆ ಪ್ರತಿ ತಿಂಗಳು ಏನು ಮುಟ್ಟಾಗ್ತದೆ, ಮೆನ್ಸಸ್ ಆಗ್ತದೆ, ಅದಕ್ಕೆ ಇದು ತುಂಬಾ ಸಪೋರ್ಟ್ ಮಾಡ್ತದೆ. ಋತುಬಂಧ ಅನುಭವಿಸುತ್ತಿರುವ ಮಹಿಳೆಯರಿಗೆ ಅಕ್ಕಿ ಹೊಟ್ಟಿನ ಎಣ್ಣೆ ಸ್ವಲ್ಪ ಪರಿಹಾರ ನೀಡುತ್ತದೆ. ಈ ಕೆಲವು ಟೈಮ್ ಏನಾಗ್ತದೆ, ಅವರಿಗೆ ಏನಾಗ್ತದೆ, ಒಂದು 35 ವರ್ಷಕ್ಕೂ ಅದಟ್ಟು ಮುಟ್ಟು ನಿಲ್ತದೆ. ಆವಾಗ ಹಾರ್ಮೋನ್ ಎಲ್ಲ ಇಂಬ್ಯಾಲೆನ್ಸ್ ಆಗ್ಬಿಡ್ತದೆ. ಇಂಬ್ಯಾಲೆನ್ಸ್ ಆದಾಗ ಪ್ರಾಬ್ಲಮ್ ಆಗ್ತದೆ. ಅವರಿಗೆ ಇದು ತುಂಬಾ ಹೆಲ್ಪ್ ಆಗ್ತದೆ. ಒರಿಜಿನಲ್ ಇರುವಿಕೆಯ ಋತುಬಂಧಕ್ಕೆ ಸಂಬಂಧ ಬಿಸಿ ಹೊಳಪುಗಳು ಮತ್ತು ಇತರ ಲಕ್ಷಣಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ತೋರಿಸಲಾಗಿದೆ. ಇದು ಆಹಾರಕ್ಕೆ ಅಮೂಲ್ಯವಾದ ಸೇರ್ಪಡೆಯಾಗಿದೆ. ಇದು ಫುಡ್ ತಯಾರು ಮಾಡ್ಲಿಕ್ಕೆ ನಂಬರ್ 1 ಕಾಂಬಿನೇಷನ್ ಅಂತ ಹೇಳ್ತಾರೆ. ಎಸ್ಪೆಷಲಿ ಯಾರಿಗೆಲ್ಲ ಮೆನ್ಸ್ಟ್ರುವಲ್ ಅಥವಾ ನಿಮ್ಗೆ ಏನ್ ಹೇಳ್ತಾರೆ, ಅದಕ್ಕೆ ಮುಟ್ಟು ನಿಲ್ತದಲ್ಲ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತದಲ್ಲ, ಅದನ್ನ ಸರಿ ಮಾಡ್ಲಿಕ್ಕೆ ಇದು ಹೆಲ್ಪ್ ಆಗ್ತದೆ. 3, ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಣ ಮಾಡುತ್ತದೆ. ಅದು ಸಹ ಇಂಪಾರ್ಟೆಂಟ್ ಅಲ್ಲ. ಬೇರೆ ಬೇರೆ ನಿಮ್ಗೆ ಯಾವ್ದಾದ್ರು ಅಡಲ್ಟ್ರೇಷನ್ ಆಯಿಲ್ ತಗೊಂಡ್ರೆ ಪ್ರಾಬ್ಲಮ್ ಆಗ್ತದೆ. ಮಧುಮೇಹ ಇರುವವರಿಗೆ ಅಥವಾ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿರಗೊಳಿಸುವ ಗುರಿ ಹೊಂದಿರುವವರಿಗೆ ಅಕ್ಕಿ ಹೊಟ್ಟು ಎಣ್ಣೆ ಅತ್ಯುತ್ತಮ ಆಯ್ಕೆಯಾಗಿದೆ. ಎಣ್ಣೆಯು ಕಡಿಮೆ ಗ್ಲೈಸೆಮಿಕ್ ಲೋಡ್ ಮತ್ತು ಪ್ರಯೋಜನಕಾರಿ ಕೊಬ್ಬಿನಾಮ್ಲಗಳ ಉಪಸ್ಥಿತಿಯು ಇನ್ಸುಲಿನ್ ಸಂವೇದನೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಆರೋಗ್ಯಕರ ರಕ್ತದಲ್ಲಿನ ಸಕ್ಕರೆಯ ನಿಯಂತ್ರಣವನ್ನು ಬೆಂಬಲಿಸುತ್ತದೆ. ಮತ್ತೆ ಇದಕ್ಕಿಂತ ಯಾವ್ದು ಎಣ್ಣೆ ಬೇಕು ನಿಮ್ಗೆ? ಎಷ್ಟೋ ಜನರಿಗೆ 4 out of 1 ಹ್ಯಾವಿಂಗ್ ಡಯಾಬಿಟಿಕ್, ಅವರಿಗೆ ಇದು ತುಂಬಾ ಒಳ್ಳೇದಂತ ಹೇಳ್ತಾರೆ. ಯಾರಿಗೆಲ್ಲ ಸಕ್ಕರೆಯ ಪ್ರಾಬ್ಲಮ್ ಬಂದಿದೆ, ಬೆಸ್ಟ್. ಈಗ ಬರಬೇಕು, ಗೊತ್ತಿಲ್ಲ ಯಾವಾಗ ಬರ್ತದೋ, ಪ್ರಿವೆನ್ಷನ್ ಆಗಿನೂ ನಾವು ತಗೋಬಹುದು. ಆ ರೀತಿಯಲ್ಲೂ ಇದು ವರ್ಕ್ ಆಗ್ತದೆ. ಸೊ ಅದನ್ನ ಅಕ್ಕಿ ಹಣ್ಣು 1 by 1 ಆರೋಗ್ಯಕರ. ಇದು 4ನೇದು ಹೃದಯ ಆರೋಗ್ಯ. ಹೃದಯದ ಆರೋಗ್ಯಕ್ಕೆ ನಂಬರ್ 1 ಅಂತ ಹೇಳಿದರೆ, ಆರೋಗ್ಯಕರ ಏಕ ಪರ್ಯಾಪ್ತ ಮತ್ತು ಬಹು ಅಪರ್ಯಾಪ್ತ ಕೊಬ್ಬುಗಳಿಂದ, ಅಂದ್ರೆ LDL ಮತ್ತೆ HDL ಸಮೃದ್ಧವಾಗಿರುವ ಕಡಿಮೆ ಕೊಲೆಸ್ಟ್ರಾಲ್ ಎಣ್ಣೆಯಾಗಿ ಅಕ್ಕಿ ಹೊಟ್ಟು ಎಣ್ಣೆ ಹೃದಯ ರಕ್ತನಾಳದ ಆರೋಗ್ಯವನ್ನು ಬೆಂಬಲಿಸುತ್ತದೆ. ಎಷ್ಟೋ ಜನರಿಗೆ ಈ ಬ್ಲಾಕೇಜ್ ಆಗ್ತದಲ್ಲ, ಯಾವಾಗ ಬ್ಲಾಕ್ ಯಾಕೆ ಆಗ್ತದೆ ಗೊತ್ತುಂಟಾ? ನಾವು ಆದಷ್ಟು ಎಣ್ಣೆಯನ್ನ ಸರಿ ಅಡಲ್ಟ್ರೇಷನ್ ಎಣ್ಣೆಯನ್ನ ಯೂಸ್ ಮಾಡ್ತೀವಿ. ಅಂದ್ರೆ ಅಡಲ್ಟ್ರೇಷನ್ ಅಂತ ಹೇಳಿದ್ರೆ ಏನೋ ಮಿಶ್ರ ಮಾಡಿರ್ತಾರೆ, ಅದಕ್ಕೆ ಒಂದೇ ಎಣ್ಣೆ ಅಲ್ಲ, ಏನೇನೋ ಮಿಶ್ರ ಮಾಡಿರ್ತಾರೆ. ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ, ತುಂಬಾ ಜನ ಒಂದ್ಸಲ ಕರಿದ ಎಣ್ಣೆಯನ್ನ ಪುನಃ ಅದನ್ನ ಕರಿಲಿಕ್ಕೆ ಹೋಗ್ತಾರೆ. ನೀವು ಉಳಿದ ಎಣ್ಣೆ ಎಷ್ಟು ಬೇಕೋ ಅಷ್ಟೇ ತಗೋಬೇಕು, ಉಳಿದ ಎಣ್ಣೆನ ನೀವು ಹೊರಗೆ ಹಾಕ್ಬೇಕಾಗ್ತದೆ. ಅದನ್ನ ಇನ್ನೊಂದ್ಸಲ ನಮ್ಗೆ ಕರೆದ್ರೆ ಅದು ರಕ್ತನಾಳದಲ್ಲಿ ಏನಾಗ್ತದೆ, ಬ್ಲಾಕೇಜ್ ಆಗಿ ಬ್ಲಾಕ್ ಆಗ್ತದೆ. ಅಕ್ಕಿ ಹೊಟ್ಟು ಎಣ್ಣೆ ಹೃದಯ ರಕ್ತನಾಳ ಆರೋಗ್ಯವನ್ನು ಬೆಂಬಲಿಸುತ್ತೆ. ಅಕ್ಕಿ ಹೊಟ್ಟು ಎಣ್ಣೆಯಲ್ಲಿರುವ ಒರಿಜಿನಲ್ HDL ಉತ್ತಮ ಕೊಲೆಸ್ಟ್ರಾಲ್ ಅನ್ನು ಕಾಪಾಡಿಕೊಳ್ಳುವಾಗ LDL ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದು ಹೃದಯದ ಆರೋಗ್ಯಕ್ಕೆ ಉತ್ತಮ ಅಡುಗೆ ಎಣ್ಣೆಗಳಲ್ಲಿ ಒಂದಾಗಿದೆ. ಸರಿಯಾಗಿ ನೀವು ಪ್ರತಿಯೊಬ್ಬರಿಗೂ ಹೇಳೋದು, ಇದು ಹೃದಯದ ಆರೋಗ್ಯ ವೆರಿ ಇಂಪಾರ್ಟೆಂಟ್. ಆದ್ರಿಂದ ನೀವು ಪ್ರತಿಯೊಬ್ಬರಿಗೆ ಇದನ್ನು ಒತ್ತಿ ಹೇಳಬೇಕಾಗ್ತದೆ. ಸೊ ಈ ಎಣ್ಣೆಯನ್ನ ನಮ್ಮ ಹೃದಯವನ್ನು ಉಳಿಸ್ಕೊಳ್ಳಿಕ್ಕೆ ಇದನ್ನ ಯೂಸ್ ಮಾಡಿ. DXN ರೈಸ್ ಬ್ರಾನ್ ಆಯಿಲ್. 5ನೇದು ಉತ್ಕರ್ಷಣ ನಿರೋಧಕಗಳ ಸಮೃದ್ಧ ಮೂಲ. ಅಕ್ಕಿ ಹೊಟ್ಟು ಎಣ್ಣೆಯಲ್ಲಿ ವಿಟಮಿನ್ E ಮತ್ತು ಒರಿಜಿನಾಲ್ ಸೇರಿದಂತೆ ಉತ್ಕರ್ಷಣ ನಿರೋಧಕಗಳು ಇರುತ್ತದೆ. ಇದು ಆಕ್ಸಿಡೇಟ್ ಒತ್ತಡದ ವಿರುದ್ಧ ಹೋರಾಡಲು ಮತ್ತು ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಈ ಪ್ರಯೋಜನವು ಹೃದಯದ ಆರೋಗ್ಯವನ್ನು ಬೆಂಬಲಿಸುತ್ತದೆ ಮತ್ತು ಚರ್ಮದ ಮೇಲೆ ವಯಸ್ಸಾದ ವಿರೋಧಿ ಪರಿಣಾಮಗಳನ್ನು ಸಹ ಇದು ಹೊಂದಿರಬಹುದು. ಆದ್ರಿಂದ ಚರ್ಮಕ್ಕೂ ಸಹ ತುಂಬಾ ಒಳ್ಳೆಯದು. ಅದರಿಂದ ರೋಗ ನಿರೋಧಕ ಶಕ್ತಿಯ ಸಮೃದ್ಧ ಮೂಲ ಅಂತ ಹೇಳಿದ್ದಾರೆ. ಅದರಿಂದ ಯಾವುದೇ ಕಾಯಿಲೆ ಬರದಿದ್ದ ಹಾಗೆ ನಮ್ಗೆ ಇದು ಸಹಾಯ ಮಾಡ್ತದೆ. ಯಾಕಂದ್ರೆ ವಿಟಮಿನ್ E ಇದರಲ್ಲಿ ಜಾಸ್ತಿ ಇರೋದ್ರಿಂದ ಒರಿಜಿನಲ್ ನಮ್ಗೆ ಸಪೋರ್ಟ್ ಮಾಡ್ತದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಅಡಿಗೆ ಮತ್ತು ಅದರ ಆಚೆಗಿನ ವಿಶಿಷ್ಟ ಅನ್ವಯಿಕೆ ಅಂತ ಹಾಕಿದೆ. ಅಂದ್ರೆ ಕೆಲವರಿಗೆ ಅಡಿಗೆ ಮನೆ ನೋಡಿದ್ರೆ ಎಲ್ಲ ಕಪ್ಪಾಗಿ ಹೋಗಿರ್ತದೆ,
ಯಾಕೆಂದ್ರೆ ಸ್ವಲ್ಪ ನಿಮ್ಗೆ ಅದು ಆಯಿಲ್ ಮಿಕ್ಸ್ ಇರೋದ್ರಿಂದ ಈವನ್ 150 ಸ್ಮೋಕಿಂಗ್ ಪಾಯಿಂಟಿಗೆ ಅದು ಸಿಕ್ಕಾಪಟ್ಟೆ ಹೊಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬಟ್ ಇದು 254 ತನಕ ನಿಮ್ಗೆ ಹೊಗೆ ಬರುವುದಿಲ್ಲ, ಅಂದ್ರೆ ಅದು ಡ್ರೈ ಆಗುದಿಲ್ಲ. ಹೆಚ್ಚಿನ ಹೊಗೆ ಬಿಂದುವಿನಿಂದಾಗಿ ಅಕ್ಕಿ ಹೊಟ್ಟು ಎಣ್ಣೆ ಹುರಿಯಲು ಮತ್ತು ಗ್ರಿಲ್ ಮಾಡಲು ಪರಿಪೂರ್ಣವಾಗಿದೆ. ಒಡೆಯದೆ ಅಥವಾ ಹಾನಿಕಾರಕ ವಸ್ತುಗಳನ್ನು ಬಿಡುಗಡೆ ಮಾಡದೆಯೇ ಅಡುಗೆಯ ಹೊರತಾಗಿ ಅದರ ಪೌಷ್ಟಿಕ ಗುಣಗಳಿಗಾಗಿ ಇದನ್ನು ಚರ್ಮ ಮತ್ತು ಕೂದಲ ರಕ್ಷಣೆ ಉತ್ಪನ್ನಗಳಲ್ಲಿ ಬಳಸಲಾಗುತ್ತದೆ. ಪ್ರತಿಯೊಂದು ನಾವು ತಿಳ್ಕೋಬೇಕಾಗ್ತದೆ. ನಮ್ಮ ಹತ್ರ ರೆಗ್ಯುಲರ್ ಯೂಸ್ ಮಾಡುವ ನಮ್ಮ ಹತ್ರ ಮೇಡಮ್ ಇದ್ರೆ ಅವರು ಹೇಳ್ತಾರೆ, ವಿದ್ಯಾ ಮೇಡಮ್ ಅವ್ರು ಇದಾರ ನೋಡಿ, ತುಂಬಾ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಎಣ್ಣೆಯನ್ನ ಯೂಸ್ ಮಾಡ್ತಾ ಇದ್ದಾರೆ. ಇವತ್ತು ಯಾಕೋ ಅವರು ಬರ್ಲಿಲ್ಲ ಕಾಣ್ತದೆ. ಓಕೆ, ವಿದ್ಯಾ ನಾಯ್ಕ ಅವ್ರು ಇದ್ದಾರೆ, ಸೊ ಅವ್ರ ಹತ್ರ ಮತ್ತೆ ಕೇಳೋಣ. ಸೊ ನಮ್ಮ ದಯಾನಂದ್ ಶೆಟ್ಟಿ ಅವರು ಆಲ್ರೆಡಿ ರೆಗ್ಯುಲರ್ ಯೂಸ್ ಮಾಡ್ತಾರೆ. ಇನ್ನೂ 2-3 ಜನ ನಮ್ಮ ಮುಸ್ಲಿಂ ಫ್ರೆಂಡ್ಸ್ ಸಹ ಇದ್ದಾರೆ, ಅವರು ಸಹ ಇದರಲ್ಲಿ ಕಾಣ್ತಾ ಇಲ್ಲ ಕಾಣ್ತದೆ. ಅವರೆಲ್ಲ ರೆಗ್ಯುಲರ್ ಯೂಸ್ ಈ ಎಣ್ಣೆ ಬೇಕೇ ಬೇಕು ಅಂತ. ಸೊ ಹಾಗಾಗಿ ಮತ್ತೆ ನಮ್ಮ ಒಬ್ರು ಮೇಡಮ್ ಆಲ್ರೆಡಿ ಆರ್ಡರ್ 6 ಬಾಕ್ಸ್ ಆರ್ಡರ್, ಇದು ಸೆಕೆಂಡ್ ಬಾಕ್ಸ್ ಅವ್ರು ತಗೊಳ್ಳೋದು. ಸೊ ಅದೊಂದು ನಮ್ಗೆ ಅಡ್ವಾನ್ಸ್ ಓಕೆ 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 ಮಾತಾಡ ಶೆಟ್ರೆ, ವೆಯ್ಟ್ ಮಾಡಿ, ಇದು ಕಂಪ್ಲೀಟ್ ಮಾಡ್ತೀವಿ. ಚರ್ಮದ ಆರೋಗ್ಯವನ್ನು ಪೋಷಿಸುವುದು. ಅಕ್ಕಿ ಹೊಟ್ಟು ಎಣ್ಣೆಯಲ್ಲಿರುವ ವಿಟಮಿನ್ ಇ ಮತ್ತು ಉತ್ಕರ್ಷ ನಿರೋಧಕಗಳು ಚರ್ಮಕ್ಕೆ ಉತ್ತಮವಾಗಿದೆ. ಮಾಯಿಶ್ಚರೈಸರ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಸುಕ್ಕುಗಳನ್ನು ಕಡಿಮೆ ಮಾಡಲು ಮತ್ತು ನೋಡಿ, ಇದು ನೀವು ಯಂಗ್ ಆಗಿ ಕಾಣಲಿಕ್ಕೆ ಇದು ಹೆಲ್ಪ್ ಮಾಡುತ್ತದೆ. ಸುಕ್ಕುಗಳನ್ನು ಕಡಿಮೆ ಮಾಡಲು ಮತ್ತು ಚರ್ಮವನ್ನು ಆಳವಾಗಿ ಹೈಡ್ರೇಟ್ ಮಾಡಲು ಸಹಾಯ ಮಾಡುತ್ತದೆ. ಚರ್ಮದ ರಚನೆ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಸುಧಾರಿಸಲು ಇದು ಚರ್ಮದ ಆರೈಕೆ ಉತ್ಪನ್ನಗಳಲ್ಲಿ ಜನಪ್ರಿಯ ಅಂಶವಾಗಿದೆ. ಸೊ ಅದರಿಂದ ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೇದಂತ ಹೇಳ್ತಾರೆ. ಚರ್ಮ ಸಹ ತುಂಬಾ ದೊಡ್ಡ ಒಂದು ಅಂಗ ಅದು, ಅದನ್ನ ನಾವು ಚೆನ್ನಾಗಿ ಮೇಂಟೈನ್ ಮಾಡೋದು ವೆರಿ ಇಂಪಾರ್ಟೆಂಟ್. ಆದ್ರಿಂದ DXN ರೈಸ್ ಬ್ರಾನ್ ಆಯಿಲ್ ತಗೊಂಡಾಗ ನಮ್ಮ ಚರ್ಮಕ್ಕೆ ತುಂಬಾ ಒಳ್ಳೇದಂತ ಹೇಳ್ತಾರೆ. 8ನೇದು, ಬಾಯಿ ದುರ್ವಾಸನೆ ವಿರುದ್ಧ ಹೋರಾಡುತ್ತದೆ. ಎಷ್ಟೋ ಜನರಿಗೆ ನೀವು ಬಾಯಿಯಿಂದ ದುರ್ವಾಸನೆ ಬರುವುದಿಲ್ಲ, ಅದು ಹೊಟ್ಟೆಯಿಂದ ಬಂದಿರ್ತದೆ ಅಂತ ಗೊತ್ತಿರುವುದಿಲ್ಲ. ಮುಕ್ಕಾಲು ಅಂದ್ರೆ 3/4 ಆಫ್ ದ ನಿಮ್ಗೆ ಏನ್ ಹೇಳ್ತಾರೆ ಬ್ಯಾಡ್ ಬ್ರೀತ್ ಎಲ್ಲ ಅದು ಹೊಟ್ಟೆಯಿಂದ ಬಂದಿರ್ತದೆ. ಸೊ ಅದನ್ನ ಸರಿ ಮಾಡ್ಲಿಕ್ಕೆ ಪುನಃ ಇದು ಎಣ್ಣೆ ಆಶ್ಚರ್ಯಕರವಾಗಿ ಅಕ್ಕಿ ಹೊಟ್ಟು ಎಣ್ಣೆ ಬಾಯಿಯ ದುರ್ವಾಸನೆಯನ್ನು ಎದುರಿಸಲು ಸಹ ಸಹಾಯ ಮಾಡುತ್ತದೆ. ಅಕ್ಕಿ ಹೊಟ್ಟು ಎಣ್ಣೆಯಿಂದ ಎಣ್ಣೆ ಎಳೆಯುವುದರಿಂದ ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ಕಡಿಮೆ ಮಾಡಬಹುದು ಮತ್ತು ಬಾಯಿಯ ಆರೋಗ್ಯವನ್ನು ಸುಧಾರಿಸಬಹುದು. ಇದು ನೈಸರ್ಗಿಕ ಮೌಖಿಕ ನೈರ್ಮಲ್ಯ ದಿನಚರಿಯ ಅಮೂಲ್ಯವಾದ ಭಾಗವಾಗಿದೆ ಅಂತ. ಸೊ ಜಸ್ಟ್ ನೀವು ತಗೊಂಡು ನೋಡಿ, ಬೇಕಾದ್ರೆ ಸ್ವಲ್ಪ ತೆಗೆದು ನೀವು ಏನು ಗುಜು ಮಾಡಿ ಆಯಿಲ್ ಪುಲ್ಲಿಂಗ್ ಅಂತ ಹೇಳ್ತಾರೆ, ಅದನ್ನು ಮಾಡೋದ್ರಿಂದ ಸಹ ನಮ್ಗೆ ಬಾಯಿ ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೇದಂತ ಹೇಳ್ತಾರೆ. ಸೊ ಒನ್ ಆಫ್ ದ ಬೆಸ್ಟ್ ಆಯಿಲ್ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್, ಮೂತ್ರಪಿಂಡದ ಕಲ್ಲುಗಳ ತಡೆಗಟ್ಟುಗೆ. ಎಷ್ಟೋ ಜನರಿಗೆ ಇದೊಂದು ರೆಗ್ಯುಲರ್ ಪ್ರಾಬ್ಲಮ್ ಇರುತ್ತೆ. ಅಂತವರಿಗೆ ನೀವು ಇದನ್ನ ಹೇಳ್ಬಿಡ್ಬೇಕು, ನಿಮ್ಮ ಮನೆಯಲ್ಲಿ ಆಯಿಲ್ ಚೇಂಜ್ ಮಾಡಿ ಅಂತ ಅಷ್ಟೇ. ನಿಮ್ಮ ಆಯಿಲ್ ಚೇಂಜ್ ಮಾಡಿ, ಈ ಎಣ್ಣೆ ಯೂಸ್ ಮಾಡಿದ್ರೆ ಅದ್ರ ಬದಲು ಈ ಎಣ್ಣೆಯನ್ನು ಯೂಸ್ ಮಾಡಿ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ಮೂತ್ರಪಿಂಡಗಳಲ್ಲಿ ಕ್ಯಾಲ್ಸಿಯಂ ಸ್ಫಟಿಕೀಕರಣಗೊಳ್ಳುವುದನ್ನು ತಡೆಯುವ ಸಾಮರ್ಥ್ಯ. ಯಾಕಂದ್ರೆ ನಾವೇನು ಕಲ್ಲು ತಿನ್ನೋದಿಲ್ಲ, ನಮ್ಮ ಬಾಡಿಯಲ್ಲಿರುವ ಏನು ತಗೊಳ್ತೀವಿ, ಈ ತರಕಾರಿಗಳು, ಹಣ್ಣು ಹಂಪಲುಗಳು, ದವಸ ಧಾನ್ಯಗಳು, ಅದು ಏನಾಗ್ತದೆ ಅದರ ವೇಸ್ಟ್ ಡಿಟಾಕ್ಸಿಫಿಕೇಶನ್ ಆಗದೆ ಅದು ಬಾಡಿಗೆ ಏನ್ ಮಾಡ್ತದೆ, ಎಲ್ಲೋ ಒಂದ್ ಕಡೆ ಸ್ಟೋರ್ ಮಾಡ್ತಾ ಹೋಗ್ತದೆ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ನಿಮ್ಗೆ ಏನ್ ಹೇಳ್ತಾರೆ ಟಿಶ್ಯೂ ಟೈಪ್ ಇರ್ತದೆ, ಅದು ನೆಕ್ಸ್ಟ್ ಕ್ರಿಸ್ಟಲೈಸ್ ಆಗ್ತದೆ, ಆಮೇಲೆ ಅದು ಕಲ್ಲು ಆಗಿಬಿಡ್ತದೆ. ಕಲ್ಲು ಬೆಳೀತಾ ನಿಮ್ಗೆ ಹೋಗ್ತದೆ. 7 mm 8 mm 10 mm 18 mm ಎಲ್ಲ ನೋಡಿದೀವಿ ನಾವು. ತಡೆಯುವ ಸಾಮರ್ಥ್ಯ ಇದೇನ್ ಮಾಡ್ತಂದ್ರೆ ಸ್ಫಟಿಕೀಕರಣಗೊಳ್ಳುವುದನ್ನ, ಆತರ ಆಗುವುದನ್ನ ಇದು ತಡೆಗಟ್ತದೆ ಅಂತ ಹೇಳಿದಾರೆ ನೋಡಿ. ತಡೆಯುವ ಸಾಮರ್ಥ್ಯ ಅಕ್ಕಿ ಎಣ್ಣೆಗಿದೆ. ಅದನ್ನ ಮೂತ್ರಪಿಂಡದ ಕಲ್ಲುಗಳ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ರಿಸರ್ಚ್ ಹೇಳ್ತಾ ಇದೆ. ಮೂತ್ರಪಿಂಡದ ಕಲ್ಲುಗಳಿಗೆ ಗುರಿಯಾಗುವ ಜನರಿಗೆ ಇದು ವಿಶೇಷವಾಗಿ, ಯಾರಿಗೆಲ್ಲ ಈ ಪ್ರಾಬ್ಲಮ್ ಇದೆ ಇಮ್ಮಿಡಿಯೇಟ್ ನೀವು ಈ ಆಯಿಲ್ ಅನ್ನ ತಗೊಂಡು ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ನಿಮ್ಗೆ ಪ್ರಾಬ್ಲಮ್ ಆಗುವುದು ತಪ್ಪಿಸಬಹುದು. 10ನೇದು ಲಾಸ್ಟ್ ಬಟ್ ಲೀಸ್ಟ್, ಅಂದ್ರೆ ಕೂದಲಿನ ಆರೋಗ್ಯಕ್ಕೂ ಒಳ್ಳೇದು. ಹೆಣ್ಮಕ್ಳಿಗೆ ತುಂಬಾ ಒಳ್ಳೇದು ಅಂತ ಹೇಳಿದ. ಯಾಕೆಂದ್ರೆ ಅವರು ಕೂದಲನ್ನ ಜಾಸ್ತಿ ಮೇಂಟೈನ್ ಮಾಡ್ತಾರೆ. ಆದ್ರಿಂದ ಅಕ್ಕಿ ಹೊಟ್ಟು ಎಣ್ಣೆಯು ಕೂದಲಿನ ಆರೋಗ್ಯಕ್ಕೆ ಅಗತ್ಯವಾದ ಒಮೆಗಾ 3 ಮತ್ತು ಒಮೆಗಾ 6 ಕೊಬ್ಬಿನಾಮ್ಲಗಳು ಹೊಂದಿರುತ್ತದೆ. ಅದನ್ನ ಇದನ್ನ ನೀವು ಯೂಸ್ ಮಾಡೋದ್ರಿಂದ ನಿಮ್ಗೆ ಕೂದಲು ಉದ್ದ ಬರ್ಬೋದು ಅಥವಾ ಕೂದಲು ದಪ್ಪವಾಗಿರಬಹುದು, ಕೂದಲು ನೀವು ಹೇಳ್ದಾಗೆ ಕೇಳಬಹುದು. ಸೊ ಅಕ್ಕಿ ಹೊಟ್ಟು ಎಣ್ಣೆಯನ್ನು ನೆತ್ತಿಗೆ ಹಚ್ಚುವುದರಿಂದ ಕೂದಲಿನ ರಚನೆ ಸುಧಾರಿಸುತ್ತದೆ, ತಲೆ ಹೊಟ್ಟು ಕಡಿಮೆ ಆಗುತ್ತದೆ ಮತ್ತು ಹೊಳಪನ್ನು ನೀಡುತ್ತದೆ. ಇದು ಬಹುಮುಖ ಸೌಂದರ್ಯ ಚಿಕಿತ್ಸೆ ಮತ್ತು ಆರೋಗ್ಯಕರ ಅಡುಗೆ ಎಣ್ಣೆಯಾಗಿದೆ. ಎಷ್ಟು 10 ತರದ ಬೆನಿಫಿಟ್ ಯಾವ ಎಣ್ಣೆಯಲ್ಲಿ ಇದೆ ನೋಡಿ.
ಅದರಿಂದ 1 by 1 ಈ ಎಣ್ಣೆಯನ್ನ ಪ್ರತಿಯೊಬ್ರು ಇವತ್ತು ಎಲ್ಲಿ ಎಷ್ಟು ಜನ ಬಂದಿದೆ 60 ಜನ ಇದ್ದೀವಿ ಆಲ್ರೆಡಿ ಯೂಸ್ ಮಾಡಿದ್ರೆ ಬೆನಿಫಿಟ್ ನಿಮ್ಗೆ ಗ್ಯಾರಂಟಿ. ಉತ್ತಮ ಗುಣಮಟ್ಟದ ಅಕ್ಕಿ ಹೊಟ್ಟು ಎಣ್ಣೆಯನ್ನು ಆರಿಸುವುದು ಹೇಗೆ? ಅಕ್ಕಿ ಹೊಟ್ಟು ಎಣ್ಣೆಯಿಂದ ಗರಿಷ್ಠ ಆರೋಗ್ಯ ಪ್ರಯೋಜನವನ್ನು ಪಡೆಯಲು ಉತ್ತಮ ಗುಣಮಟ್ಟದ ಉತ್ಪನ್ನ ಆಯ್ಕೆ ಮಾಡುವುದು ಅತ್ಯಗತ್ಯ. ಕೆಲವು ಸಲಹೆಗಳು ಇಲ್ಲಿದೆ. ಯಾವುದೆಲ್ಲ ಉತ್ತಮ ಇದೆ? ಎಷ್ಟೋ ಮಾರ್ಕೆಟ್ ಅಲ್ಲಿ ಎಲ್ಲರೂ ನಮ್ದು ರೈಸ್ ಬ್ರ್ಯಾಂಡ್ ತಗೊಳ್ಳಿ, ನಮ್ದು ತಗೊಳ್ಳಿ ಅಂತ ಹೇಳ್ತಾರೆ. ಆದ್ರೆ ಇದನ್ನ ನೀವು ನೋಡ್ಬೇಕು, ಅದಲ್ಲಿ ಬರ್ದಿರ್ತಾರೆ ಸಾವಯವ ಆಯ್ಕೆಗಳನ್ನು ನೋಡಿ. ಶುದ್ಧತೆ ಖಚಿತಪಡಿಸಿಕೊಳ್ಳಲು ಕೀಟನಾಶಕಗಳು ಮತ್ತು ರಾಸಾಯನಿಕಗಳ ಮುಕ್ತವಾದ ಸಾವಯವ ಅಕ್ಕಿ ಹೊಟ್ಟು ಎಣ್ಣೆಯನ್ನು ಆರಿಸಿ. ನೀವು ಅದನ್ನ ನೋಡ್ಕೋಬೇಕು, ಇದು ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್ ಅಥವಾ ಕೆಮಿಕಲ್ ಅಂತ. ಸೊ ಆರ್ಗ್ಯಾನಿಕ್ ಎಣ್ಣೆಗಳನ್ನ ಬಳಸ್ಬೇಕು ಹೇಳ್ತಾರೆ, ಯಾಕಂದ್ರೆ ಆರ್ಗ್ಯಾನಿಕ್ ಆಗಿ ಅಕ್ಕಿ ತಯಾರು ಮಾಡಿರ್ತಾರೆ, ಭತ್ತ ತಯಾರು ಮಾಡ್ತಾರೆ, ಅದರಿಂದ ಇದು ಇರ್ಬೇಕು. ಎರಡನೇದು, ಸಂಸ್ಕರಿತ ಎಣ್ಣೆಯನ್ನು ಆರಿಸಿಕೊಳ್ಳಿ. ಸಂಸ್ಕರಿಸದ ಅಂದ್ರೆ ರಿಫೈನ್ಡ್ ಅಂತ ಹೇಳ್ತಾರೆ, ಡಬಲ್ ರಿಫೈನ್ಡ್, ಟ್ರಿಪಲ್ ರಿಫೈನ್ಡ್. ಸಂಸ್ಕರಿತ ಅಕ್ಕಿ ಹೊಟ್ಟು ಎಣ್ಣೆಯು ಸಂಸ್ಕರಿತ ಆವೃತ್ತಿಗಳಿಂದ ಹೆಚ್ಚಿನ ಪೋಷಕಾಂಶಗಳು ಮತ್ತು ನೈಸರ್ಗಿಕ ಸುವಾಸನೆಯನ್ನು ಉಳಿಸಿಕೊಳ್ಳುತ್ತದೆ. ಸೊ ಏನಿದೆ ಒರಿಜಿನಲ್ ಇದೆ ಅದು ಇರ್ತದೆ. ಬ್ರ್ಯಾಂಡ್ ಪರಿಶೀಲಿಸಿ. ನೀವು ಯಾವ್ದಾವ್ದು ರೈಸ್ ಬ್ರ್ಯಾಂಡ್ ಅದರಲ್ಲಿ DXN ಅಂತ ಬರ್ದಿದೆಯಾ ನೋಡಿ. ಗುಣಮಟ್ಟದ ನಿಯಂತ್ರಣ ಮತ್ತು ಶುದ್ಧತೆಗೆ ಹೆಸರುವಾಸಿಯಾದ ಬೇಕಾದಷ್ಟು ಬ್ರ್ಯಾಂಡ್ಗಳು ಇರ್ತದೆ, ಅದನ್ನ ನೀವು ನೋಡ್ಕೋಬೇಕಾಗ್ತದೆ. ಪ್ರಾಮಾಣಿಕತೆಗಾಗಿ ಸುರಕ್ಷತೆ ಮತ್ತು ಗುಣಮಟ್ಟವನ್ನು ಖಚಿತಪಡಿಸಲು ಆರೋಗ್ಯ ಅಧಿಕಾರಿಗಳನ್ನ ಪ್ರಮಾಣೀಕರಿಸಿದ ಅಥವಾ ಅನುಮೋದನೆಗಳನ್ನು ನೋಡಿ. ಲೇಬಲ್ಗಳನ್ನು ಓದಿ. ಯಾವುದೇ ಸೇರ್ಪಡೆ ಇಲ್ಲದೆ 100% ಅಕ್ಕಿ ಹೊಟ್ಟು ಎಣ್ಣೆಯನ್ನು ಹೊಂದಿದೆಯೇ ಖಚಿತಪಡಿಸಿಕೊಳ್ಳಿ. ಪದಾರ್ಥಗಳ ಪಟ್ಟಿಯನ್ನು ಪರಿಶೀಲಿಸಿ. ಕೆಲವು ಟೈಮ್ ನಿಮ್ಗೆ ಬೇರೆ ಎಣ್ಣೆನ ಮಿಕ್ಸ್ ಮಾಡಿದ್ರ ಅಂತ ನೀವು ನೋಡ್ಕೋಬೇಕಾಗ್ತದೆ. ಸೊ ಅದರಲ್ಲಿ ಬರ್ದಿದ್ದಾರೆ 15,000 ಅಂತ ಬರ್ದಿದೆಯಾ ನೋಡ್ಕೊಳ್ಳಿ. ಅವ್ರು ಹೇಳ್ತಾರೆ ನಿಮ್ಗೆ 15,000 PPM ಅಷ್ಟು ಇದೆ ಅಂತ. ನೀವು ಬಾಟ್ಲ್ ಮೇಲೆ 15,000 ಅಂತ ಪ್ರಿಂಟ್ ಮಾಡಿದಾರೆ ಅಂತ ನೋಡ್ಕೋಬೇಕು. ದಟ್ ಈಸ್ ದ ಪ್ಯೂರೆಸ್ಟ್ ಆಯಿಲ್ ಅಂತ. ಅಕ್ಕಿ ಹೊಟ್ಟು ಎಣ್ಣೆ ವಿಶೇಷವಾಗಿ DXN ಎಕ್ಸ್ಪರ್ಟ್ ನಂತ ಉತ್ತಮ ಗುಣಮಟ್ಟದ ಬ್ರ್ಯಾಂಡ್ಗಳು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಒದಗಿಸುತ್ತದೆ ಮತ್ತು ನಿಮ್ಮ ಆಹಾರ ಮತ್ತು ಜೀವನ ಶೈಲಿಗೆ ಉತ್ತಮ ಸೇರ್ಪಡೆಯಾಗಬಹುದು. ಅಡುಗೆಯಲ್ಲಿ ಇದರ ಬಹುಮುಖತೆ ಮತ್ತು ಆರೋಗ್ಯವನ್ನು ಉತ್ತೇಜಿಸುವ ಗುಣಲಕ್ಷಣಗಳು ಸಮತೋಲಿತ ಮತ್ತು ಪೌಷ್ಟಿಕ ಎಣ್ಣೆಯನ್ನು ಹುಡುಕುತ್ತಿರುವ ಕುಟುಂಬಗಳಿಗೆ ಇದನ್ನು ಅತ್ಯುತ್ತಮ ಆಯ್ಕೆಗಳಲ್ಲಿ ಒಂದನ್ನಾಗಿ ಮಾಡುತ್ತದೆ. ಎಷ್ಟೋ ಜನ ಫ್ಯಾಮಿಲಿಯವರು ಒಳ್ಳೆ ಎಣ್ಣೆ ಬೇಕು ಅಂತ ಹುಡುಕ್ತಾ ಇದಾರಂತೆ ನೋಡಿ. ನಾವು ಕೊಡೋದಲ್ಲ ನಿಮ್ಗೆ, ಅವರೇ ಹುಡುಕ್ತಾ ಇದ್ದಾರೆ. ನೀವೀಗ ಜಸ್ಟ್ ಹೇಳಿದ್ರೆ ಸಾಕು ಅವ್ರು ತಗೊಳ್ತಾರೆ. ಸೊ ಅದರಿಂದ ಅವ್ರಿಗೆ ಫಸ್ಟ್ ಹೇಳಿ ನಿಮ್ದು ಎಷ್ಟು 5 ಲೀಟರ್, ನಮ್ದು 1 ಲೀಟರ್ ಯೂಸ್ ಮಾಡಿ, 1 ಬಾಕ್ಸ್ ಯೂಸ್ ಮಾಡಿ ನೋಡಿ, ಮತ್ತೆ ನೀವು ಇದರ ಡಿಫರೆಂಟ್ ನಮ್ಗೆ ಹೇಳಿ ಅಂತ ಹೇಳಿ. ಸೊ ಅದರಿಂದ ಪ್ರತಿಯೊಬ್ಬರಿಗೂ ಫ್ರೀಕ್ವೆಂಟ್ಲಿ ಆಸ್ಕರ್ ಕ್ವಶನ್. ಕೆಲವರು ಕ್ವಶನ್ ಕೇಳ್ತಾರಂತೆ ಹೋದ್ರ ಕೂಡಲೇ, ಅಕ್ಕಿ ಹೊಟ್ಟು ಎಣ್ಣೆ ಆರೋಗ್ಯದ ಪ್ರಯೋಜನಗಳೇನು ಅಂತ. ನಮ್ಮ ಹತ್ರ ಕ್ವಶನ್ ಕೇಳಿದ್ರೆ ನೀವು ಆನ್ಸರ್ ಮಾಡ್ಲಿಕ್ಕೆ ರೆಡಿ. ಅಕ್ಕಿ ಹೊಟ್ಟು ಎಣ್ಣೆ ಹೃದಯದ ಆರೋಗ್ಯವನ್ನು ಬೆಂಬಲಿಸುತ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ರಕ್ತದ ಸಕ್ಕರೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ಚರ್ಮ ಮತ್ತು ಕೂದಲನ್ನು ಅಗತ್ಯ ಪೋಷಕಾಂಶಗಳು ಮತ್ತು ಉತ್ಕರ್ಷ ನಿರೋಧಗಳನ್ನ ಪೋಷಿಸುತ್ತದೆ. ಅಂದ್ರೆ ಒಂದೇ ಸೆಂಟೆನ್ಸ್ ಅಲ್ಲಿ ನೀವು ಹೇಳ್ಬಿಡ್ಬೋದು ನೋಡಿ. ಇಷ್ಟೋ ತನಕ ನಾನು ಹೇಳಿದೆ ಅದೆಲ್ಲ ಬಿಡಿ ಬಿಡಿಯಾಗಿ. ನೀವು ಕ್ವಶನ್ ಕೇಳಿದ್ರೆ ಆನ್ಸರ್ ಇಸ್ 1 ಸೆಂಟೆನ್ಸ್ ಅಲ್ಲಿ ಇಷ್ಟು ಹೇಳ್ಬಹುದು. ಎರಡನೇದು, ಅಕ್ಕಿ ಹೊಟ್ಟು ಎಣ್ಣೆಯನ್ನು ಯಾವುದಕ್ಕೆ ಉತ್ತಮವಾಗಿ ಬಳಸಲಾಗುತ್ತದೆ ಅಂತ. ಅಕ್ಕಿ ಹೊಟ್ಟು ಎಣ್ಣೆ ಬಹುಮುಖವಾಗಿದ್ದು ಹುರಿಯುವುದು ಮತ್ತು ಗ್ರಿಲ್ಲಿಂಗ್ ಅಂತ ಹೆಚ್ಚಿನ ಶಾಖದ ಅಡುಗೆಗೆ, ಅಂದ್ರೆ ಎಷ್ಟು ನೀವು ಫ್ರೈ ಮಾಡ್ತೀರಿ, ಡೀಪ್ ಫ್ರೈ ಮಾಡ್ತೀರಿ, ಅದಕ್ಕೆ ಇದನ್ನ ಯೂಸ್ ಮಾಡ್ಲಿಕ್ಕೆ ಇದು ಫಿಟ್ ಅಂತ ಹೇಳ್ಬೇಕು. ಸೊ ಇದು ಆರ್ಧಕ ಗುಣಗಳಿಂದ ಚರ್ಮ ಮತ್ತು ಕೂದಲಿನ ಆರೈಕೆಯಲ್ಲೂ ಇದನ್ನು ಬಳಸಲಾಗುತ್ತದೆ ಅಂತ ಇದೆ ಎರಡನೇದು. ಮೂರನೇದು, ಯಾವ ಕಂಪನಿ ಅಕ್ಕಿ ಹೊಟ್ಟು ಎಣ್ಣೆ ಆರೋಗ್ಯಕ್ಕೆ ಒಳ್ಳೆಯದು? DXN ರೈಸ್ ಬ್ರೌನ್ ಆಯಿಲ್ ಬರೆದು ಬಿಟ್ಟಿದ್ದಾರೆ. DXN ರೈಸ್ ಬ್ರೌನ್ ಆಯಿಲ್ ತನ್ನ ಗುಣಮಟ್ಟದ ಅಕ್ಕಿ ಹೊಟ್ಟು ಎಣ್ಣೆಗಾಗಿ ಹೆಚ್ಚು ಶಿಫಾರಸು ಮಾಡಲಾದ ಬ್ರ್ಯಾಂಡ್ ಆಗಿದ್ದು, ಇದನ್ನು ಹೃದಯದ ಆರೋಗ್ಯ, ಸಕ್ಕರೆ ನಿಯಂತ್ರಣ ಮತ್ತು ರೋಗ ನಿರೋಧಕ ಶಕ್ತಿಗೆ ಬೆಂಬಲಕ್ಕಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ. ಇದನ್ನು ನೀವು ಪಾಯಿಂಟ್ ಔಟ್ ಮಾಡಬೇಕು. ಹೃದಯಕ್ಕೆ, ಸಕ್ಕರೆಗೆ ಮತ್ತೆ ರೋಗ ಶಕ್ತಿ. ನಾವು ಪ್ರತಿದಿನ ಅಕ್ಕಿ ಹೊಟ್ಟು ಎಣ್ಣೆಯನ್ನು ತಿನ್ನಬಹುದೇ? ಹೌದು. ಅಕ್ಕಿ ಹೊಟ್ಟಿನ ಎಣ್ಣೆಯನ್ನು ಸಮತೋಲಿತ ಆಹಾರವಾಗಿ ಪ್ರತಿದಿನ ಸೇವಿಸಬಹುದು. ಇದು ಆರೋಗ್ಯಕರ ಕೊಬ್ಬುಗಳ ಮತ್ತು ಉತ್ಕರ್ಷ ನಿರೋಧಕಗಳಿಂದ ಸಮೃದ್ಧವಾಗಿದ್ದು ಅದು ಒಟ್ಟಾರೆ ಆರೋಗ್ಯವನ್ನು ಬೆಂಬಲಿಸುತ್ತದೆ. ಅಕ್ಕಿ ಹೊಟ್ಟು ಎಣ್ಣೆಯ ಚರ್ಮದ ಆರೈಕೆ ಪ್ರಯೋಜನಗಳನ್ನು ಹೊಂದಿದೆಯೇ? ಎಸ್, ಹೌದು. ಅಕ್ಕಿ ಹೊಟ್ಟಿನ ಎಣ್ಣೆಯಲ್ಲಿ ವಿಟಮಿನ್ ಇ ಮತ್ತು ಉತ್ಕರ್ಷ ನಿರೋಧಕಗಳು ಸಮೃದ್ಧವಾಗಿದ್ದು ಇದು ಚರ್ಮವನ್ನು ತೇವಗೊಳಿಸಲು ಮತ್ತು ಪುನರ್ಯೌವನಗೊಳಿಸಲು, ಸುಕ್ಕುಗಳನ್ನು ಕಡಿಮೆ ಮಾಡಲು ಮತ್ತು ಚರ್ಮದ ವಿನ್ಯಾಸವನ್ನು ಸುಧಾರಿಸಲು ಉತ್ತಮವಾಗಿದೆ. ಸೊ ಈಗ ಕಂಪೇರಿಂಗ್ ಬೇರೆ ಬೇರೆ, ಈಗ ನೋಡಿ ಇದಕ್ಕೆ 1 ಲೀಟರ್ ಇದೆ ನೋಡಿ, ವುಡ್ ಪ್ರೆಸ್ಡ್ ಅಂತ ಹಾಕಿದ್ದಾರೆ, 479 rupees. ಇದು 2 ಲೀಟರ್ ಇದೆ ನೋಡಿ, ಇದಕ್ಕೆ 700 rupees. ಮಾರ್ಕೆಟ್ ಅಲ್ಲಿ ಆರ್ಗ್ಯಾನಿಕ್ ಆಯಿಲ್ ಸಿಗ್ತದೆ ನಿಮ್ಗೆ, ಬಟ್ ರೇಟ್ ಎಷ್ಟು ನೋಡಿ.
ನಮ್ದು ಆರ್ಗ್ಯಾನಿಕ್ ಆಯಿಲ್. ಸೊ ಇದು ನೋಡಿ 700 ರೂಪಾಯಿ 2 ಲೀಟರ್ ಇದೆ. ಸೊ ಈಗ ಇದು ಇನ್ನೊಂದಿದೆ 530, 1 ಲೀಟರ್ಗೆ 530 ರೂಪಾಯಿ 100% ನ್ಯಾಚುರಲ್ ಅಂತ ಕ್ಲೈಮ್ ಮಾಡ್ತಾ ಇದ್ದಾರೆ. ಸೊ 1 ಲೀಟರ್ ಅಂದ್ರೆ 910 ಗ್ರಾಮ್ ಇದೆ. ಎಷ್ಟು ರೇಟ್ ಇದೆ? 530 ರುಪೀಸ್ ಇದೆ ಲೀಟರ್ ರೈಸ್ ಬ್ರಾನ್ ಆಯಿಲ್. ಬೇರೆ ಕಾಂಪಿಟೇಟರ್ಸ್ ನಾನು ಹೇಳೋದು ನಮ್ಗೆ ಈಕ್ವಲೆಂಟ್ ಅಂದ್ರೆ ಕ್ವಾಲಿಟಿ ಅವರು ಮೇಂಟೈನ್ ಮಾಡ್ತಾರೆ, ಆದ್ರೆ ರೇಟ್ ಎಷ್ಟು ಇದೆ ಅಂತ ನಮ್ಗಿಂತ ಎಷ್ಟು ಜಾಸ್ತಿ ಇದೆ. ಇದು ನೋಡಿ 550 ರೂಪಾಯಿ 1 ಲೀಟರ್ ಇದೆ. 500 ನಮ್ದು 1 ಲೀಟರ್ಗೆ ನಿಮ್ಗೆ ಎಷ್ಟಾಗ್ತದೆ? 620 ಅಂದ್ರೆ 310 ರೂಪಾಯಿ. 620 ಅಂದ್ರೆ 310 ರೂಪಾಯಿ ನಮ್ಮ ರೇಟ್ 1 ಲೀಟರ್ಗೆ. ಅಂದ್ರೆ ನಮ್ದು 2 ಲೀಟರ್ ಬಾಟಲ್ ಬರ್ತದೆ, ಅದಕ್ಕೆ 620 ರೂಪಾಯಿ. ಸೊ ಇದಕ್ಕೆ 1 ಲೀಟರ್ಗೆ 550 ರೂಪಾಯಿ. ಸೊ 15,000 ಒರಿಜಿನಲ್ ಉಂಟಾ ಇಲ್ವಾ? 2 ಬೆನಿಫಿಟ್. 15,000 ಅಂತ ಹಾಕಿದ್ರೆ ಅದು ಕೊಲೆಸ್ಟ್ರಾಲ್ ಬಾಡಿಯಲ್ಲಿಂದ ನಿಮಗೆ ಕೊಲೆಸ್ಟ್ರಾಲ್ ನ ರೆಡ್ಯೂಸ್ ಮಾಡ್ಲಿಕ್ಕೆ ಅದು ಹೆಲ್ಪ್ ಮಾಡ್ತದೆ. ದ ಹೆಲ್ತ್ ಬೆನಿಫಿಟ್ ಆಫ್ ಒರಿಜಿನಲ್ DXN. ಯಾಕೆ ನಿಮ್ಗೆ ಇದು ಬಾಟ್ಲ್ ಇದೆ ನೋಡಿ, ಅದ್ರಲ್ಲಿ ಬರೆದಿದ್ದಾರೆ 15,000. ಎರಡನೇದಾಗಿ ನಿಮ್ಗೆ ವೆಯ್ಟ್ ರೆಡ್ಯೂಸಿಗೆ ಈ 15,000 ಒರಿಜಿನಲ್ ಇದ್ದಾಗ ಅದು ವೆಯ್ಟ್ ರೆಡ್ಯೂಸಿಗೆ ಇದು 2 ಮೈನ್ ಪಾಯಿಂಟ್ ಹಾಕಿದ್ದಾರೆ. ಇದರಿಂದ ನೀವು ಪ್ಲಸ್ ಪಾಯಿಂಟ್ ಪೊಸಿಷನ್ ಮಾಡೋದು ಈಸಿ. ಸೊ ರೈಸ್ ಬ್ರಾನ್ ಆಯಿಲ್ ಅಲ್ಲಿ ನಿಮ್ಗೆ ಪ್ಲಾಂಟ್ ಬೇಸ್ಡ್ ರೈಸ್ ಬ್ರಾನ್ ಆಯಿಲ್ ಯಾವುದಕ್ಕೆಲ್ಲ ಇದೊಂದು ಬೇಕಾದ್ರೆ ಚಿತ್ರ ತೆಗೆದಿಡಿ, ಈಸಿಯಾಗಿ ಜನರಿಗೆ ಹೇಳಲಿಕ್ಕೆ ಆಗ್ತದೆ. ಪ್ರೊಟೆಕ್ಟ್ ಲಿವರ್ ಪ್ರೊಟೆಕ್ಟ್ ಮಾಡ್ತದೆ. ಆಮೇಲೆ ನೆಕ್ಸ್ಟ್ ಆಂಟಿ ಇನ್ಫ್ಲಮೇಷನ್, ಪ್ರಿವೆಂಟ್ ಏಜಿಂಗ್, ಪ್ರಿವೆಂಟ್ ಒಬೆಸಿಟಿ, ಆಂಟಿ ಕ್ಯಾನ್ಸರ್, ಆಂಟಿ ಮೈಕ್ರೋಬಿಯಲ್, ಪ್ರೊಟೆಕ್ಟ್ ಕಿಡ್ನಿ ಫಂಕ್ಷನ್ ಅಂಡ್ ಕಾರ್ಡಿಯೋ ಪ್ರೊಟೆಕ್ಟಿವ್ ಅಂದ್ರೆ ಹಾರ್ಟಿಗೆ ಒಳ್ಳೇದು. ಈವನ್ ನಿಮ್ಗೆ ನಿದ್ರೆ ಸಹ ತುಂಬಾ ಒಳ್ಳೇದು ಬರ್ತದೆ. ಸೊ ರೈಸ್ ಬ್ರಾನ್ ಆಯಿಲ್ ದಿಸ್ ಇಸ್ ದ ಬೆನಿಫಿಟ್, ಮೈನ್ ಬೆನಿಫಿಟ್, ಯಾವ ರೀತಿ ನಮ್ಮ ಹಾರ್ಟ್ ಮೇಲೆ ಕನೆಕ್ಟ್ ಮಾಡ್ತದೆ ಅಂತ. ಸೊ ಅದರಿಂದ ಲಾಸ್ಟ್ ಬಟ್ ಲೀಸ್ಟ್ ಬಂದು ಈಗ MRP ನಿಮ್ಗೆ 620 ರುಪೀಸ್ 2 ಲೀಟರ್ ಸಿಗ್ತದೆ. ಹೋಲ್ಸೇಲ್ ರೇಟ್ ಯಾರೆಲ್ಲ ಹೋಲ್ಸೇಲ್ 6 ಡಬ್ಬ 6 ಅಂದ್ರೆ 12 ಲೀಟರ್ 6 ಬಾಟ್ಲ್ ತಗೊಳ್ತೀರಿ, ನಿಮ್ಗೆ 2 ಲೀಟರ್ 6 ಬಾಟ್ಲ್ ತಗೊಳಿದ್ರೆ ನಿಮ್ಗೆ ರೇಟ್ ಎಷ್ಟಾಗ್ತದೆ? ಸೊ ನಿಮ್ಗೆ 495 ರುಪೀಸ್ 495 ರೂಪಾಯಿಗೆ ಕಂಪನಿ ನಿಮ್ಗೆ ಈ ಎಣ್ಣೆಯನ್ನ ಕೊಡ್ತದೆ. 2 ಲೀಟರ್ಸ್ ಅಂದ್ರೆ 500 ರೂಪಾಯಿಗೆ 250 ರೂಪಾಯಿ, 250ರಿಂದ ನಿಮ್ಗೆ 247.5 ರೂಪಾಯಿ. ಸೊ ಜಸ್ಟ್ ಇಮ್ಯಾಜಿನ್ ಮಾಡಿ 2 ಲೀಟರ್ ಪ್ಯೂರ್ ಆಯಿಲ್. ಇದರಲ್ಲಿ ಎಲ್ಲ ಬರ್ದಿದ್ದಾರೆ, ಎವ್ರಿಥಿಂಗ್ ಇಸ್ ಕ್ಲೀನ್. ಓಕೆ. ಸೊ ಈಗ ನಿಮ್ಗೆ ಪುನಃ ಹೋಲ್ಸೇಲಿಗೆ ಹೋಗ್ತೀರಿ. ಕೆಲವರು 100 ಲೀಟರ್, ಈಗ ನಮ್ಮ ಇಲ್ಲಿ ಇದ್ದಾರೆ ನ್ಯಾಮತುಲ್ ಅವರು ಇದ್ದಾರೆ, ನೀವು ತೋರಿಸ್ತೀನಿ ನೋಡಿ ಅವ್ರನ್ನ. ಆಯಿಲ್ ಬಿಸ್ನೆಸ್ ರಿಟೈಲ್ ಅಲ್ಲಿ ಮಾಡಿದ್ರೆ ಲಾಭ ಎಷ್ಟು ಅಂತ ನೀವು ಒಂದು ಕಾನ್ಸಂಟ್ರೇಟ್ ಪ್ರತಿ ಮನೆಗೆ ಹೋಗಿ ನಾನು ಹೇಳ್ತೀನಿ ಕೇಳಿ. ಆಯಿಲ್ ತಗೊಂಡು ಪ್ರತಿ ಮನೆಗೆ ಹೋಗಿ. ಸೊ 100 ಬಾಟಲ್ ಅನ್ನ ಟಾರ್ಗೆಟ್ ಇಡಿ. 100 ಬಾಟಲ್ ಟಾರ್ಗೆಟ್ ಮಾಡಿದ್ರೆ ನಿಮ್ಗೆ 100 ಬಾಟಲಿಗೆ ಒಟ್ಟಿಗೆ ನಿಮ್ಗೆ ಹೋಲ್ಸೇಲ್ ಅಲ್ಲಿ ಒಂದು ಬಾಟ್ಲಿಗೆ 460 ರೂಪಾಯಿ ಆಗ್ತದೆ. ಹೋಲ್ಸೇಲ್ ತಗೊಂಡಾಗ ಎಷ್ಟು? 460 ಆಗ್ತದೆ. 100 ಬಾಟ್ಲ್ ಅಂದ್ರೆ ನಿಮ್ಗೆ 46,000 ರೂಪಾಯಿ ಆಗ್ತದೆ. ಸೊ ಅದ ಸೆಲ್ಲಿಂಗ್ ಎಷ್ಟಾಯ್ತು? 62,000 ರೂಪಾಯಿ ಸೆಲ್ಲಿಂಗ್. ಎಷ್ಟಾಯ್ತು ಲಾಭ? 16,000 ರೂಪಾಯಿ ಲಾಭ ಆಯ್ತು. ಬರೇ 100 ಬಾಟ್ಲ್ ಹೋದ್ರೆ 16,000 ರೂಪಾಯಿ ಲಾಭ. ಎಣ್ಣೆ ಎಷ್ಟು ಜನ ಡಿಮಾಂಡ್ ಅಲ್ಲಿ ಇದೆ ಹೇಳ್ತಾರೆ. ಒಂದ್ಸಲ ತಗೊಂಡ್ರೆ ನೀವು ಇದ್ರಲ್ಲಿ ಇನ್ನೂ ಹೇಳ್ಬಹುದು, ಅದು 3/4 ಲೀಟರ್ ಬಿಟ್ಟು ನಮ್ದು 1 ಲೀಟರ್ ಅಂದ್ರೆ ಅವ್ರದ್ದು 3/4 ಲೀಟರ್, ನಮ್ದು 3/4 ಲೀಟರ್ ಸಾಕಾಗ್ತದೆ. ಅವ್ರದ್ದು 1 ಲೀಟರ್ ಬೇಕಾಗ್ತದೆ. 1/4 ಲೀಟರ್ ಅಲ್ಲಿ ಸೇವ್ ಆಗ್ತದೆ, ಅದನ್ನು ನೀವು ಹೇಳ್ಬೋದು. ಸೊ ಇದು ನೋಡಿದ್ರ 100 ಬಾಟ್ಲ್ ಹೋದ್ರೆ 16,000 ರೂಪಾಯಿ ಲಾಭ ಮಾಡ್ಬೋದು. ಇನ್ ಪುನಃ ಹೋಲ್ಸೇಲ್, ಈಗ ನೀವು ಹೋಲ್ಸೇಲ್ ಅಲ್ಲಿ ಹೋಗಿ, ಹೋಲ್ಸೇಲ್ ಅಲ್ಲಿ ನಿಮ್ಗೆ ಈ ತರ ಬಾಕ್ಸ್ ಕೊಡ್ತದೆ ಕಂಪನಿ. ಈ ಬಾಕ್ಸ್ ಅಲ್ಲಿ ನಮ್ಗೆ ಈ 6 ಬಾಟ್ಲ್ ಇರ್ತದೆ. ಈ ಬಾಕ್ಸ್ ಅಲ್ಲಿ ನಿಮ್ಗೆ 6 ಬಾಟ್ಲ್ ಇರ್ತದೆ. ಈ 6 ಬಾಟ್ಲ್ ಅನ್ನ ನೀವು ಮಾರ್ಕೆಟ್ ಮಾಡಿದ್ರೆ ಟಾರ್ಗೆಟ್ ಇಡಿ. ಯಾಕಂದ್ರೆ ರಿಟೇಲ್ ಬೇಕಾದಷ್ಟು ಜನ ಇದ್ದಾರೆ. ನೀವೇನ್ ಮಾಡ್ಬೇಕು? ಹೋಲ್ಸೇಲ್ ಅವರು ರಿಟೇಲ್ ಅವರಿಗೆ ಕೊಡ್ಬೇಕು. ರಿಟೈಲ್ ಅವರಿಗೆ ಕೊಡೋದ್ರಿಂದ ನಿಮ್ಗೆ ಲಾಭ ಎಷ್ಟು ನೋಡೋಣ. ಈಗ ನಮ್ಮ ನ್ಯಾಮತುಲ್ ಅವರು ಹೇಳ್ತಾರೆ, ಇಲ್ಲಿ ನೋಡಿದ್ರೆ ಇವರು ನ್ಯಾಮತುಲ್ ಅವರು ನಮ್ ಜೊತೆಗಿದ್ದಾರೆ, ಹೌದಾ? ಸೊ ಅವರು ಲಾಸ್ಟ್ ಮಂತ್ 600 ಲೀಟರ್ ತಗೊಂಡಿದ್ದಾರೆ. 600 ಲೀಟರ್ ಬರೀ ಎಣ್ಣೆ. ಅವ್ರು ಹೇಳ್ತಾರೆ ದಿಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಬಿಸ್ನೆಸ್ ಅಂತ ಹೇಳ್ತಾರೆ. DXN ಅಲ್ಲಿ ಇದುವರೆಗೂ ನಾವು ನೋಡಿದ ಬಿಸ್ನೆಸ್ ಇದರಲ್ಲಿ ನೋಡ್ತಾ ಇದೀವಿ ಅಂತ. ಅವ್ರು ನೋಡಿ ಗಾಡಿಯಲ್ಲಿ ತಗೊಂಡು ಯಾವ ರೀತಿ ಡೆಲಿವರಿ ಮಾಡ್ತಾರಂತೇಳಿ, ಒಂದು ಗಾಡಿ ಒಳಗಡೆ ಹಾಕೊಂಡು ಯಾವ ರೀತಿ ಕೊಡ್ತಾ ಇದಾರೆ ಅಂತ. ರಿಯಲಿ ಹ್ಯಾಟ್ಸ್ ಅಪ್. ಅವರು ಒಂದು ಮಾಡೆಲ್ ಅಂತ ಹೇಳ್ಬೋದು ನಮ್ಗೆ. 600 ಲೀಟರ್ ಅಂತ ಹೇಳಿದ್ರೆ 300 ಬಾಕ್ಸ್ 302 ಲೀಟರ್ದಾಯ್ತು. ಅಂದ್ರೆ ನೀವು ಈಗ ಲೆಕ್ಕ ಹಾಕ್ಬೇಕು, ಎಷ್ಟ 6 × 50, 6 × 30 ಅಂದ್ರೆ 50 ಬಾಕ್ಸ್, 50 ಬಾಕ್ಸ್ ಅಟ್ ಎ ಟೈಮ್ ತಗೊಂಡಿದ್ದಾರೆ ನೋಡಿ. ಸೊ ಯಾವ ರೀತಿ ಅಂದ್ರೆ ಅವ್ರು ಹೇಳ್ತಾರೆ ಇದಕ್ಕಿಂತ ಒಂದು ಆಲ್ಟರ್ನೇಟಿವ್ ಎಣ್ಣೆನೇ ಇಲ್ಲ, ಪ್ಯೂರೆಸ್ಟ್ ಪ್ಯೂರ್ ಅಷ್ಟು ಎಣ್ಣೆ ಇದೆ. ಅವ್ರು ಮಾಡಿದ್ರಂದ್ರೆ ನಾವು ಕೂಡ ಮಾಡ್ಬೋದಲ್ಲ. ನಮ್ಗೆ ಏನು ಡಿಫ್ರೆನ್ಸ್ ಇದೆ? ಅವ್ರಂದ್ರೆ ಓನ್ಲಿ ಅವರೆಲ್ಲ ಜನ ಅವರ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಹೋಗಿ ಅದನ್ನ ಕೊಟ್ಟಿದ್ದಾರೆ. ನಾವು ನೋಡ್ತಾ ಇದ್ದೀವಿ, ಹೌದಾ ಹೀಗೂ ಉಂಟೆ ಅಂತ ನಾವು ನೋಡ್ತಾ ಇದ್ದೀವಿ. ಅವ್ರು ಮಾಡ್ತಾರೆ ಅಷ್ಟೆ.
ದಟ್ ಈಸ್ ದ ಡಿಫರೆನ್ಸ್. ಆಕ್ಷನ್ ಪ್ಲಾನ್ ಅಲ್ಲಿ ಇದ್ದಾರೆ ಅವ್ರು. ನಾವು ಅದಕ್ಕೆ ಹೋದ್ರೆ ಸಾಧ್ಯ ಆಗ್ತದೆ. ಅವರ ಲಾಭ ಹೇಳ್ತಾರೆ ನೋಡಿ, ಲಾಭ 1,000 ಬಾಟಲ್ ಟಾರ್ಗೆಟ್ ಇದೆ ಅಂತ ಅವ್ರಿಗೆ. 1 ತಿಂಗಳಿಗೆ ಟಾರ್ಗೆಟ್ ಇಟ್ಟು 1,000 ಬಾಟಲ್ ಟಾರ್ಗೆಟ್. ಎಷ್ಟಾಯ್ತು ಎಸ್ ವಿ ಪರ್ ಬಾಟಲ್? 103 ರೂಪಾಯಿ, 33 ರೂಪಾಯಿ ಎಸ್ ವಿ ಇದೆ. ಯಾರು ಇದನ್ನ ಕ್ಯಾಲ್ಕುಲೇಟೇ ಮಾಡೋದಿಲ್ಲ. ಹೋಲ್ಸೇಲ್ ಅಲ್ಲಿ ಕೊಡಿ ನೀವು 495 ರೂಪಾಯಿಗೆ ಕೊಟ್ಟರು ಕೂಡ ನಿಮ್ಗೆ ಪುನಃ ಲಾಭ ನೋಡಿ. ಹೋಲ್ಸೇಲ್ ಅಲ್ಲಿ ಕೊಟ್ಟರು ಲಾಭ ಎಷ್ಟು? ಎಸ್ ವಿ ಇದೆ ಒಂದು ಬಾಟ್ಲಿಗೆ 103 ರೂಪಾಯಿ 33 ಪೈಸಾ ಎಸ್ ವಿ ಇದೆ. 1,000 ಬಾಟ್ಲ್ ಅಂದ್ರೆ ಎಷ್ಟಾಯ್ತು? 103 ಇಂಟು 33 1,000, 1,33,033.33 ಎಸ್ ವಿ ಸಿಕ್ಕಿದ್ದು ನಮ್ಗೆ. ಅಂದ್ರೆ ನೀವು ಅಟ್ಲೀಸ್ಟ್ ನೀವು ಸ್ಟಾರ್ ಏಜೆಂಟ್ ಆದ್ರೆ 25,833 10ನೇ ತಾರೀಕು ನಿಮ್ಗೆ ಬೋನಸ್ ಬಂದಿರ್ತದೆ. ಇಂತ ಒಂದು ಬಿಸ್ನೆಸ್ ಕಂಪನಿ ಕೊಡ್ತದೆ, ನಾವು ನೋಡ್ತಾ ಕೂತ್ಕೊಂಡಿದೀವಿ. ನಮ್ಗೆ ದುಡ್ಡು ಬರುವುದಿಲ್ಲ. ಪ್ರಾಡಕ್ಟೇ ಹೋಗದೆ ದುಡ್ಡು ಎಲ್ಲಿಂದ ಬರ್ತದೆ? ಪ್ರಾಡಕ್ಟ್ ಅನ್ನ ಮೂವ್ಮೆಂಟ್ ಮಾಡ್ಬೇಕು. ಇಂತ ಒಂದು ಗೋಲ್ಡನ್ ಪ್ರಾಡಕ್ಟ್, ಅಷ್ಟು ನಿಮ್ಗೆ ರಿಸರ್ಚ್ ರಿಪೋರ್ಟ್ಸ್ ಇದೆ, ಕ್ವಾಲಿಟಿ ಇದೆ. ಯೂಸ್ ಮಾಡಿದವ್ರು ಬೇಕಾದ್ರೆ ಈಗ ಮಾತಾಡ್ತಾರೆ ನೋಡಿ, ಯೂಸ್ ಮಾಡಿದವ್ರು ಅವರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ ಯಾವ ರೀತಿ ಪ್ರಾಡಕ್ಟ್ ಇದೆ ಅಂತ. ನಾವು ಪೊಸಿಷನ್ ಮಾಡೋದಲ್ಲಿ ಹಿಂದೆ ಇಟ್ಟು ನಾವು ಜನರಿಗೆ ಹೇಳಲಿಲ್ಲ, ಹೇಗೆ ಗೊತ್ತಾಗ್ತದೆ? ನಿಮ್ಮ ಇಲ್ಲಿ ನಮ್ಮ ಹತ್ರ ರೈಸ್ ಬ್ರಾನ್ ಆಯಿಲ್ ಸಿಗ್ತದೆ ಅಂತ ಒಂದು ಹಣೆ ಪಟ್ಟಿ ಹಾಕೊಳ್ಳಿ ಅಲ್ದ್ರಿ. ನಮ್ಮ ಹತ್ರ DXN ರೈಸ್ ಬ್ರಾನ್ ಆಯಿಲ್ ಸಿಗ್ತದೆ. ಆವಾಗ ಆದ್ರೂ ಜನ ನೋಡ್ತಾರೆ, ಓ ಇದು ಹೌದಾ. ಅಟ್ಲೀಸ್ಟ್ ಒಂದು ನೀವು ಟೀ ಶರ್ಟ್ ಮಾಡಿ ರೈಸ್ ಬ್ರಾನ್ ಆಯಿಲ್ ಸಿಗ್ತದೆ ಅಂತ, ಅದಕ್ಕಾದ್ರೆ ಬ್ಯಾಕ್ ಸೈಡ್ ಫ್ರಂಟ್ ಲೈನ್ ಬರೀರಿ. ಆವಾಗ್ಲೂ ಜನ ನೋಡಿ ಆದ್ರೂ ಕೇಳ್ಬೋದು. ಸೊ ಆತರ ಮಾಡ್ಬೇಕು ತಾನೆ. ಸೊ ಏನೂ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಹೇಗೆ ಸಾಧ್ಯ? ಇಂಥ ಒಂದು ಆಪರ್ಚುನಿಟಿ ಇಟ್ಕೊಂಡು ನಾವು ಎಷ್ಟು ಬೇಕಾದ್ರೆ ಮಾಡ್ಬೋದು. ಸೊ ಅದರಿಂದ DXN ಇಮಿಡಿಯೇಟ್ ಎಲ್ಲಿದೆ ಹತ್ತಿರದಲ್ಲಿ DXN ಸ್ಟಾಕ್ ಪಾಯಿಂಟ್ ಕಾಲ್ ಮಾಡಿ, ಇವಾಗ್ಲೇ ಎಷ್ಟಿದೆ ಸ್ಟಾಕ್ ಅಂತ ಕೇಳಿ. ಇಮಿಡಿಯೇಟ್ 10 ಇದೆಯಾ, 20 ಇದೆಯಾ, 50 ಇದೆಯಾ ಕಾಲ್ ಮಾಡಿ ಅವ್ರಿಗೆ. ಯಾಕೆಂದ್ರೆ ಕೆಲವು ಸ್ಟಾಕ್ ಪಾಯಿಂಟ್ ಅವರು ಸ್ಟಾಕೇ ಇಡೋದಿಲ್ಲ. ಇದು ಸಹ ಇಂಪಾರ್ಟೆಂಟ್. ಈಗ ಅವರಿಗೆ ನಾವು ಎಚ್ಚರ ಮಾಡ್ಬೇಕು, ನಾವೇ ಹೋಗಿ ಹೇಳ್ಬೇಕು. ಅದರ್ವೈಸ್ ನಾವು ಡೈರೆಕ್ಟ್ ತರ್ಸ್ಕೊಂಡ್ಬಿಡ್ತೀವಿ ನೋಡಿ. ಈ ಕಂಪನಿ ಸಹ 3 ಕಿಲೋಮೀಟರ್ಗೆ ಸ್ಟಾಕಿಸ್ಟ್ ಕೊಡ್ತಾ ಇದ್ದಾರೆ. ಈಗ ನೀವು ಅಟ್ಲೀಸ್ಟ್ 2 ಲಕ್ಷ ರೂಪಾಯಿ ಹಾಕಿದ್ರೆ ಆಯ್ತು, ಯು ಕ್ಯಾನ್ ಟೇಕ್ ದ ಸ್ಟಾಕಿಸ್ಟ್. ಸೊ ದಟ್ ಈಸ್ ದ ಥಿಂಗ್. ಈಗ ಬಿಸ್ನೆಸ್, ವಿ ಹ್ಯಾವ್ ಟು ಮೇಕ್ ದ ಬಿಸ್ನೆಸ್. ಹೇಗ್ ಮಾಡ್ತಾರೋ ಹೇಗ್ ಮಾಡ್ತಾರೋ ಅದು ನಮ್ಗೆ ಬಿಟ್ಟಿರೋದು. ಸೊ ಆದ್ರಿಂದ ಬಿಸ್ನೆಸ್ ದೊಡ್ಡ ಬಿಸ್ನೆಸ್ ಇದೆ. ಇದು ಬೆಸ್ಟ್ ಪ್ರಾಡಕ್ಟ್ ಇದೆ, ಡೈಲಿ ಕನ್ಸ್ಯೂಮಬಲ್ ಪ್ರಾಡಕ್ಟ್. ಎಷ್ಟು ಬೇಕಾದ್ರೂ ಮಾಡ್ಬೋದು, ಎಷ್ಟು ಬೇಕಾದ್ರೂ ಮಾಡ್ಬೋದು. ಮೊನ್ನೆ ಒಬ್ರು ನಾನು ಪಂಜಾಬ್ ಅವ್ರು ನೋಡಿದೆ. ನಾನು ಆ ಪಂಜಾಬ್ ಅವ್ರು ಹೇಳ್ತಾರೆ ಬಾಬಿ ಬಾಬಿ ಅಂತಾರೆ. ಅವ್ರ ಭಾಷೆಯಲ್ಲಿ ಅವರು ಹೋಗ್ತಾರೆ, ಮನೆಗೆ ಹೋಗ್ತಾರೆ, ನಾನೊಂದು ಏಜೆನ್ಸಿ ತಗೊಂಡಿದ್ದೀನಿ ಅಂತ ಹೇಳ್ತಾರೆ. ಏಜೆನ್ಸಿ ತಗೊಂಡ ಅಂತ ಹೇಳಿದ್ರೆ ಏನ್ ಏಜೆನ್ಸಿ ಕೇಳ್ತಾರೋ, ಇಲ್ಲ ಕುಚ್ ಬಿ ನಾ ಏ ಸಬಿ ಹಮಾರಾ ಓ ಪ್ರಾಡಕ್ಟ್ ಹಿಂದಿ ಮೇ ಹೇಳ್ತಾರೋ. ಸೊ ಅವ್ರು ಏನ್ ತೋರಿಸ್ತಾರೆ ಅಂತ ಹೇಳಿದ್ರೆ, ಫಸ್ಟ್ ಗೆ ಅವ್ರು ತೋರಿಸುವುದೇ ಅಂದ್ರೆ ಚಾ ತಂದಿಡ್ತಾರೆ. ಇದು ಚಾ ಪೌಡರ್, ಬೆಸ್ಟ್ ಚಾ ಪೌಡರ್, ನೀ ಚಾ ಮಾಡು ಅಷ್ಟೇ, ಇದನ್ನ ಚಾ ಮಾಡು ನೋಡಿ ಹೇಗಾಗ್ತದಂತ. ನಂಬರ್ 1. ಎರಡನೇದಾಗಿ ಹೇಳ್ತಾರೆ ಇಮಿಡಿಯೇಟ್ ಅವ್ರು ತೆಗೆದಿಡುದು ಅಂತ ಹೇಳಿದ್ರೆ ಈ ಡೈನಾ ಕ್ಲೀನ್. ಇದು ಯಾಕೆ ಹೇಳಿದ್ರೆ ಇದು ಬಟ್ಟೆ ವಾಶ್ ಮಾಡ್ಲಿಕ್ಕೆ, ನಿನ್ನ ಬಟ್ಟೆ ಎಲ್ಲ ಹೊಸ್ತಾಗಿರ್ತದೆ ಅಂತ ಹೇಳ್ತಾರೆ. ಎರಡನೇದು ಆಗೋಯ್ತು. ಮೂರನೇದು ಇದೇ ಹೇಳ್ತಾರೆ ಚಿಲ್ಕಾ ಆಯಿಲ್. ಸೊ ಇದು ರೈಸ್ ಬ್ರಾನ್ ಆಯಿಲ್, ಇದು ಹಾರ್ಟಿಗೆ, ಲಿವರಿಗೆ, ಹಾರ್ಟಿಗೆ ತುಂಬಾ ಒಳ್ಳೇದು. ಇದನ್ನ ನೀವು ಅಡಿಗೆ ಮಾಡೋದು ನಿಂಗೆ ಒಳ್ಳೇದಾಗ್ತದೆ ಅಂತ. 3ನೇ ಪ್ರಾಡಕ್ಟ್. 4ನೇ ಪ್ರಾಡಕ್ಟ್ ಯಾವ್ದು ಕೊಟ್ಟಿದ್ರ? ಅರಿಶಿನ ಪೌಡರ್. ಅರಿಶಿನ ಪೌಡರ್ ಇಟ್ಬಿಡ್ತಾರೆ. ಇದು ಯೂಸ್ ಮಾಡಿದ್ರೆ ತುಂಬಾ ಹೆಲ್ತ್ಗೆ ಒಳ್ಳೇದು ಅಂತ. ನೆಕ್ಸ್ಟ್ ಖಾರ ಪುಡಿ. ಖಾರ ಪುಡಿ ಅಂದ್ರೆ ನಿಮ್ಗೆ 5 ನಿಮಿಷದೊಳಗೆ 5 ಪ್ರಾಡಕ್ಟ್ ಬಗ್ಗೆ ಹೇಳ್ಬಿಟ್ಟವ. 5 ಪ್ರಾಡಕ್ಟ್ ಅನ್ನು ಅವಳು ಅಕ್ಸೆಪ್ಟ್ ಮಾಡಿದ್ಲು. ಇಂಥ ಒಂದು ಬಿಸ್ನೆಸ್ DXN ಬಂದ್ಬಿಟ್ಟಿದೆ ಈಗ. ನಾವು ಇಷ್ಟನ್ನು ಹೇಳೋದ್ರಲ್ಲಿ ಸ್ವಲ್ಪ ಹಿಂದೆ ಇದ್ದೀರಿ, ಪೊಸಿಷನ್ ಮಾಡೋದ್ರಲ್ಲಿ ಹಿಂದೆ ಇದ್ದೀವಿ ಅಷ್ಟೇ. ನೀವು ಎಷ್ಟು ಬೇಕಾದ್ರೆ ಬಿಸ್ನೆಸ್ ಮಾಡ್ಬೋದು. ಒಂದ್ಸಲ ನೀವು 10 ಜನರಿಗೆ ಹೇಳಿದ್ರೆ ಅಟ್ಲೀಸ್ಟ್ ಒಂದು 5 ಜನ ಆದ್ರೂ ತಗೊಳ್ತಾರೆ. 5 ಜನರಲ್ಲಿ ಒಬ್ಬರಾದ್ರೂ ಕಂಟಿನ್ಯೂ ಮಾಡ್ತಾರೆ. ಸೊ ಆ ರೀತಿಯ ಬಿಸ್ನೆಸ್ ಇದೆ. ರಿಯಲಿ ವಂಡರ್ಫುಲ್ ಪ್ರಾಡಕ್ಟ್ ನಮ್ ಜೊತೆಗಿದೆ. ಎಷ್ಟು ಬೇಕಾದ್ರೂ ಬಿಸ್ನೆಸ್ ಮಾಡೋಣ. ಯಾರಿಗಾದ್ರೂ ಡೌಟ್ ಇದ್ರೆ ಕೇಳೋಣ. ನಮ್ಮ ಅನಂತ್ ಶೆಟ್ಟಿ ಅವರು ಯೂಸ್ ಮಾಡಿದ್ರೆ ಅವ್ರ ಹತ್ರ ಕೇಳೋಣ, ಹೌ ಡು ಯು ಫೀಲ್ ಅಂತ. ಅನಂತ್ ಶೆಟ್ಟಿ ಅವರೇ ಮಾತಾಡಿ. ಯಾರು ಯೂಸ್ ಮಾಡಿದ ರೈಸ್ ಬ್ರಾನ್ ಆಯಿಲ್ ಅವ್ರು ಮಾತಾಡಬಹುದು. ಗುಡ್ ಮಾರ್ನಿಂಗ್ ಅನಂತ್ ಶೆಟ್ಟಿ ಅವರೇ, ಹೇಳಿ. ರೈಸ್ ಬ್ರೇನ್ ಆಯಿಲ್ ಬಂದ ನಂತರ ನಾವು ಬೇರೆ ಎಣ್ಣೆ ಉಪಯೋಗಿಸಿಲ್ಲ, ರೈಸ್ ಬ್ರೇನ್ ಎಣ್ಣೆ ಉಪಯೋಗಿಸ್ತಿದ್ದೇವೆ. ಓಕೆ. ಮತ್ತೆ ಮೇಲಾಗಿ ನಾವು 5 ಲೀಟರ್ ಎಣ್ಣೆ ಬೇಕಾಯ್ತು ತಿಂಗಳಿಗೆ. ಈಗ 3 ಲೀಟರ್ ಎಣ್ಣೆ ಸಾಕಾಗ್ತದೆ. ನೋಡಿದ್ರಾ, ಅಲ್ಲಿ ನಿಮ್ಗೆ ಸುಮಾರು ಯಾವುದೇ ತರಕಾರಿ ಬಾಜಿ ಗೀಜಿ ಮಾಡಿದ್ರೆ 500 ರೂಪಾಯಿ ಕಮ್ಮಿ ಆಯ್ತು. ಹೌದು, ಮತ್ತೆ ಯಾವುದೇ ಬಾಜಿ ಮಾಡಿದ್ರೆ ಟೇಸ್ಟ್ ಹೆಚ್ಚಾಗುತ್ತೆ ಸರ್. ಅದು ಟೇಸ್ಟ್ ಟೇಸ್ಟ್ ಬರ್ತದೆ. ಓಕೆ, ಸ್ಪೆಷಲ್ ಟೇಸ್ಟ್ ಬರ್ತದೆ. ಓಕೆ, ನೋಡಿದ್ರ ನಮ್ಮ ಅನಂತ್ ಶೆಟ್ಟಿ ಅವರು ಹೇಳ್ತಾರೆ ಕಪ್ಪಾಗೋದಿಲ್ಲ. ಎಣ್ಣೆ ಕಪ್ಪಾಗೋದು. ಓಕೆ, ಅವರ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ ನೋಡಿ. ಒಂದನೇದಾಗಿ ಕಪ್ಪಾಗುವುದಿಲ್ಲ, ಆದ್ರೆ ಸ್ಮೋಕ್ ಬರುವುದಿಲ್ಲ ಇದರಲ್ಲಿ. ಎರಡನೇದಾಗಿ ಟೇಸ್ಟ್ ಒಳ್ಳೇದ್ ಸಿಗ್ತದೆ. ಮೂರನೇದಾಗಿ ಎಣ್ಣೆ ಸೇವಿಂಗ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಎಣ್ಣೆ ಕಮ್ಮಿ ಸಾಕು ಅಂತ ಹೇಳ್ತಾ ಇದ್ದಾರೆ.
ನಾನು ಹೇಳಿದ ಪಾಯಿಂಟ್ ಎಲ್ಲ ಅವ್ರು ಕವರ್ ಮಾಡಿದಾರೆ ನೋಡಿ. ಸೊ ಇನ್ಯಾರು ಯೂಸ್ ಮಾಡ್ತಾ ಇದಾರೆ, ನಿಮ್ಮ ಅಭಿಪ್ರಾಯ ಹೇಳ್ಬಹುದು. ಯಾರು ಯೂಸ್ ಮಾಡ್ತಾ ಇದ್ದಾರೆ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಹೇಳಿ. ಬಹಳ ಒಳ್ಳೆಯ ಒಂದು ಮಾಹಿತಿ ಕೊಟ್ಟಿದ್ರಿ ಸರ್. ರೈಸ್ ಬ್ರ್ಯಾಂಡ್ ಆಯಿಲ್, ನಾವು ಸಹ ರೈಸ್ ಬ್ರ್ಯಾಂಡ್ ಆಯಿಲ್ ಬಂದ ದಿನದಿಂದ ಇವತ್ತಿಗೂ ಯೂಸ್ ಮಾಡ್ತಿದ್ದೇವೆ ಸರ್. ಅಡಿಗೆಗಂತೂ ಒನ್ ಆಫ್ ದ ಬೆಸ್ಟ್ ಆಯಿಲ್ ಅಂತ ಹೇಳ್ಬೋದು ಸರ್. ಯಾಕಂದ್ರೆ ತುಂಬಾ ಖುಷಿ ಆಗ್ತದೆ, ರುಚಿಕರ ಆಗ್ತದೆ. ಏನೋ ಇನ್ನು ನಾವು ತಿನ್ನುವಂತ ಆ ರೀತಿ ಒಳ್ಳೆದಿದೆ. ಪ್ಲಸ್ ಅಡಿಗೆ ಬಿಟ್ಟು ನಾವು ದೇವರ ದೀಪಕ್ಕೂ ಹಚ್ತೇವೆ ಸರ್. ಅಂದ್ರೆ ಫುಲ್ ಡೇ ದೀಪ ಉರಿತಾ ಇರ್ತದೆ ಸರ್. ಬೇರೆ ಯಾವ ಎಣ್ಣೆ ಹಚ್ಚಿದ್ರು ಅಷ್ಟು ಟೈಮ್ ಉರಿಯುವುದಿಲ್ಲ, ಪ್ಲಸ್ ಹಾ. ಕಪ್ಪಾಗುದಿಲ್ಲ. ಅದರಲ್ಲಿ ಗೊತ್ತಾಗ್ತದೆ ಅದರಲ್ಲಿ ಎಷ್ಟು ಪ್ಯೂರಿಟಿ ಇದೆ ಅಂತ. ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್ ಅಶೋಕ್ ಅವರೇ. ಈಗ ನೋಡಿ, ದೇವರ ದೀಪಕ್ಕೆ ಯಾವ್ದ್ಯಾವ್ದು ದೀಪದ ಎಣ್ಣೆ ಅಂತ ಹೇಳ್ತೇವೆ ನಾವು. ದೇವರಿಗೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಳ್ಳೆ ಎಣ್ಣೆ ಯೂಸ್ ಮಾಡೋದು. ಆಕ್ಚುಲಿ ದೇವರಿಗೆ ತುಪ್ಪದ ಎಣ್ಣೆ ಇಡಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ ಸ್ಮೋಕ್ ಬರಬಾರ್ದಂತ. ಬೇರೆ ಎಣ್ಣೆಯಲ್ಲಿ ನೀವು ಹಾಕಿದ್ರೆ ಹೊಗೆ ಬರ್ತದೆ, ಅದು ಹೊಗೆಯಿಂದ ನಮ್ಮ ಹಾರ್ಟಿಗೆ ಪ್ರಾಬ್ಲಮ್ ಆಗ್ತದೆ. ಬಟ್ ರೈಸ್ ಬ್ರಾನ್ ಆಯಿಲ್ ಅಲ್ಲಿ ನಿಮ್ಗೆ ಬಾಯ್ಲಿಂಗ್ ಪಾಯಿಂಟ್ ಇರೋದು ಎಷ್ಟು? 254. ಆದ್ರಿಂದ ಅದು ಬಾಯ್ಲೇ ಆಗೋದಿಲ್ಲ, ಆದ್ರಿಂದ ಅದ್ರಲ್ಲಿ ಹೊಗೆನೇ ಬರುವುದಿಲ್ಲ. ಪ್ರತಿಯೊಬ್ರು ದೇವರಿಗೆ ಅದನ್ನ ಯೂಸ್ ಮಾಡಬಹುದು, ಬತ್ತಿಗೆ ಯೂಸ್ ಮಾಡಬಹುದು. ರಿಯಲಿ ವಂಡರ್ಫುಲ್ ಟೆಸ್ಟಿಮೋನಿಯಲ್. ಆಲ್ ದ ಬೆಸ್ಟ್ ಅಶೋಕ್ ಅವರೇ. ಇವಾಗ ನಿಮ್ಗೆ ಇನ್ನೊಂದ್ಸಲ ನಿಮ್ಮ ಮೇಡಮ್ ಚಿತ್ರ ಹತ್ರ ಕೇಳ್ಬೇಕಾಗ್ತದೆ, ಯಾಕಂದ್ರೆ ಅವರ ಎಕ್ಸ್ಪೀರಿಯನ್ಸ್ ಇದನ್ನ ಹೇಳ್ಬೇಕಾಗ್ತದೆ. ತುಂಬಾ ಜನ ಲೇಡೀಸ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದಾರೆ. ಓಕೆ, ಓಕೆ, ಇನ್ ಎನಿಬಡಿ ಯಾರಾದ್ರೂ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡಬಹುದು, ಓಪನ್ ಮಾಡಿ ಮಾತಾಡಬಹುದು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ ಮೇಡಮ್. ಸರ್, ನಾವು ಕೂಡ ಕಂಟಿನ್ಯೂಸ್ ಆಗಿ ರೈಸ್ ಬ್ರಾನ್ ಆಯಿಲ್ ಬಂದಾಗಿಂದ ಸೆಲ್ಫ್ ಯೂಸ್ ಮಾಡ್ತಾ ಇದ್ದೇವೆ. ತುಂಬಾ ಒಳ್ಳೆ ಆಯಿಲ್ ಸರ್. ಫ್ರೈ ಎಲ್ಲ ಮಾಡಿದಾಗ ಫ್ರೈ ಮಾಡಿದ್ದೇನೆ, ಅದರಲ್ಲಿ ಏನು ಕರ್ದಿದ್ದೆಲ್ಲ ತಿಂದಾಗ್ಲೂ ಕೂಡ ಏನು ಹೆವಿನೆಸ್ ಇದೆಲ್ಲ ಫೀಲ್ ಆಗಲ್ಲ ಸರ್. ಅದ್ರ ಜೊತೆಗೆ ನೀವು ಹೇಳಿದಾಗೆ ಸ್ಮೋಕ್ ಬರೋದಿಲ್ಲ. ಕೆಲವೊಂದು ಎಣ್ಣೆಯಲ್ಲಿ ಇದು ಮಾಡುವಾಗ ಸ್ಮೋಕ್ ಬರೋದು ಇದೆಲ್ಲ ಆಗ್ತದೆ. ಅದು ಇದರಲ್ಲಿ ಇದಿಲ್ಲ. ಅದ್ರ ಜೊತೆಗೆ ಸಾಕಷ್ಟು ಜನರಿಗೆ ಇಂಟ್ರೊಡಕ್ಷನ್ ಮಾಡಿ ಕೊಟ್ಟಿದ್ದೇವೆ ಸರ್. ಒಂದು ಬಾಟ್ಲ್ ತಗೊಂಡವರು ಇಂಟ್ರೊಡಕ್ಷನ್ ಗೆ, ಆಮೇಲೆ ಬಾಕ್ಸ್ ಆರ್ಡರ್ ಮಾಡಿದ್ದಾರೆ ಸರ್ ನಮಗೆ. ಓಕೆ ಓಕೆ, ವೆರಿ 6 ಗುಡ್. ಬಾಕ್ಸ್ ತಗೊಂಡಿದ್ದಾರೆ. ಮತ್ತೆ ಎಲ್ಲಾ ನಮ್ಮ ಟೀಮ್ ಅವರು ಎಲ್ಲರ ಮನೆಯಲ್ಲೂ ರೈಸ್ ಬ್ರಾನ್ ಆಯಿಲ್ ನ ಯೂಸ್ ಮಾಡೋದು ಸರ್. ಓಕೆ, ನೀವೀಗ ನೋಡಿ ಒಂದು ಕ್ರಾಂತಿಯನ್ನ ಮಾಡಬಹುದು. ಅವ್ರನ್ನ ಇಟ್ಕೊಂಡು ಯಾರೆಲ್ಲ ಯೂಸ್ ಮಾಡಿದಾರೆ ಅವ್ರ ಜೊತೆಗೆ ಅವ್ರದ್ದೊಂದು ಇಂಟರ್ವ್ಯೂ ಮಾಡಿ ಅದನ್ನ ಜಾಸ್ತಿ ಜನರಿಗೆ, ಈಗ ಏನು ಜನ ರೀಲ್ಸ್ ಮಾಡೋದ್ರಲ್ಲಿ ಬಾರಿ ಎಕ್ಸ್ಪರ್ಟ್, ಇದನ್ನ ನೀವು ಮಾಡ್ಬೋದು ನೋಡಿ. ಇದನ್ನ ನೀವು ಮಾಡಿ ಹಾಕಿದ್ರೆ ತುಂಬಾ ಒಳ್ಳೇದಾಗ್ತದೆ. ಈಗ ನಾವು ನಮ್ಮ ನೇಮತುಲ್ ಅವ್ರದ್ದು ಒಂದು ರೀಲ್ ಮಾಡ್ತಾ ಇದ್ದೀವಿ. ಅವರ ಎಕ್ಸ್ಪೀರಿಯನ್ಸ್ ಅವರು ಶೇರ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಹೈಯೆಸ್ಟ್ ಕರ್ನಾಟಕದಲ್ಲಿ ಅವರು 600 ಲೀಟರ್ಸ್ ಮೂವ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಗ್ರೇಟ್ ಇದೆ, ಒಂದು ತಿಂಗಳಲ್ಲಿ ಅದು. ಸೊ ಅದರಿಂದ ಅಷ್ಟು ಹೇಗೆ ಮಾಡ್ತಾರೆ ಅದರ ಬಗ್ಗೆ ಅವರು ಒಂದು ಈಗ ವಿಡಿಯೋ ಮಾಡಿ ನಮ್ಗೆ ಕೊಡ್ಲಿಕ್ಕಿದ್ದಾರೆ. ಸೊ ಅವರನ್ನ ಸಪೋರ್ಟ್ ತಗೊಂಡು ನಾವು ಚೆನ್ನಾಗಿ, ಈಗ ಪ್ರತಿಯೊಬ್ಬರಿಗೂ ನಾನು ಹೇಳುದು, ಇದರಲ್ಲಿ ನಿಮ್ಗೆ ಈಸಿಯಾಗಿ ಮೂವ್ಮೆಂಟ್ ಮಾಡ್ಬೋದು. ಇದರಿಂದ ನೀವು ಬೇರೆ ಪ್ರಾಡಕ್ಟ್ ಅನ್ನ ಮೂವ್ಮೆಂಟ್ ಮಾಡ್ಬೋದು. ಫಸ್ಟ್ ನೀವು ಈ ಎಣ್ಣೆನ ಯೂಸ್ ಮಾಡಿ, ಆಮೇಲೆ ನಿಮ್ಗೆ ಸ್ಪಿರುಲಾ ಇರ್ಬೋದು, ಅದರ್ ಪ್ರಾಡಕ್ಟ್ ಜನ ನಂಬ್ತಾರೆ ನಮ್ಗೆ. ಸೊ ಹಾಗಾಗಿ ನಿಮ್ಗೆ ಈಸಿಯಾಗಿ ಪುಷ್ ಮಾಡ್ಲಿಕ್ಕೆ ಒಳ್ಳೇದಾಗ್ತದೆ. ಹಾಗಾಗಿ ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ಥ್ಯಾಂಕ್ ಯು. ಓಕೆ, ಏನಾದ್ರು ಮಾತಾಡ್ಲಿಕ್ಕಿದೆ ಬೇರೆಯವರು? ಸಂತೋಷ್ ಅವರೇ ಮಾತಾಡಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಸೊ ಅದೇ ರೈಸ್ ಬ್ರಾನ್ ಆಯಿಲ್ ಬಗ್ಗೆ ತುಂಬಾ ಮಾಹಿತಿ ಕೊಟ್ರಿ. ತುಂಬಾ ಒಳ್ಳೆ ಉಪಯುಕ್ತ ಮಾಹಿತಿ. ಡೆಫಿನೆಟ್ಲಿ ಇದೆ, ಬಿಸ್ನೆಸ್ ಮಾಡೋರಿಗಂತೂ ಅದು ಬೆಸ್ಟ್. ಆಲ್ಮೋಸ್ಟ್ ಆಲ್ DXN ಅಲ್ಲಿ ಇರೋರಿಗೆ ರೈಸ್ ಬ್ರಾನ್ ಆಯಿಲ್ ಬಗ್ಗೆ ಕಂಪ್ಲೀಟ್ ಗೊತ್ತಿದೆ ಎಲ್ಲರಿಗೂ. ಮತ್ತೆ ಹೊಸ ಕಸ್ಟಮರಿಗೆ, ನಾನೊಬ್ಬರು ಹೊಸ ಕಸ್ಟಮರಿಗೆ ಕೊಟ್ಟಿದ್ದೆ. ಅವರು ಒಂದು ತಿಂಗಳಿಗೆ ಒಟ್ಟು 16-17 ಲೀಟರ್ ಎಣ್ಣೆ ಯೂಸ್ ಮಾಡ್ತಾ ಇದ್ರು. ಯಾವ್ದು ಕೆಮಿಕಲ್ ಎಣ್ಣೆ, ಕುಕಿಂಗ್ ಆಯಿಲ್. ಜಸ್ಟ್ ನಾನು ಒಂದು ಅವರಿಗೆ ದುಡ್ಡು ಹೆಚ್ಚಿಕೊಳ್ಳಿಲ್ಲ, ಅಂದ್ರೆ ನೀವು ಕೊಡಂತೀರ, ನನಗೆ ಗ್ಯಾರಂಟಿ ಇದೆ ನಿಮ್ ಮೇಲೆ ಅಂತ ಹೇಳ್ಬಿಟ್ಟು ನಮ್ದು ರೈಸ್ ಬ್ರಾನ್ ಆಯಿಲ್ ಕೊಟ್ಟು ಬಂದಿದ್ದೇನೆ. 2 ಲೀಟರ್ ಎಣ್ಣೆ ಮುಗಿಯೋದ್ರೊಳಗನ 12 ಲೀಟರ್ ಎಣ್ಣೆ ನಮ್ದು, ಅಂದ್ರೆ ನೆಕ್ಸ್ಟ್ ಆರ್ಡರ್ 12 ಲೀಟರ್. ಅವರು 17 ಲೀಟರ್ ಎಣ್ಣೆ ಯೂಸ್ ಮಾಡ್ತಾ ಇದ್ರು ಒಂದು ತಿಂಗಳಿಗೆ. ಜಸ್ಟ್ ನಮ್ದು 6.5 ಲೀಟರ್ ಅವ್ರಿಗೆ ಹೋಗ್ತಾ ಇದೆ. 6.5 ಲೀಟರ್ ಮೊನ್ನೆ ಲೆಕ್ಕ ಮಾಡಿ ನೋಡಿದ್ರೆ ಒಂದು ತಿಂಗಳಿಗೆ 6.5 ಲೀಟರ್ ರೈಸ್ ಬ್ರಾನ್ ಆಯಿಲ್ ಹೋಗ್ತಾ ಇದೆ. ರಿಯಲಿ ಗ್ರೇಟ್ ಗ್ರೇಟ್ ಗ್ರೇಟ್. ಎಷ್ಟು ಸೇವಿಂಗ್ಸ್ ಆಯ್ತು ನೋಡಿ ಅವರಿಗೆ, ಎಷ್ಟು ಸೇವ್ ಆಯ್ತು. ಅವ್ರು ಅದೇ ಹೇಳಿದ್ರು 17 ಲೀಟರ್ ಎಣ್ಣೆ ಯೂಸ್ ಮಾಡ್ತಿದ್ರು. ಒಂದು ಟಿನ್ ಅದೇ 16 ಲೀಟರ್ 17 ಲೀಟರ್ ಬರ್ತಾ ಇತ್ತು ಸರ್. ಅದು 15-16 ಲೀಟರ್ ಒಂದು ಟಿನ್ ತರ್ತಾ ಇದ್ರು ಅವರು. ಅದ್ರ ಬದ್ಲಿ ನಾನು ಇದನ್ನ ಕೊಟ್ಟು ನೋಡಿದೆ ಅಷ್ಟೇ. ಎಷ್ಟು ಸೇವ್ ಆಯ್ತು ಸರ್ ನಮ್ಗೆ. ಹಂಗಾಗಿ ಈಗ ಅವರು ಒಂದು ತಿಂಗಳಲ್ಲಿ ಅಟ್ಲೀಸ್ಟ್ 3 ಬಾಕ್ಸ್ ಎಣ್ಣೆ ಖರೀದಿ ಮಾಡ್ತಾರೆ. ಅಂದ್ರೆ ಅವ್ರ ಫ್ರೆಂಡ್, ಅವ್ರ ಅಕ್ಕಪಕ್ಕ ಮನೆಯವ್ರಿಗೆ ಕೊಡ್ತಾರೆ, ಹಳ್ಳಿಯವರು. ನೀವು ಒಂದ್ ಕೆಲಸ ಮಾಡಿ ಸಂತೋಷ್ ಅವರೇ, ಅವ್ರ ಹತ್ರ ಒಂದು ಕೂತ್ಕೊಂಡು ಒಂದು ಸಣ್ಣ ವಿಡಿಯೋ ಮಾಡ್ಬಿಡಿ. ದಿಸ್ ಇಸ್ ಯು ಕ್ಯಾನ್ ಪಬ್ಲಿಷ್ ಲೈಕ್ ಎನಿಥಿಂಗ್. ಯಾಕಂದ್ರೆ ನಾನು ನೋಡ್ತಾ ಇದ್ದೇನೆ ನಿಮ್ಗೆ ಉತ್ತರ ಕರ್ನಾಟಕದಲ್ಲಿ ಈಗ ಕಮ್ಮಿ ಅಂದ್ರೆ 5 ಲೀಟರ್ ಯೂಸ್ ಮಾಡ್ತಾರೆ ತಿಂಗಳಿಗೆ. 10 ಲೀಟರ್ ಯೂಸ್ ಮಾಡೋರು ಇದ್ದಾರೆ. 15 ಲೀಟರ್ ನೀವು ಹೇಳಿದ್ರೆ ನೋಡಿ, 15 ಲೀಟರ್ ಯೂಸ್ ಮಾಡುವವರು ಇದ್ದಾರೆ.
ಸೊ ಹಾಗಾಗಿ ದೊಡ್ಡ ದೊಡ್ಡ ಫ್ಯಾಮಿಲಿ ಅವರಿಗೆ ನಮ್ಗೆ ಈಸಿಯಾಗಿ ಇದನ್ನ ನಾವು ಟಚ್ ಮಾಡಬಹುದು, ದೊಡ್ಡ ಬಿಸ್ನೆಸ್ ಮಾಡಬಹುದು. ಸೊ ನೀವು ಹೇಳಿದ್ದು ಒಳ್ಳೇದಾಯ್ತು. ಸೊ ನಾವು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅದನ್ನ ಪಬ್ಲಿಸಿಟಿ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್ ಸಂತೋಷ್. ಓಕೆ ಸರ್. ಥ್ಯಾಂಕ್ ಯು. ಇನ್ನು ಯೂಸ್ ಮಾಡಿದವ್ರು ಹೇಳ್ಬಹುದು, ನಿಮ್ಮ ಅಭಿಪ್ರಾಯ ಹೇಳ್ಬಹುದು. ಯಾಕೆಂದ್ರೆ ಅಭಿಪ್ರಾಯ ಹೇಳಿದಾಗ್ಲೇ ಜನರಿಗೆ ಅದ್ರ ಬಗ್ಗೆ ಇನ್ನು ನಾಲೆಡ್ಜ್. ಇನ್ನು ನೀವು ಯಾರು ಯೂಸ್ ಮಾಡ್ಲಿಲ್ವಾ ಹಾಗಾದ್ರೆ? ನಾವು ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿ ಆಲ್ರೆಡಿ ಯಾವಾಗ ರೈಸ್ ಬ್ರಾನ್ ಆಯಿಲ್ ಬಂತು ಅವತ್ತಿಂದ ನಾವು ಎಲ್ಲಾ ಚೇಂಜ್ ಮಾಡಿದ್ವಿ ನೋಡಿ. ಆಕ್ಚುಲಿ ನಾವು ಹೈಯೆಸ್ಟ್ ಕೊಬ್ಬರಿ ಎಣ್ಣೆಯನ್ನ ಯೂಸ್ ಮಾಡೋದು ಎಷ್ಟೋ ತಲಾಂತರ. ಆದ್ರೂ ಕೂಡ ಇದ್ರ ಬಗ್ಗೆ ನೋಡೋಣ ಅಂತ ನೋಡಿದಾಗ ರಿಯಲಿ ವಂಡರ್ಫುಲ್ ಬೆನಿಫಿಟ್ ಗಳು ಇದು ಕಾಣ್ತದೆ. ಯಾಕಂದ್ರೆ ಕನ್ಸಂಪ್ಷನ್ ಪವರ್ ತುಂಬಾ ಕಮ್ಮಿ ಸಾಕಾಗ್ತದೆ. ದಟ್ ಈಸ್ ದ ಮೇನ್ ಥಿಂಗ್. ಬೇರೆ ಎಣ್ಣೆಷ್ಟು ಇದು ಬೇಕಾಗಿರೋದಿಲ್ಲ. ಸ್ಪ್ರೆಡ್ ಈಸಿ ಆಗ್ತದೆ. ಮತ್ತೆ ಮೇಡಮ್ ಹೇಳ್ದಾಗೆ ಒಳ್ಳೆ ಒಂದು ಕರೆದ್ರೆ ಅದ್ರ ಜೊತೆಗೆ ಕೆಲವು ನೀವು ಬೇರೆ ಹೊರಗಡೆ ಪೂರಿ ಎಲ್ಲ ಪೂರಿಯಲ್ಲಿ ಅದರಲ್ಲಿ ಎಣ್ಣೆ ಅಂಶ ಹಾಗೆ ಉಳಿದಿರ್ತದೆ. ಮತ್ತೆ ಇದರಲ್ಲಿ ಆತರ ಇರುವುದಿಲ್ಲ. ಆ ರೀತಿಯಲ್ಲಿ ನಿಮ್ಗೆ ಬೆನಿಫಿಟ್ ಆಗ್ತದೆ. ಓಕೆ, ಥ್ಯಾಂಕ್ ಯು. ಕಮಲಾಕ್ಷಿ ಅವರೇ ಮಾತಾಡಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಸರ್ ನಾವು ಸಹ ಯೂಸ್ ಮಾಡ್ತಾ ಇದೀವಿ ಸರ್. 3ನೇ ಬಾಕ್ಸ್ ತಗೊಂಡಿದ್ದೀನಿ ಇವಾಗ. ವಾ ವಾ ವಾ, ತುಂಬಾ ಚೆನ್ನಾಗಿದೆ ಸರ್. ದೇವ್ರ ಇದ್ದಾರೆ. ಒಂದೆರಡ್ ಬಾಟಲ್ ಕೊಟ್ಟಿದ್ದೀನಿ ಸರ್. ಬಟ್ ಅವರು 2 ಸಲ ತಗೊಂಡು ಮತ್ತೆ ಯೂಸ್ ಮಾಡ್ಲಿಲ್ಲ. ಹಾಗಾಗಿ ನಾವೇ ಯೂಸ್ ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗಿದೆ ಸರ್. ಓಕೆ, ಸರಿಯಾದ ಅವರಿಗೆ ಮಾಹಿತಿ ಕೊಡಿ. ಅಥವಾ ನಿಮ್ಮ ಅಂತೋನಿ ಅವ್ರು ಇರ್ಬೋದು, ಅಥವಾ ಜಯಪ್ರಕಾಶ್ ಇರ್ಬೋದು, ಅಥವಾ ರಾಜೇಂದ್ರ ಭಟ್ರ ಹತ್ರ ಕೇಳಿಸಿ ಮಾತಾಡಿಸಿ ನೋಡಿ. ಅವರಿಗೆ ಡಿಫರೆನ್ಸ್ ಏನಂತ ಅದನ್ನ ಕರೆಕ್ಟ್ ಆಗಿ ಕನ್ವಿನ್ಸ್ ಮಾಡಿದ್ರೆ ಡೆಫಿನೆಟ್ಲಿ ಅವ್ರು ತಗೊಳ್ತಾರೆ. ಅವ್ರು ಏನಂದ್ರೆ ಮೇಲ್ನೋಟಕ್ಕೆ ತಗೊಂಡಾಗ ರೇಟ್ ಜಾಸ್ತಿ ಕಂಡಂಗ್ ಕಾಣ್ತದೆ ಅವರಿಗೆ. ಬಟ್ ಈಗ ಯೂಸ್ ಮಾಡಿದ ನಂತರ ಅವರಿಗೆ ಗೊತ್ತಾಗ್ತದೆ ಸೇವಿಂಗ್ಸ್ ಹೇಗೆ ಬರ್ತದೆ ಅಂತ. ಥ್ಯಾಂಕ್ ಯು ಕಮಲಾಕ್ಷಿ ಅವರೇ. ನಮ್ಗೆ ನೋಡಿ ಕಮಲಾಕ್ಷಿ ಅವರು ಆಲ್ ದ ವೇ ಫ್ರಮ್ ನಮ್ಗೆ ಕೂರ್ಗಿಂದ ಮಾತಾಡ್ತಾ ಇದ್ದಾರೆ, ಕೊಡಗಿನಿಂದ ಮಾತಾಡ್ತಾ ಇದ್ದಾರೆ. ರಿಯಲಿ ಗ್ರೇಟ್. ಆಲ್ ದ ಬೆಸ್ಟ್ ಮೇಡಮ್. ಸೊ ಮೇಡಮ್ ಭಾನುಕಲಾ ಅವರೇ ಮಾತಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಗುಡ್ ಮಾರ್ನಿಂಗ್ ಸರ್. ನಾನು ಮಣಿಪಾಲಕ್ಕೆ ಹೋಗ್ತಾ ಇದ್ದೇನೆ, ಬಸ್ ಅಲ್ಲಿ ಇದ್ದೇನೆ. ಸೊ ನಾನು ಕೂಡ ರೈಸ್ ಬ್ರಾನ್ ಆಯಿಲ್ ಯೂಸ್ ಮಾಡ್ತಾ ಇದ್ದೇನೆ ಸರ್. ಫಸ್ಟ್ ನಾನು ಯಾವಾಗ ರೈಸ್ ಬ್ರಾನ್ ಆಯಿಲ್ ಬಂದಿದೆ ನಮ್ದೆಲ್ಲ ಆಯಿಲ್ ಚೇಂಜ್ ಆಗಿದೆ, ಅದು ಒಂದೇ. ಸೊ ನಾನು ಈಗ ಬಾಕ್ಸ್ ತಗೊಳ್ತಾ ಇದ್ದೇನೆ ಸರ್. ಮೂವ್ಮೆಂಟ್ ಮಾಡ್ತಾ ಇದ್ದೇನೆ. ಎಲ್ರಿಗೆ ಖುಷಿ. ಹಾರ್ಟ್ ಆಯಿಲ್ ಅಂತ ಹೇಳಿದ ಕೂಡ ಮತ್ತೆ ಸ್ಟೇಟಸ್ ಅಲ್ಲಿ ಕೂಡ ಇದ್ರ ಬಗ್ಗೆ ಹಾಕ್ತಾ ಇರ್ತೇನೆ ಸರ್. ಹಾಗೆ ಎಲ್ರು ಪುನಃ ಡಿಮಾಂಡ್ ಜಾಸ್ತಿ ಆಗಿದೆ ಈಗ. ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೂಡ ಕೊಡ್ತಾ ಇದ್ದೇನೆ. ಹಾರ್ಟ್ ಗಟ್ಟಿ ಇರ್ಬೇಕಾ ನೀವು ರೈಸ್ ಬ್ರಾನ್ ಆಯಿಲ್ ಯೂಸ್ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದೇನೆ ಸರ್. ಮೂವ್ಮೆಂಟ್ ಆಗ್ತಾ ಇದೆ ಸರ್. ಹಾಗೆ ದೀಪಕ್ಕೆ ಹಾಗೆ ಸರ್. ದೀಪ ಕೂಡ ಹಾಗೆ ಸರ್. ಮೊದ್ಲು ನಾವು ಎಳ್ಳೆಣ್ಣೆ ಹಾಕ್ತಿದ್ದೇವೆ ಸರ್, ಅದು ಕೂಡ ಈಗ ಪ್ಯೂರ್ ಇಲ್ಲ. ಸೊ ಜಿಡ್ಡಿನ ಟೈಪ್ ಆಗ್ತಾ ಇತ್ತು ಸರ್. ಹಾಗೆ ಈಗ ನಾವು ಇದೆ ನಮ್ಮ ರೈಸ್ ಬ್ರಾನ್ ಆಯಿಲ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ. ಖುಷಿ ಆಗ್ತದೆ ಸರ್. ದೀಪವನ್ನು ನೋಡೋ ಖುಷಿ ಆಗ್ತದೆ. ಸೊ ಎಲ್ರಿಗೂ ಅದು ಕೂಡ ಸಜೆಸ್ಟ್ ಮಾಡ್ತಾ ಇದ್ದೇನೆ. ನೀವ್ ಯಾಕೆ ಕಲಬೆರಕೆ ಆಯಿಲ್ ಹಾಕ್ತಾ ಇದ್ದೀರಿ, ರೈಸ್ ಬ್ರಾನ್ ಆಯಿಲ್ ಅನ್ನ ಯೂಸ್ ಮಾಡಿ ಅಂತ ಎಲ್ರಿಗೆ ಹೇಳ್ತಾ ಇದ್ದೇನೆ ಸರ್. ಈಗ ಎಲ್ರು ದೀಪ ಹಚ್ಚುವಾಗ ಸಹ ಅದೇ ಆಯಿಲ್ ಅನ್ನು ಯೂಸ್ ಮಾಡ್ತಾರೆ. ನಮ್ಮಲ್ಲಿ ಬೇರೆ ಯಾವ ಎಣ್ಣೆ ಕೂಡ ಇಲ್ಲ. ಆಕ್ಚುಲಿ ನನ್ಗೆ ಎಣ್ಣೆ ಎಲ್ಲ ಫ್ರೀ ಸಿಗ್ತದೆ, ಯಾಕಂದ್ರೆ ತೆಂಗಿನಕಾಯಿ ಕೊಬ್ಬರಿ ಎಣ್ಣೆ ಎಲ್ಲ ಇದೆ ಸರ್. ಆದ್ರೂ ಕೂಡ ನಾನು ಅದನ್ನ ಈಗ ಯೂಸ್ ಮಾಡುದಿಲ್ಲ. ರೈಸ್ ಬ್ರಾನ್ ಆಯಿಲ್ ಅನ್ನೇ ಯೂಸ್ ಮಾಡ್ತಾ ಇದ್ದೇನೆ ಸರ್. ರಿಯಲಿ ಗ್ರೇಟ್ ಟೆಸ್ಟಿಮೋನಿಯಲ್ ಮೇಡಮ್. ನಿಮ್ಮ ಹತ್ರ ಇದ್ರೂ ಸಹ ಕೊಬ್ಬರಿ ಕಾಯಿ ಇದ್ರೂ ಕೂಡ ಅದನ್ನ ಬಿಟ್ಟು ನಾವು ಹಾರ್ಟಿಗೋಸ್ಕರ ರೈಸ್ ಬ್ರಾನ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀರಿ. ಏನ್ ಹೇಳಿದ್ರಿ ನೀವು? ಹಾರ್ಟ್ ಗಟ್ಟಿ ಇರ್ಬೇಕಾ ರೈಸ್ ಬ್ರಾನ್ ಆಯಿಲ್ ಯೂಸ್ ಮಾಡಿ. ಒಳ್ಳೆ ಸ್ಲೋಗನ್ ಅನ್ನ ರೆಡಿ ಮಾಡಿದ್ರಿ. ಗ್ರೇಟ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು. ಓಕೆ, ಇನ್ ಎನಿಬಡಿ ನಿಮ್ಮ ಅಭಿಪ್ರಾಯ ತಿಳಿಸಬಹುದು. ಸೊ ಪ್ರತಿಯೊಬ್ಬರಿಗೂ ನಾನು ಹೇಳುದು, ಯೂಸ್ ಮಾಡಿ. ರೈಸ್ ಬ್ರಾನ್ ಆಯಿಲ್ ಇಸ್ ದ ಬೆಸ್ಟ್ ಆಯಿಲ್. ಇದನ್ನ ರೆಗ್ಯುಲರ್ ಪ್ರತಿಯೊಬ್ರು ಯೂಸ್ ಮಾಡಿ. ಆ ಹೃದಯವನ್ನು ಚೆನ್ನಾಗಿ ಇಟ್ಕೊಳ್ಬೇಕು. ಹೃದಯ ಇಂಪಾರ್ಟೆಂಟ್. ಹೃದಯ ಹೋಗ್ಬಿಟ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ ಈಗ ಹಾರ್ಟ್ ಅಟ್ಯಾಕ್ ಆಗೋದು ಪರ್ಸೆಂಟೇಜ್ ಹೇಗೆ ಜಾಸ್ತಿ ಆಗ್ತಾ ಇದೆ ಅಂತ. ಸೊ ಒನ್ ಆಫ್ ದ ರೀಸನ್ ಇಸ್ ಆಯಿಲ್. ಸೊ ಅದರಿಂದ ಆಯಿಲ್ ಅನ್ನ ಈ ಚೇಂಜ್ ಮಾಡೋದ್ರಿಂದ ನಿಮ್ಮ ಆರೋಗ್ಯವನ್ನ ಉಳಿಸ್ಕೊಳ್ಳಿಕ್ಕೆ ಬೆಸ್ಟ್ ಆಗ್ತದೆ. ಅದರಿಂದ ಪ್ರತಿಯೊಬ್ಬರು ಯೂಸ್ ಮಾಡಿ ಅಂತ ಹೇಳ್ತೇವೆ. ಇವತ್ತಿನ ಪ್ರೋಗ್ರಾಮ್ ಅನ್ನ ಎಂಡ್ ಮಾಡೋಣ. ಎನಿಬಡಿ ಮಾತಾಡ್ಲಿಕ್ಕೆ? ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. Thank you very much sir. Thank you very much sir. Thank you very much. Thank you all. Okay, ಕ್ಲೋಸ್ ಮಾಡೋಣ.